ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ಅಪ್ಪ ಯಾವಾಗಲೂ ತುಂಬಾ ಚಿಂತೆ ಮಾಡ್ತಾ ಇದ್ರು. ನನಗೇನಾದ್ರೂ ಆದ್ರೆ ನಾನು ಹೋದ ನಂತರ ನನ್ನ ಮಗಳ ಪರಿಸ್ಥಿತಿ ಏನು ಅಂತ. ಅಪ್ಪನ ಮುಖದಲ್ಲಿ ಈ ಚಿಂತೆಯನ್ನು ನೋಡಿ ಸತ್ಯ ಹೇಳಬೇಕು ಅಂದ್ರೆ ಅಪ್ಪನನ್ನು ಉಳಿಸಿಕೊಳ್ಳಲು ನಾನು ಮ್ಯಾರೇಜ್ ಬ್ಯೂರೋ ಕಡೆಯಿಂದ ಬಂದಂತಹ ಒಂದು ಸಂಬಂಧವನ್ನು ತಕ್ಷಣ ಒಪ್ಪಿಕೊಳ್ಳಬೇಕಾಯಿತು. ಆ ಸಮಯದಲ್ಲಿ ನಾನು ಅಂದುಕೊಳ್ತಾ ಇದ್ದೆ, ನಾನು ಒಬ್ಬ ಒಳ್ಳೆಯ ಸೊಸೆಯಾಗಿ ಅತ್ತೆ ಮನೆಯಲ್ಲಿ ಅವರ ಸೇವೆಯನ್ನು ಮಾಡಿದ್ರೆ ಬಹುಶಃ ಆ ದೇವರು ನನ್ನ ಮೇಲೆ ಕೃಪೆ ತೋರಿಸಬಹುದು, ನನ್ನ ತಂದೆ ಹೋರಾಡುತ್ತಿರುವ ಈ ಕ್ಯಾನ್ಸರ್ನಿಂದ ಅವರನ್ನು ಕಾಪಾಡಬಹುದು ಅಂತ. ಅತ್ತೆಯ ಎಲ್ಲ ವಿಷಕಾರಿ ಮಾತುಗಳನ್ನು ನಾನು ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾ ಇದ್ದೆ. ನನ್ನ ಗಂಡನ ಪರಿವಾರದ ಸಣ್ಣ ಪುಟ್ಟ ಎಲ್ಲ ಜವಾಬ್ದಾರಿಗಳನ್ನು ನನ್ನ ತಲೆಯ ಮೇಲೆ ಹಾಕಿಕೊಂಡಿದ್ದೆ. ಅವರ ಮನೆಯ ಪ್ರತಿಯೊಂದು ಫಂಕ್ಷನ್ಗಳು, ಪೂಜೆಗಳು, ಶ್ರಾದ್ದಗಳು ಎಲ್ಲವಕ್ಕೂ ನಾನು ಸ್ವಲ್ಪ ಕೂಡ ಯೋಚಿಸದೆ ನನ್ನ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದೆ. ನನ್ನಿಂದ ಅಷ್ಟೊಂದು ಖರ್ಚು ಮಾಡಿಸಿ ನನ್ನ ಗಂಡ ನಿಖಿಲ್ ಮತ್ತು ಅವರ ಮನೆಯ ಎಲ್ಲ ಗಂಡಸರು ಆರಾಮವಾಗಿ ಸೋಫಾದ ಮೇಲೆ ಕುಳಿತು ಸಿಗರೆಟ್ ಕುಡಿಯುತ್ತಾ ಟಿವಿ ನೋಡುತ್ತಾ ಸಮಯ ಕಳೀತಾ ಇದ್ರು. ಅವರೆಲ್ಲರೂ ಸೇರಿ ಕೇವಲ ನನಗೆ ಆದೇಶವನ್ನು ಮಾತ್ರ ಮಾಡ್ತಾ ಇದ್ರು. ಅವರೆಲ್ಲರೂ ನನ್ನ ಕೈಯಾರೆ ನಾನೇ ಅಡಿಗೆಯನ್ನು ಮಾಡಿ ಬಡಿಸಬೇಕಾಗಿತ್ತು. ನಾನು ನನ್ನ ಪೂರ್ತಿ ಜೀವನ ಇದೇ ರೀತಿ ಕಳೆದು ಬಿಡುತ್ತೇನೆ. ನನ್ನ ಇಷ್ಟೊಂದು ಸೇವೆ ಮತ್ತು ತ್ಯಾಗಕ್ಕೆ ಬದಲಾಗಿ ನನಗೆ ಸ್ವಲ್ಪ ತೃಪ್ತಿ ಸಿಗಬಹುದು ಅಂತ ನಾನು ಅಂದುಕೊಂಡೆ. ಆದರೆ ನಾನು ಪೂರ್ತಿ ತಪ್ಪಾಗಿ ಯೋಚಿಸುತ್ತಿದ್ದೆ. ಅವರ ಮಾತುಗಳನ್ನು ಕೇಳಿ ಅವರು ಹೇಳಿದಂತೆ ಮಾಡಿದರೂ ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಸ್ವಲ್ಪ ಗೌರವ, ಪ್ರೀತಿ ಎನ್ನುವುದೇ ಬರಲಿಲ್ಲ. ಬದಲಾಗಿ ಎಲ್ಲರೂ ನನ್ನನ್ನು ಯಾವಾಗ ಬೇಕಂದ್ರೆ ಆವಾಗ ಉಪಯೋಗಿಸಿಕೊಳ್ಳುವ ಮಿಷನ್ ಅಂತ ಅಂದುಕೊಂಡು ಬಿಟ್ಟಿದ್ರು. ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಹದ್ದುಗಳು ಮೀರಿದಾಗ ಮನುಷ್ಯರ ಎಲ್ಲ ತಾಳ್ಮೆ, ಸಹನೆ ಅಲ್ಲಿ ಸತ್ತು ಹೋಗುತ್ತದೆ. ಅವರು ನನ್ನ ಸಹನೆ, ತಾಳ್ಮೆಯನ್ನು ಪರೀಕ್ಷೆ ಮಾಡಿದಾಗ, ಮಾತುಗಳು ನನ್ನ ತಂದೆಯ ಜೀವದವರೆಗೂ ಬಂದಾಗ, ಆಗ ನನ್ನೊಳಗಿನ ನಿಜವಾದ ವ್ಯಕ್ತಿತ್ವ ಹೊರಗೆ ಬಂದಿತ್ತು. ನನಗೆ ತುಂಬಾ ದೊಡ್ಡ ಶ್ರೀಮಂತರು ಬೇಕಾಗಿರಲಿಲ್ಲ. ನನಗೆ ಕೇವಲ ಪ್ರೀತಿ ತುಂಬಿದ ಒಂದು ಪರಿವಾರ ಬೇಕಾಗಿತ್ತು. ನನಗೆ ಒಬ್ಬ ಜೀವನ ಸಂಗಾತಿ ಬೇಕಾಗಿತ್ತು. ಕಷ್ಟ ಸುಖಗಳಲ್ಲಿ ನನ್ನ ಜೊತೆ, ನನ್ನ ನೆರವಾಗಿ ನಿಂತುಕೊಳ್ಳುವವರು. ಎಲ್ಲದಕ್ಕಿಂತ ಮುಖ್ಯವಾದ ಮಾತು ಅಂದ್ರೆ ಪರಿವಾರ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನನ್ನ ತಂದೆಯನ್ನು ಅವರು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳಬೇಕು ಅಂತ ನಾನು ಅಂದುಕೊಂಡಿದ್ದೆ. ಅಪ್ಪ ಯಾವಾಗಲೂ ಚಿಂತೆ ಮಾಡುತ್ತಾ ಹೇಳ್ತಾ ಇದ್ರು, ಮಗಳೇ, ಎಷ್ಟೇ ಓದಿದರು, ಎಷ್ಟೇ ಸಂಪಾದನೆ ಮಾಡಿದರೂ ಒಬ್ಬ ಒಳ್ಳೆಯ ಗಂಡ ಮತ್ತು ತನ್ನ ಸ್ವಂತ ಪರಿವಾರ ಎಲ್ಲ ಆಸ್ತಿ ಪಾಸ್ತಿಗೆಲ್ಲಿಗಿಂತಲೂ ತುಂಬಾ ದೊಡ್ಡದಾಗಿರುತ್ತೆ. ಅವರು ಯಾವಾಗಲೂ ನನಗೆ ಬುದ್ಧಿ ಹೇಳ್ತಾ ಇದ್ರು, ವಯಸ್ಸಿನಲ್ಲಿ ಒಂಟಿಯಾಗಿರೋದು, ತಮ್ಮ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡುವುದು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಆದರೆ ವಯಸ್ಸು ಹೆಚ್ಚಾದಾಗ, ನಮ್ಮ ಆರೋಗ್ಯ ಕೈ ಕೊಟ್ಟಾಗ ನಿಜವಾದ ಒಂಟಿತನ, ನೋವು ಏನು ಅಂತ ಅರ್ಥವಾಗುತ್ತೆ. ನಾನು ಅಪ್ಪನ ಮಾತುಗಳಿಗೆ ನಗು ನಗುತ್ತಾ ಹೇಳ್ತಾ ಇದ್ದೆ, ಅಪ್ಪ, ಈಗ ಕಾಲ ಬದಲಾಗ್ಬಿಟ್ಟಿದೆ. ನನ್ನ ಬಳಿ ಎಷ್ಟೊಂದು ದುಡ್ಡಿದೆ ಅಂದ್ರೆ ನಾನು ನನ್ನ ಮತ್ತು ನಿಮ್ಮ ಪೂರ್ತಿ ಜೀವನ ಆರಾಮವಾಗಿ ಕಳೆಯಬಹುದು. ನೀವು ಸುಮ್ಮನೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೆ. ಆದರೆ ಅಪ್ಪ ಮಾತ್ರ ಸುಮ್ಮನಾಗ್ತಾ ಇರಲಿಲ್ಲ. ಅವರು ಯಾವಾಗಲೂ ಏನೋ ಒಂದು ಉದಾಹರಣೆ ಹೇಳೋರು. ಎಷ್ಟೋ ಜನ ಹೆಂಗಸರು ಮದುವೆಯಾಗದೆ ಹಾಗೆ ಉಳಿದಿರುವ ಜನರನ್ನು ನನಗೆ ಉದಾಹರಣೆಯಾಗಿ ತೋರಿಸಿ ಹೇಳ್ತಾ ಇದ್ರು, ಇವರು ಮದುವೆ ಬೇಡ ಅಂತ ಇದ್ರು, ಆದರೆ ವಯಸ್ಸಾದ ಮೇಲೆ ಒಂಟಿಯಾಗಿ ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ರು ಅಂತ. ಅಪ್ಪನ ಮಾತುಗಳಲ್ಲಿ ಕೋಪ ಇರಲಿಲ್ಲ, ಹಠ ಇರಲಿಲ್ಲ. ಅವರ ಮಾತುಗಳಲ್ಲಿ ಕೇವಲ ಪ್ರೀತಿ. ನನಗೇನಾದ್ರೂ ಆದ್ರೆ ನನ್ನ ಮಗಳ ಪರಿಸ್ಥಿತಿ ಏನು ಎನ್ನುವ ಚಿಂತೆ ತುಂಬಿಕೊಂಡಿತ್ತು ಅಷ್ಟೇ. ಅಪ್ಪನ ಆರೋಗ್ಯ ಕೆಡಲು ಶುರುವಾದಾಗ ಅಪ್ಪ ನನ್ನ ಕೈಯನ್ನು ಹಿಡಿದುಕೊಂಡು, ಮಗಳೇ, ಈಗಲಾದರೂ ನೀನು ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೋ. ನೀನು ಸಂತೋಷವಾಗಿರುವುದು ನೋಡಿ ನಾನು ಯಾವುದೇ ಚಿಂತೆ ಇಲ್ಲದೆ ಈ ಲೋಕದಿಂದ ನೆಮ್ಮದಿಯಾಗಿ ಹೊರಟು ಹೋಗ್ತೀನಿ ಅಂತ ಹೇಳುತ್ತಿದ್ದರು. ನನಗೆ ಚೆನ್ನಾಗಿ ಗೊತ್ತು, ಅಪ್ಪ ಯಾವಾಗಲೂ ನನ್ನ ಸಂತೋಷವನ್ನು ಬಯಸುತ್ತಿದ್ರು ಅಂತ. ಆದರೆ ಜವಾಬ್ದಾರಿಗಾಗಿ ಜನರ ಬಾಯಿ ಮುಚ್ಚಿಸಲು ಮದುವೆ ಮಾಡಿಕೊಳ್ಳಲು ನನಗಿಷ್ಟವಿರಲಿಲ್ಲ. ನನಗೆ ಪೂರ್ತಿ ನಂಬಿಕೆ ಇತ್ತು, ಸರಿಯಾದ ಸಮಯ ಬಂದಾಗ ಆ ದೇವರು ನನಗಾಗಿ ಕಳುಹಿಸಿಕೊಟ್ಟ ಹುಡುಗ ನನಗೆ ಸಿಕ್ಕೇ ಸಿಗ್ತಾನೆ ಅಂತ. ಕಳೆದ ಕೆಲವು ದಿನಗಳಿಂದ ಅಪ್ಪನ ಆರೋಗ್ಯ ತುಂಬಾ ಬಿಗಡಾಯಿಸುತ್ತಿತ್ತು. ಅವರು ಊಟ ಕೂಡ ಬಿಟ್ಟುಬಿಟ್ಟಿದ್ರು. ಅಪ್ಪ ಮೊದಲೆಲ್ಲ ತುಂಬಾ ನಗು ನಗುತ್ತಾ, ಯಾವಾಗಲೂ ಸಂತೋಷದಿಂದ ಎಲ್ಲ ಕೆಲಸ ಮಾಡುತ್ತಾ ಓಡಾಡಿಕೊಂಡು ಇದ್ದವರು ಇದ್ದಕ್ಕಿದ್ದ ಹಾಗೆ ತುಂಬಾ ಮೌನವಾಗಿ ಬಿಟ್ರು. ಯಾಕೋ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಏನೋ ದೊಡ್ಡ ತೊಂದರೆ ಎದುರಾಗಬಹುದು ಅಂತ. ನಾನು ಅಪ್ಪನಿಗೆ ಎಷ್ಟೋ ಬಾರಿ ಹೇಳಿದೆ, ಅಪ್ಪ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಅಂತ. ಆದ್ರೆ ಅಪ್ಪ ಯಾವಾಗಲೂ ಏನೋ ಒಂದು ಸಬೂಬು ಹೇಳ್ತಾ ಇದ್ರು. ಅಪ್ಪ ಯಾವಾಗಲೂ ಇದೇ ರೀತಿ ದುಡ್ಡನ್ನು ಉಳಿಸಬೇಕು, ನನ್ನ ಮಗಳಿಗೆ ಯಾವುದೇ ತೊಂದರೆಯಾಗಬಾರ್ದು ಅಂತ ಯೋಚಿಸುತ್ತಿದ್ರು.
ಅಪ್ಪ ಪದೇ ಪದೇ ಹೇಳೋರು, ನನಗೆ ವಯಸ್ಸಾಗ್ತಿದೆ, ಈ ವಯಸ್ಸಿನಲ್ಲಿ ಈ ರೀತಿ ಆಗೋದು ಸಹಜ, ಅದಕ್ಕಾಗಿಯೇ ನೀನು ಟೆನ್ಷನ್ ತೆಗೆದುಕೊಳ್ಬೇಡ ಅಂತ. ಅವರು ಮೆಡಿಕಲ್ ಸ್ಟೋರಿಗೆ ಹೋಗಿ ಔಷಧಿಗಳನ್ನು ತಂದುಕೊಳ್ತಾ ಇದ್ರು. ಆದರೆ ಅವರು ತೆಗೆದುಕೊಂಡಂತಹ ಆ ಔಷಧಿಗಳು ಅವರ ಒಳಗೆ ಇದ್ದಂತಹ ಭಯಾನಕವಾದ ಕಾಯಿಲೆಯನ್ನು ಗುಣ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಭಾನುವಾರ ನಾನು ಮನೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅಪ್ಪ ಬಿದ್ದು ಬಿಟ್ಟರು. ನನ್ನೊಳಗೆ ಇದ್ದ ಧೈರ್ಯವೆಲ್ಲವೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನ ಕೈ ಕಾಲುಗಳು ತಣ್ಣಗಾಗಿ ಬಿಟ್ಟಿದ್ವು. ನನಗೆ ಅರ್ಥನೇ ಆಗ್ಲಿಲ್ಲ ಈಗ ನಾನು ಏನು ಮಾಡಬೇಕು ಅಂತ. ಸ್ವಲ್ಪ ಸಮಯದಲ್ಲೇ ಆಂಬ್ಯುಲೆನ್ಸ್ ಬಂದಾಗ ನಾವು ಏಮ್ಸ್ ಆಸ್ಪತ್ರೆಗೆ ಹೋದೆವು. ಆಸ್ಪತ್ರೆಯಲ್ಲಿ ಇದ್ದ ಜನ, ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ವಾತಾವರಣ ನೋಡಿ ನನಗೆ ಇನ್ನೂ ಹೆಚ್ಚಾಗಿ ಭಯ ಶುರುವಾಗಿತ್ತು. ನಾನು ಎಮರ್ಜೆನ್ಸಿ ವಾರ್ಡ್ ಮುಂದೆ ಕುಳಿತುಕೊಂಡು ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ, ಹೇಗಾದರೂ ನನ್ನ ಅಪ್ಪ ಬೇಗ ಗುಣವಾಗಬೇಕು ಅಂತ. ತುಂಬಾ ಸಮಯ ಕಾದ ನಂತರ ಡಾಕ್ಟರ್ ನನ್ನನ್ನು ಅವರ ಕ್ಯಾಬಿನ್ ಒಳಗೆ ಕರೆದರು. ಅವರು ಅಪ್ಪನ ಮೆಡಿಕಲ್ ಫೈಲ್ ಅನ್ನು ಓಪನ್ ಮಾಡಿ ತುಂಬಾ ವಿಷಾದದಿಂದ ನನ್ನನ್ನೇ ನೋಡುತ್ತಾ ಅವರು ಸುತ್ತು ಬಳಸಿ ಮಾತನಾಡದೆ ನೇರವಾಗಿ ಹೇಳಿಬಿಟ್ರು, ನಿನ್ನ ಅಪ್ಪನಿಗೆ ಯಾವುದೋ ಸಾಮಾನ್ಯವಾದ ತೊಂದರೆ ಇಲ್ಲ, ಅವರಿಗೆ ಕ್ಯಾನ್ಸರ್, ಅದು ಕೂಡ ಕೊನೆಯ ಸ್ಟೇಜಿನಲ್ಲಿದ್ದಾರೆ. ಅವರಿಗೆ ಇಮಿಡಿಯೇಟ್ ಆಗಿ ಸರ್ಜರಿಯನ್ನು ಮಾಡಬೇಕು ಅಂತ ಹೇಳಿದ್ರು. ಕ್ಯಾನ್ಸರ್ ಎನ್ನುವ ಆ ಪದ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತೆ ಆಗಿಬಿಟ್ಟಿತ್ತು. ನನಗನ್ನಿಸ್ತಾ ಇತ್ತು ಈ ಇಡೀ ಪ್ರಪಂಚ ನಿಂತು ಬಿಟ್ಟಿದೆ ಅಂತ. ನನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಡುತ್ತಿರಲಿಲ್ಲ. ನನ್ನ ಅಪ್ಪ ತುಂಬಾ ಒಳ್ಳೆಯವರು, ತಮ್ಮ ಜೀವನವೆಲ್ಲ ಬೇರೆಯವರಿಗಾಗಿ ಯೋಚಿಸುತ್ತಿದ್ರು. ಅವರು ಯಾರಿಗೂ ಯಾವುದೇ ರೀತಿಯ ಕೇಡನ್ನು ಮಾಡಿರಲಿಲ್ಲ. ಅಂತಹ ವ್ಯಕ್ತಿಗೆ ಇಷ್ಟೊಂದು ದೊಡ್ಡ ಭಯಾನಕವಾದ ಕಾಯಿಲೆ ಯಾಕೆ ಬಂತು ಎಂದು ನಾನು ಆಸ್ಪತ್ರೆಯ ಹೊರಗೆ ಬಂದು ಜೋರಾಗಿ ಅಳಲು ಶುರು ಮಾಡಿದೆ. ಸತ್ಯ ಎಷ್ಟೊಂದು ಭಯಾನಕವಾಗಿತ್ತು. ಸಾವಿನ ಬಾಗಿಲು ತಟ್ಟುತ್ತಿರುವ ನನ್ನ ತಂದೆಯನ್ನು ನಾನು ಹೇಗೆ ನೋಡಬೇಕು ಅಂತ ನನಗೆ ಅರ್ಥವಾಗಲಿಲ್ಲ. ನಾನು ಈಗ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನನ್ನ ಮುಖವನ್ನು ನೀಟಾಗಿ ಒರೆಸಿಕೊಂಡು ಬಲವಂತವಾಗಿ ನಗುತ್ತಿರುವಂತೆ ಮುಖದ ಮೇಲೆ ಒಂದು ಸಣ್ಣ ನಗುವನ್ನು ತಂದುಕೊಂಡು ಅಪ್ಪನನ್ನು ಭೇಟಿಯಾಗಲು ಒಳಗೆ ಹೋದೆ. ನನ್ನನ್ನು ನೋಡಿದ ತಕ್ಷಣ ಅಪ್ಪ ಎಷ್ಟೋ ಕಷ್ಟಪಟ್ಟು ಕುಳಿತುಕೊಳ್ಳಲು ಪ್ರಯತ್ನ ಪಟ್ಟರು. ಅವರ ಕಣ್ಣುಗಳಲ್ಲಿ ಭಯ ಮತ್ತು ಎಷ್ಟೊಂದು ಪ್ರಶ್ನೆಗಳು ಸಹ ತುಂಬಿಕೊಂಡಿದ್ವು. ನಾನು ಅಪ್ಪನ ಕೈಯನ್ನು ಹಿಡಿದುಕೊಂಡು ಎಷ್ಟೋ ಧೈರ್ಯದಿಂದ ಅವರಿಗೆ ಸುಳ್ಳನ್ನು ಹೇಳಿಬಿಟ್ಟೆ. ಅಪ್ಪ, ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಇನ್ನು ಈಗಲೇ ಮೊದಲ ಸ್ಟೇಜಿನಲ್ಲಿದೆಯಂತೆ. ಈಗಿನ ಕಾಲದಲ್ಲಿ ಮೆಡಿಕಲ್ ಸೈನ್ಸ್ ತುಂಬಾ ಮುಂದುವರೆದಿದೆ. ಕೇವಲ ಒಂದು ಚಿಕ್ಕ ಆಪರೇಷನ್ ಅಷ್ಟೇ, ನಂತರ ಕೆಲವು ದಿನ ಔಷಧಿಗಳು, ನಂತರ ನೀವು ಮೊದಲಿನಂತೆ ಫುಲ್ ಅಂಡ್ ಫಿಟ್ ಆಗಿಬಿಡ್ತೀರಾ. ನಾನು ಅಪ್ಪನಿಗೆ ಅರ್ಥ ಮಾಡಿಸ್ತಾ ಇದ್ದೆ, ಇಲ್ಲ ಸಲ್ಲದ ಮಾತುಗಳನ್ನು ನೀವು ತಲೆಗೆ ಹಾಕಿಕೊಳ್ಳಬೇಡಿ. ಆಪರೇಷನ್ ಖರ್ಚುಗಳು, ಔಷಧಿಯ ಖರ್ಚುಗಳು, ಇದರ ಬಗ್ಗೆ ನೀವು ಯೋಚಿಸಲು ಬೇಡಿ. ನಿಮ್ಮ ಮಗಳು ಎಲ್ಲವನ್ನೂ ಸಂಭಾಳಿಸುತ್ತಾಳೆ. ನನ್ನ ಮಾತು ಕೇಳಿ ಅಪ್ಪನ ಮುಖದ ಮೇಲೆ ಸಣ್ಣದಾಗಿ ಒಂದು ಮುಗುಳ್ನಗೆ ಬಂದಿತ್ತು. ಅವರು ತುಂಬಾ ದುಃಖದಿಂದಲೇ, ನನ್ನ ಮಗಳಿಗೆ ನನ್ನಿಂದ ಈ ಚಿಕ್ಕ ವಯಸ್ಸಿನಲ್ಲಿಯೇ ಇಷ್ಟೊಂದು ಕಷ್ಟ ನೋಡಬೇಕಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ನಾನು ತಕ್ಷಣ ಅಪ್ಪನನ್ನು ತಬ್ಬಿಕೊಂಡು, ಅಪ್ಪ, ನೀವು ಎಂತ ಮಾತು ಹೇಳ್ತಾ ಇದ್ದೀರಾ? ಸಣ್ಣ ವಯಸ್ಸಿನಿಂದಲೂ ಅಪ್ಪ ಮತ್ತು ಅಮ್ಮ ಇಬ್ಬರ ಪ್ರೀತಿಯನ್ನು ನೀವೇ ನನಗೆ ಕೊಟ್ಟಿದ್ದೀರಾ. ಜೀವನವೆಲ್ಲ ನೀವು ನನಗಾಗಿ ಕಷ್ಟಪಟ್ಟು ನನ್ನನ್ನು ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದೀರಾ. ಈಗ ನನ್ನ ಸರದಿ ನಿಮ್ಮನ್ನು ನೋಡಿಕೊಳ್ಳುವುದು. ಆದ್ದರಿಂದ ಇನ್ನೊಮ್ಮೆ ಈ ರೀತಿ ಮಾತನ್ನು ಮಾತನಾಡಬೇಡಿ ಅಂತ ಹೇಳಿದೆ. ಆದರೆ ನನ್ನ ಧೈರ್ಯ, ನನ್ನ ಈ ಸುಳ್ಳು ನಾಟಕ ಅಪ್ಪನ ಒಳಗಿನ ಭಯವನ್ನು ಕಡಿಮೆ ಮಾಡಲಿಲ್ಲ. ದಿನವೆಲ್ಲ ನಾನು ಅಪ್ಪನ ಮುಂದೆ ತೋರಿಸ್ಕೊಳ್ತಾ ಇದ್ದೆ ಎಲ್ಲವೂ ಸರಿ ಇದೆ ಅಂತ. ನಾನು ಆಫೀಸಿನ ಬಗ್ಗೆ ಮಾತನಾಡ್ತಾ ಇದ್ದೆ, ತಮಾಷೆಯ ವಿಷಯಗಳನ್ನು ಅಪ್ಪನ ಜೊತೆ ಹಂಚಿಕೊಳ್ತಾ ಇದ್ದೆ. ಅವರ ಗಮನ ಬೇರೆ ಕಡೆ ಸೆಳೆಯಲು ಅಪ್ಪ ಕೂಡ ನನ್ನ ಸುಳ್ಳನ್ನು ಸತ್ಯ ಎಂದು ನಂಬಿದಂತೆಯೇ ನಾಟಕ ಆಡ್ತಾ ಇದ್ರು. ಅವರು ಬಲವಂತವಾಗಿ ಸ್ವಲ್ಪ ಊಟ ಮಾಡುತ್ತಾ ನನ್ನ ಮಾತಿಗೆ ನಗಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರ ಕಣ್ಣಲ್ಲಿ ಅಡಗಿದ್ದ ಸಾವಿನ ಭಯ, ಅದನ್ನು ಮರೆಮಾಚಲು ಮಾತ್ರ ಅವರಿಂದ ಸಾಧ್ಯವಾಗಲಿಲ್ಲ. ರಾತ್ರಿಯಾದಾಗ ಆ ವಾರ್ಡ್ಗಳಲ್ಲಿ ತುಂಬಾ ಹೆದರಿಕೆ ಆಗ್ತಾ ಇತ್ತು. ನಾನು ಅಪ್ಪನ ಬೆಡ್ ಪಕ್ಕದಲ್ಲಿ ನೆಲದ ಮೇಲೆ ಒಂದು ಬೆಡ್ಶೀಟ್ ಅನ್ನು ಹಾಕಿಕೊಂಡು ಅಲ್ಲೇ ಕಣ್ಣು ಮುಚ್ಚಿ ಮಲಗಿ ಬಿದ್ದಿದ್ದೆ. ಆದರೆ ನನ್ನ ಕಣ್ಣುಗಳಿಗೆ ಮಾತ್ರ ನಿದ್ದೆ ಹತ್ತಲಿಲ್ಲ. ಆಗಲೇ ಅಪ್ಪ ನಿಧಾನವಾಗಿ ಅಳುವ ಶಬ್ದ ಕೇಳಿಸ್ತಾ ಇತ್ತು. ಅವರು ಕಂಬಳಿಯನ್ನು ಪೂರ್ತಿಯಾಗಿ ಹೊದ್ದುಕೊಂಡು ನಿಧಾನವಾಗಿ ಹೇಳ್ತಾ ಇದ್ರು. ಅವರ ಅಳು ನನಗೆ ಕೇಳಿಸಬಾರ್ದು ಅಂತ. ಆದರೂ ಅವರ ಆ ದುಃಖ, ಅವರ ಕಣ್ಣೀರು ನನ್ನ ಹೃದಯವನ್ನು ಛಿದ್ರ ಮಾಡ್ತಾ ಇತ್ತು. ಕೆಳಗೆ ಮಳಗಿ ನಾನು ಕೂಡ ಸೈಲೆಂಟ್ ಆಗಿ ಅಳ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಅಪ್ಪ ದೇವರ ಬಳಿ ಪ್ರಾರ್ಥಿಸುತ್ತಿದ್ರು. ದೇವರೇ, ನನಗೆ ಕೇವಲ ಇನ್ನೊಂದು 3-4 ವರ್ಷ ಬದುಕಲು ಅವಕಾಶ ಕೊಡು. ನನಗೆ ಸಾವಿನ ಬಗ್ಗೆ ಭಯವಿಲ್ಲ. ಈ ಪ್ರಪಂಚದ ಈ ಸುಖ ಸಂತೋಷ ಯಾವುದೂ ಕೂಡ ನನಗೆ ಬೇಕಾಗಿಲ್ಲ. ಆದರೆ ನನಗೆ ನನ್ನ ಮಗಳ ಚಿಂತೆ ಕಾಡುತ್ತಿದೆ.
ಆ ಮಗು ಸಣ್ಣ ವಯಸ್ಸಿನಿಂದಲೂ ತನ್ನ ತಾಯಿಯ ಪ್ರೀತಿಯನ್ನು ನೋಡಲಿಲ್ಲ. ಈಗ ನಾನು ಕೂಡ ಹೊರಟು ಹೋದ್ರೆ ನನ್ನ ಮಗಳು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂಟಿಯಾಗಿ ನಿಂತು ಬಿಡ್ತಾಳೆ. ನಮಗೆ ನಮ್ಮವರು ಅಂತ ಕೂಡ ಯಾರು ಇಲ್ಲ ಅವಳನ್ನು ನೋಡಿಕೊಳ್ಳಲು. ನನ್ನ ಮಗಳಿಗೆ ಇನ್ನೂ ಮದುವೆ ಕೂಡ ಆಗಿಲ್ಲ. ದೇವರೇ, ಹೋದ ಜನ್ಮದಲ್ಲಿ ನಾನು ಏನಾದರೂ ಪಾಪಗಳನ್ನು ಮಾಡಿದ್ರೆ ಆ ಎಲ್ಲ ಶಿಕ್ಷೆಯನ್ನು ನನಗೆ ಈ ಜನ್ಮದಲ್ಲೇ ಕೊಟ್ಟು ಬಿಡು. ಆದರೆ ನನ್ನ ಮಗಳನ್ನು ಮಾತ್ರ ಒಂಟಿಯಾಗಿ ಬಿಡಬೇಡ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಔಷಧಿಗಳ ಕಾರಣದಿಂದ ಅವರು ನೆಮ್ಮದಿಯಾಗಿ ಮಲಗಿಬಿಟ್ಟಿದ್ರು. ಆದ್ರೆ ಅಪ್ಪನ ಮಾತು ಕೇಳಿ ನನಗೆ ಒಂದು ವಿಷಯ ನೀಟಾಗಿ ಅರ್ಥವಾಗಿತ್ತು. ನಾನು ಆಸ್ಪತ್ರೆಯ ಹೊರಗೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಖರ್ಚಿನ ಬಗ್ಗೆ ಎಲ್ಲ ಲೆಕ್ಕಾಚಾರ ಹಾಕ್ತಾ ಇದ್ದೆ. ಆಪರೇಷನ್ ಖರ್ಚು, ಕೀಮೋಥೆರಪಿ ಖರ್ಚು, ಇನ್ಸೂರೆನ್ಸ್ ಕವರ್ ಆಗದಿರುವ ಔಷಧಿಗಳ ಖರ್ಚುಗಳು ಮತ್ತು ಅಪ್ಪನ ಆರಾಮಕ್ಕಾಗಿ ಪ್ರೈವೇಟ್ ರೂಮ್ ಎಲ್ಲ ಖರ್ಚುಗಳನ್ನು ಒಟ್ಟುಗೂಡಿಸಿದಾಗ ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇಷ್ಟು ದುಡ್ಡನ್ನು ಸಂಭಾಳಿಸುವುದು ನನಗೇನು ಕಷ್ಟ ಆಗೋದಿಲ್ಲ. ಯಾಕೆಂದ್ರೆ ನನ್ನ ಬಳಿ FD ಇತ್ತು, ಇನ್ಸೂರೆನ್ಸ್ ಕೂಡ ಇತ್ತು, ಜೊತೆಗೆ ಸ್ವಲ್ಪ ಒಡವೆಗಳು, ಮನೆ, ಕಾರು ಎಲ್ಲವೂ ಇತ್ತು. ನನಗೆ ಎಲ್ಲದಕ್ಕಿಂತ ತುಂಬಾ ದೊಡ್ಡ ಟೆನ್ಷನ್ ಏನು ಅಂದ್ರೆ ಅಪ್ಪನ ಮನಸ್ಸಿನೊಳಗೆ ಅಡಗಿದ್ದ ಆ ಭಯ. ಆ ರಾತ್ರಿ ಅಪ್ಪನ ಪ್ರಾರ್ಥನೆಯನ್ನು ಕೇಳಿದ ನಂತರ ನನಗೆ ಒಂದು ಮಾತು ಚೆನ್ನಾಗಿ ಅರ್ಥವಾಗಿತ್ತು. ಎಷ್ಟೇ ದುಬಾರಿ ಚಿಕಿತ್ಸೆ ಕೊಡಿಸಿದರೂ ಅವರನ್ನು ಸಾವಿನ ದವಡೆಯಿಂದ ಹೊರತರಲು ಸಾಧ್ಯವಿಲ್ಲ. ನಾನು ಒಂಟಿಯಾಗಿ ಉಳಿದು ಬಿಡುತ್ತೇನೆ ಎನ್ನುವ ಭಯ ಅವರ ಮನಸ್ಸಿನಲ್ಲಿ ಇರುವವರೆಗೂ, ನನ್ನಿಂದ ನನ್ನ ಮಗಳು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾಳೆ ಅನ್ನುವ ಭಯ ಅವರ ಒಳಗೆ ಇರುವವರೆಗೂ ನಾನು ಏನೇ ಮಾಡಿದರೂ ಅವರು ಗುಣಮುಖರಾಗುವುದಿಲ್ಲ ಎಂದು ನನಗೆ ಅರ್ಥವಾಗಿ ಬಿಟ್ಟಿತ್ತು. ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಅಪ್ಪನಿಗೆ ಬೇಕಾಗಿರೋದು ಏನು ಅಂತ. ತಮ್ಮ ಮಗಳನ್ನು ಒಬ್ಬ ಒಳ್ಳೆಯ ಉತ್ತಮ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಅವರ ಆಸೆ. ಈ ಮಾತು ನನ್ನ ಮನಸ್ಸಿಗೆ ಬಂದ ತಕ್ಷಣ ನಾನು ನಿರ್ಧಾರ ಮಾಡಿದೆ, ಈಗ ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಅಪ್ಪನಿಗಾಗಿ ನರ್ಸ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಪ್ಪನನ್ನು ನೋಡಿಕೊಳ್ಳಲು ಹೇಳಿ ನಾನು ನೇರವಾಗಿ ಮ್ಯಾರೇಜ್ ಬ್ಯೂರೋಗೆ ಹೋದೆ. ನಾನು ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಅವರಿಗೆ ಹೇಳಿದೆ, ಮುಂದಿನ 1 ತಿಂಗಳ ಒಳಗಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳುವ ಗಂಡು ಬೇಕು, ಸಿಂಪಲ್ ಆಗಿ ಮದುವೆ ನಡೆಯಬೇಕು. ನಾನು ಅವರಿಗೆ ಹೇಳಿದೆ, ನನಗೆ ಕೋಟೀಶ್ವರ ಬೇಡ, ಆಸ್ತಿ ಅಂತಸ್ತು ಏನೂ ಬೇಡ. ಗಂಡಿಗೆ ಒಂದು ಕೆಲಸ ಮತ್ತು ಅವನ ಬ್ಯಾಕ್ಗ್ರೌಂಡ್, ಅವನ ನಡತೆ ಸರಿಯಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾದ ಮಾತು, ಅವರು ಮದುವೆಗೆ ತಕ್ಷಣ ಒಪ್ಪಿಕೊಳ್ಳಬೇಕು. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ನನ್ನ ತಂದೆಯ ಮನಃಶಾಂತಿಗಾಗಿ ನನ್ನ ಮಾತು ಕೇಳಿ ಆ ಮಹಿಳೆ ಮುಗುಳ್ನಗುತ್ತಾ ಅವರ ಮುಂದೆ ಇದ್ದ ಕ್ಯಾಟ್ಲಾಗ್ ಅನ್ನು ನನಗೆ ತೋರಿಸಿದರು. 1 ತಿಂಗಳ ಒಳಗೆ ಮದುವೆ ನಡೆಯಬೇಕು ಅಂದ್ರೆ ಅವರ ಫೀಸು ಸುಮಾರು 5 ಲಕ್ಷ ಇತ್ತು. ನಾನು ಏನು ಮಾತನಾಡದೆ ನನ್ನ ಕ್ರೆಡಿಟ್ ಕಾರ್ಡ್ ಅನ್ನು ಅವರ ಮುಂದೆ ಇಟ್ಟು, ಈಗಲೇ ಪೂರ್ತಿ ದುಡ್ಡನ್ನು ತೆಗೆದುಕೊಳ್ಳಿ, ಈ ದಿನ ಸಾಯಂಕಾಲದೊಳಗೆ ನನಗೆ ಹುಡುಗನನ್ನು ತೋರಿಸುವ ಕೆಲಸ ಶುರು ಮಾಡಿ ಅಂತ ಹೇಳಿದಾಗ ಅಲ್ಲಿದ್ದ ಎಲ್ಲರೂ ನನ್ನ ಮಾತು ಕೇಳಿ ಶಾಕ್ ಆಗಿದ್ದರು. ನನ್ನ ತಂದೆಗಾಗಿ ಪ್ರೀತಿ ಇಲ್ಲದ ಕೇವಲ ಒಪ್ಪಂದದ ಒಂದು ಮದುವೆ ಮಾಡಿಕೊಳ್ಳಲು ನಾನು ಈಗ ಸಿದ್ಧಳಾಗಿದ್ದೆ. ಸಾಯಂಕಾಲ ಅಪ್ಪನಿಗೆ ಇಷ್ಟವಾದ ರೆಸ್ಟೋರೆಂಟ್ನಲ್ಲಿ ಅವರಿಗೆ ಇಷ್ಟವಾದ ಊಟವನ್ನು ಪ್ಯಾಕ್ ಮಾಡಿಸಿಕೊಂಡು ಆಸ್ಪತ್ರೆಗೆ ಹೋದೆ. ಅವರು ಊಟ ಮಾಡಿದ ನಂತರ ನಾನು ನಾಚಿಕೆ ಪಡುತ್ತಾ ಅಪ್ಪನ ಕೈಗಳನ್ನು ಹಿಡಿದುಕೊಂಡು ಅವರು ಕೇಳಬೇಕು ಅಂದುಕೊಂಡಿದ್ದ ಅವರ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಸುಳ್ಳನ್ನು ಹೇಳಿಬಿಟ್ಟೆ. ಅಪ್ಪ, ನನ್ನ ಜೀವನದಲ್ಲಿ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಬುದ್ಧಿವಂತ, ನನ್ನನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ನಾವಿಬ್ಬರು ಕಳೆದ ಕೆಲವು ತಿಂಗಳಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಆದರೆ ಕೆಲಸದ ಸ್ಟ್ರೆಸ್ನಿಂದ ನಾನು ನಿಮಗೆ ಏನು ಹೇಳಲಿಲ್ಲ. ಅವರಿಗೆ ನಿಮ್ಮ ಆರೋಗ್ಯದ ವಿಷಯ ಗೊತ್ತಾದಾಗ ತಕ್ಷಣ ಅವರು ಹೇಳ್ತಾ ಇದ್ರು, ನಾವು ಬೇಗ ಮದುವೆ ಮಾಡಿಕೊಳ್ಳೋಣ ಅಂತ. ಅವರು ನನ್ನನ್ನು ಮದುವೆ ಮಾಡಿಕೊಂಡು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡಿದ್ದಾರೆ. ನಾನು ಅಂದುಕೊಂಡಂತೆ ನನ್ನ ಅಪ್ಪನ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದುಬಿಟ್ಟಿತ್ತು. ಅಪ್ಪ ತಕ್ಷಣ ನನ್ನ ಕೈಗಳನ್ನು ಹಿಡಿದುಕೊಂಡು ಪದೇ ಪದೇ ಕೇಳ್ತಾ ಇದ್ರು, ನನ್ನ ಸಂತೋಷಕ್ಕಾಗಿ ನೀನು ನನ್ನ ಜೊತೆ ಸುಳ್ಳು ಹೇಳ್ತಾ ಇಲ್ಲ ತಾನೆ ಅಂತ. ನಾನು ಎಷ್ಟೋ ಧೈರ್ಯವಾಗಿ ಅವರ ಕಣ್ಣುಗಳನ್ನೇ ನೋಡುತ್ತಾ ನಾನು ನನ್ನ ಅಮ್ಮನ ಮೇಲೆ ಸುಳ್ಳು ಪ್ರಮಾಣ ಮಾಡಿ ಹೇಳ್ಬಿಟ್ಟೆ, ಇಲ್ಲ ಅಪ್ಪ, ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ. ಅಪ್ಪ ಎಷ್ಟೋ ಸಂತೋಷವಾಗಿ ಆ ದೇವರಿಗೆ ಧನ್ಯವಾದ ಹೇಳ್ತಾ ಇದ್ರು. ಕೊನೆಗೂ ಆ ದೇವರು ನನ್ನ ಪ್ರಾರ್ಥನೆ ಕೇಳಿಬಿಟ್ಟಿದ್ದಾರೆ. ಅವರ ಮುಖದ ಮೇಲೆ ಬಂದಿದ್ದ ಸಂತೋಷವನ್ನು ನೋಡಿ ನನಗನ್ನಿಸ್ತಾ ಇತ್ತು, ನಾನು ಸರಿಯಾದ ತೀರ್ಮಾನ ತೆಗೆದುಕೊಂಡಿದ್ದೀನಿ ಅಂತ. ಬೆಳಿಗ್ಗೆ ಆಫೀಸಿನಲ್ಲಿ ಕೆಲಸ, ಮಧ್ಯಾಹ್ನ ಆಸ್ಪತ್ರೆಗೆ ಬಂದು ಅಪ್ಪನಿಗೆ ಸ್ವಲ್ಪ ಸೇವೆಯನ್ನು ಮಾಡಿ ನಂತರ ಸಾಯಂಕಾಲ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡಿಕೊಂಡು ಬ್ಯೂರೋ ಕಡೆಯಿಂದ ತೋರಿಸಿದ ಹುಡುಗರನ್ನು ಭೇಟಿ ಮಾಡುವುದು. ಕೇವಲ 15 ದಿನದಲ್ಲೇ ಆಕೆ ಸುಮಾರು 10 ಜನ ಹುಡುಗರನ್ನು ನನಗೆ ತೋರಿಸಿದಳು. ಮೊದಲನೆಯ ಗಂಡು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೆ ಅವನ ಆಲೋಚನೆಗಳು ತುಂಬಾ ಹಳೆಯ ಕಾಲದ್ದಾಗಿದ್ವು. ಅವನು ಹೇಳ್ತಾ ಇದ್ದ, ಮದುವೆಯಾದ ಮಾರನೆಯ ದಿನವೇ ನೀನು ಕೆಲಸ ಬಿಟ್ಟು ಬಿಡಬೇಕು, ಮನೆಯಲ್ಲಿ ಕುಳಿತುಕೊಂಡು ನಮ್ಮ ಸೇವೆ ಮಾಡಬೇಕು
ಮಾಡಬೇಕು ಅಂತ. ಎರಡನೆಯ ಗಂಡು ಅವನು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದರೆ ಅವನ ಕಣ್ಣು ನನ್ನ ಮೇಲೆ ಇರುವುದಕ್ಕಿಂತ ನನ್ನ ದುಡ್ಡಿನ ಮೇಲೆ ಇತ್ತು. ಮಾತು ಶುರುವಾದ ತಕ್ಷಣ ಅವರು ಕೇಳಿದ್ರು, ನಿಮ್ಮ ಹೆಸರಿನ ಮೇಲೆ ಎಷ್ಟು ಆಸ್ತಿ ಇದೆ ಮತ್ತು ತಿಂಗಳಿಗೆ ಎಷ್ಟು ಲಕ್ಷ ಸಂಪಾದನೆ ಮಾಡ್ತೀರಾ ಅಂತ. ಮೂರನೆಯವನು ಅವನು ತುಂಬಾ ವಿಭಿನ್ನವಾಗಿದ್ದ. 1 ತಿಂಗಳ ಮೊದಲೇ ಇನ್ನೂ ಅವನಿಗೆ ವಿಚ್ಛೇದನವಾಗಿತ್ತು. ಅವರಿಗೆ ತನ್ನ ಊರಿನಲ್ಲಿ ಇರುವ ಹುಷಾರಿಲ್ಲದ ಲಕ್ವಾಗಸ್ರ ತಂದೆ ತಾಯಿಯ ಸೇವೆ ಮಾಡಲು ಒಬ್ಬ ವಿದ್ಯಾವಂತ ಹೆಂಡತಿ ಬೇಕಾಗಿತ್ತು. ಹೆಂಡತಿಗಿಂತ ಅವನ ಮನೆಯಲ್ಲಿ ಅವನ ತಂದೆ ತಾಯಿಗೆ ಸೇವೆ ಮಾಡುವ ಒಬ್ಬ ಕೆಲಸದವಳು ಬೇಕಾಗಿತ್ತು. ಇಂತಹ ವಿಚಿತ್ರವಾದ ಜನರನ್ನು ಭೇಟಿ ಮಾಡಿ ನನ್ನ ಕೋಪವನ್ನು ನನ್ನ ಒಳಗೊಳಗೆ ನುಂಗುತ್ತಿದ್ದೆ. ಇಂತಹ ಜನರನ್ನು ನೋಡಿ ನಾನು ಅಂದುಕೊಳ್ತಾ ಇದ್ದೆ, ಈ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರುವ ಮನುಷ್ಯರು ಯಾರು ಉಳಿದೇ ಇಲ್ವಾ ಅಂತ. ನನಗೆ ಚೆನ್ನಾಗಿ ಗೊತ್ತು, ನಾನು ಸೋಲನ್ನು ಒಪ್ಪಿಕೊಳ್ಳುವ ಹಾಗಿಲ್ಲ ಅಂತ. ಈ ನಾಟಕವನ್ನು ನಾನು ಮುಂದುವರಿಸಲೇಬೇಕಾಗಿತ್ತು. ಅಪ್ಪನ ಈ ಹೋರಾಟದಲ್ಲಿ ಅವರಿಗೆ ಶಕ್ತಿಯನ್ನು ಕೊಡಲು 10ನೇ ಹುಡುಗನನ್ನು ನೋಡಲು ನಾನು ಯಾವುದೇ ರೀತಿಯ ಮೇಕಪ್ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಒಂದು ಚೂಡಿದಾರನ್ನು ಹಾಕಿಕೊಂಡು ಅಲ್ಲಿಗೆ ಹೋದೆ. ನಾನು ಅಂದುಕೊಳ್ತಾ ಇದ್ದೆ, ಕೇವಲ 10 ನಿಮಿಷ ಕುಳಿತುಕೊಳ್ಳಬೇಕು, ನಂತರ ಏನೋ ಒಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ಬೇಕು ಅಂತ. ನಿಖಿಲ್ ಸಮಯಕ್ಕಿಂತಲೂ 15 ನಿಮಿಷ ಮೊದಲೇ ಅಲ್ಲಿಗೆ ಬಂದಿದ್ದ. ನೋಡಲು ತುಂಬಾ ಶಾಂತವಾಗಿ ಒಳ್ಳೆಯವನ ರೀತಿ ಕಾಣಿಸ್ತಾ ಇದ್ದ. ನಾನು ಅಲ್ಲಿ ಹೋದಾಗ ನಿಖಿಲ್ ತಕ್ಷಣ ತನ್ನ ಚೇರಿನಿಂದ ಎದ್ದು ನನಗಾಗಿ ಒಂದು ಚೇರನ್ನು ಎಳೆದು, ಹಲೋ ಅನಿತಾ, ನೀವು ಇಷ್ಟೊಂದು ಬ್ಯುಸಿಯಾಗಿದ್ದರೂ ನನಗಾಗಿ ಸಮಯವನ್ನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ. ಅವನು ಇಷ್ಟೊಂದು ಸಿಂಪಲ್ ಆದ ಮಾತುಗಳು, ಅವನ ಗುಣ ನೋಡಿ ನನ್ನ ಒಳಗಿದ್ದ ಎಲ್ಲ ಕೋಪ ಕರಗಿ ಹೋಗಿತ್ತು. ನಾವು ಕಾಫಿಯನ್ನು ಆರ್ಡರ್ ಮಾಡಿ ಮಾತನಾಡಲು ಶುರು ಮಾಡಿದೆವು. ನಿಖಿಲ್ ಬೇರೆಯವರ ರೀತಿ ನನ್ನ ಸಂಬಳ, ನನ್ನ ಆಸ್ತಿ ಯಾವುದರ ಬಗ್ಗೆಯೂ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಲಿಲ್ಲ. ಅವನು ಎಷ್ಟೋ ಗೌರವದಿಂದ ನನಗೇನು ಬೇಕು, ಏನು ಬೇಡ, ನನಗೇನು ಇಷ್ಟ ಅನ್ನುವುದರನ್ನು ಕೇಳಿದ. ಕೆಲಸದ ಮೇಲೆ ನಾವು ಅನುಭವಿಸುತ್ತಿರುವ ಸ್ಟ್ರೆಸ್ನ ಬಗ್ಗೆ ಕೂಡ ಮಾತನಾಡಿದ. ಅವನು ನನ್ನ ಪ್ರತಿಯೊಂದು ಮಾತುಗಳನ್ನು ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ದ. ಮಧ್ಯ ಮಧ್ಯದಲ್ಲಿ ತುಂಬಾ ಬುದ್ಧಿವಂತನ ರೀತಿ ಕೂಡ ಮಾತನಾಡ್ತಾ ಇದ್ದ. ಅವರ ಮಾತು ಕೇಳಿ ನನಗನ್ನಿಸ್ತಾ ಇತ್ತು, ಅವರು ತುಂಬಾ ವಿದ್ಯಾವಂತರು, ತುಂಬಾ ಬುದ್ಧಿವಂತರು ಮತ್ತು ಪರಿವಾರದ ಬೆಲೆ ಗೊತ್ತಿರುವವರು ಅಂತ. ಅವರು ಹೇಳ್ತಾ ಇದ್ರು, ನನ್ನ ಹೆಸರು ನಿಖಿಲ್, ನಾನು ಸಿವಿಲ್ ಇಂಜಿನಿಯರ್. ಜೀವನದ ಕಷ್ಟ ಸುಖಗಳ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಮಾತನಾಡಿದ್ರು. ಅವರ ಮಾತುಗಳನ್ನು ಕೇಳುತ್ತಾ ನನಗೆ ಗೊತ್ತಾಗ್ಲೇ ಇಲ್ಲ 2 ಗಂಟೆ ಯಾವಾಗ ಕಳೆದು ಹೋಯಿತು ಅಂತ. ಅವರ ಜೊತೆ ಮಾತನಾಡಬೇಕಾದ್ರೆ ನನಗನ್ನಿಸ್ತಾ ಇತ್ತು, ನಾನು ನನ್ನ ಯಾರೋ ಹಳೆಯ ಗೆಳೆಯರ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ. ಆ ಸಮಯದಲ್ಲಿ ನನಗನ್ನಿಸಿತ್ತು, ಆ ದೇವರು ನನ್ನ ಮತ್ತು ಅಪ್ಪನ ಕಣ್ಣೀರನ್ನು ನೋಡಿದ್ದಾರೆ, ಅಪ್ಪನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಇಂತಹ ಕಷ್ಟದ ಸಮಯದಲ್ಲಿ ಅವರು ನನಗಾಗಿ ಇಷ್ಟು ಒಳ್ಳೆಯ ಹುಡುಗನನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂತ. ಆ ದಿನದ ನಂತರ ನಿಖಿಲ್ ಪ್ರತಿದಿನ ನನಗೆ ಮೆಸೇಜ್ ಕಳುಹಿಸುತ್ತಿದ್ದ. ಬೆಳಿಗ್ಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಊಟ ಮಾಡುವಂತ ನೆನಪಿಸುತ್ತಿದ್ದ. ರಾತ್ರಿ ಕೆಲಸ ಮುಗಿದ ನಂತರ ಅವರು ನನಗೆ 1 ಬಾರಿ ತಪ್ಪದೆ ಫೋನ್ ಮಾಡ್ತಾ ಇದ್ರು. ನಿಧಾನವಾಗಿ ಇದೆಲ್ಲ ನನ್ನ ಜೀವನದ ತುಂಬಾ ಸುಂದರವಾದ ಭಾಗವಾಗತೊಡಗಿತ್ತು. ನಾನು ಒಂದು ದಿನ ನಿಖಿಲ್ನನ್ನು ಕರೆಸಿ ಎಲ್ಲ ಸತ್ಯ ಹೇಳಬೇಕು ಅಂತ ತೀರ್ಮಾನ ಮಾಡಿದೆ. ನಿಖಿಲ್, ನನಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು. ಕಳೆದ ಕೆಲವು ದಿನಗಳಿಂದ ನೀವು ನನಗೆ ಎಷ್ಟೊಂದು ಗೌರವ ಮತ್ತು ಸಮಯ ಕೊಟ್ಟಿದ್ದೀರಾ ಅಂದ್ರೆ ನನಗೆ ತುಂಬಾ ಸಂತೋಷವಾಯಿತು. ಆದರೆ ಈ ಸಂಬಂಧದಲ್ಲಿ ನಾವು ಮುಂದುವರಿಯುವುದಕ್ಕಿಂತ ಮೊದಲು ನನ್ನ ಜೀವನದ ಬಹುದೊಡ್ಡ ಸತ್ಯ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ನನ್ನ ಬಟ್ಟೆಗಳು, ನನ್ನ ಕೆಲಸ ಮತ್ತು ನನ್ನ ಗಾಡಿ ನೋಡಿ ನೀವು ಊಹಿಸಿದ ಹಾಗೆ ನನ್ನ ಜೀವನ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ನನಗೆ ತುಂಬಾ ದೊಡ್ಡ ಆಧಾರವಾಗಿರುವ ನನ್ನ ತಂದೆ ಈ ಸಮಯದಲ್ಲಿ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರ್ ಜೊತೆ ಹೋರಾಡುತ್ತಿದ್ದಾರೆ. ಅವರ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಆ ಖರ್ಚನ್ನು ನಾನು ಖುದ್ದು ನಿಭಾಯಿಸಬಲ್ಲೆ, ನನಗೆ ಯಾರ ದುಡ್ಡಿನ ಅವಶ್ಯಕತೆ ಕೂಡ ಇಲ್ಲ. ಆದರೆ ನನ್ನ ಅಪ್ಪನ ಕೊನೆಯ ಆಸೆ, ಅವರು ಈ ಲೋಕದಿಂದ ಹೋಗುವುದಕ್ಕಿಂತ ಮೊದಲು ನನ್ನ ಮದುವೆಯನ್ನು ನೋಡಿ ಹೋಗಬೇಕು ಅನ್ನುವುದು. ನಾನು ಮ್ಯಾರೇಜ್ ಬ್ಯೂರೋನಲ್ಲಿ ನನಗಾಗಿ ಒಬ್ಬ ಗಂಡನನ್ನು ಹುಡುಕಲು ಬಂದಿರಲಿಲ್ಲ. ಈ ಪ್ರಪಂಚದ ಮುಂದೆ, ಈ ಕಾನೂನಿನ ಮುಂದೆ ನನ್ನ ಜೊತೆ ನಿಂತುಕೊಳ್ಳಲು ಒಬ್ಬ ಗಂಡನನ್ನು ಹುಡುಕಲು ಬಂದಿದ್ದೆ ಅಷ್ಟೇ. ನಾನು ಇದೆಲ್ಲವನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೊಂದು ದಿನ ನೀವು ಅಂದುಕೊಳ್ಳಬಾರ್ದು ನಾನು ನಿನ್ನ ಬಳಿ ಏನನ್ನು ಮುಚ್ಚಿಡ್ತಾ ಇದ್ದೀನಿ ಅಂತ. ನೀನು ನನ್ನ ಜೀವನದಲ್ಲಿ ಬಂದರೆ ನಿನಗೆ ರೊಮ್ಯಾನ್ಸ್ಗಿಂತಲೂ ಹೆಚ್ಚಾಗಿ ಆಸ್ಪತ್ರೆಯ ಸುತ್ತಲೂ ಓಡಾಡಬೇಕಾದ ಪರಿಸ್ಥಿತಿ ಬರುತ್ತೆ. ತುಂಬಾ ಹೆಚ್ಚಾಗಿ ಮೆಂಟಲ್ ಪ್ರೆಷರ್ ಕೂಡ ಇರುತ್ತೆ. ನಿಮಗೆ ಇವೆಲ್ಲವೂ ಇಷ್ಟವಿಲ್ಲದಿದ್ದರೆ ನೀವು ಈಗಲೇ ಇಲ್ಲೇ ಈ ಸಂಬಂಧವನ್ನು ಮುರಿದು ಹಾಕೋಣ. ನಾವು ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿಯೋಣ. ನನಗೆ ಜೀವನದಲ್ಲಿ ಯಾವತ್ತೂ ನಿಮ್ಮ ಮೇಲೆ ಬೇಸರ ಇರುವುದಿಲ್ಲ. ಇದೆಲ್ಲವನ್ನು ಹೇಳಬೇಕಾದ್ರೆ ನಾನು ತಲೆ ಬಗ್ಗಿಸಿಕೊಂಡಿದ್ದೆ. ನನಗೆ ಪೂರ್ತಿ ವಿಶ್ವಾಸವಿತ್ತು ಇದೆಲ್ಲವನ್ನು ಕೇಳಿ ಅವರು ಏನು ಒಂದು ಸಬೂಬು ಹೇಳಿ ಇಲ್ಲಿಂದ ಎದ್ದು ಹೊರಟು ಹೋಗ್ತಾರೆ ಅಂತ. ಯಾವ ಬುದ್ಧಿವಂತ ವ್ಯಕ್ತಿ ನನ್ನಂತಹ ಇಷ್ಟೊಂದು ಜವಾಬ್ದಾರಿಗಳನ್ನು ಹೊತ್ತು ಇಷ್ಟೊಂದು ಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡ ಹುಡುಗಿಯ ಜೊತೆ ಮದುವೆ ಮಾಡಿಕೊಳ್ಳಲು ಬಯಸುತ್ತಾರೆ ಅಂತ ನಾನು ಅಂದುಕೊಂಡಿದ್ದೆ.
ನಮ್ಮ ಮಧ್ಯೆ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ನಾನು ತಲೆ ಎತ್ತಿ ಅವರನ್ನು ಗಮನಿಸಿದಾಗ ಅವರು ನನ್ನನ್ನೇ ನೋಡ್ತಾ ಇದ್ರು. ನಂತರ ಅವರು ನನ್ನ ನಡುಗುತ್ತಿರುವ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದ್ರು, ಅನಿತಾ, ನೀನು ಪ್ರತಿಯೊಂದು ಮಾತನ್ನು ಇಷ್ಟೊಂದು ನೆಗೆಟಿವ್ ಆಗಿ ಯಾಕೆ ಯೋಚಿಸುತ್ತೀಯಾ? ಇದೆಲ್ಲವನ್ನು ಒಂಟಿಯಾಗಿ ಯಾಕೆ ಅನುಭವಿಸುತ್ತಿದ್ದೀಯಾ? ಕಾಯಿಲೆಗಳನ್ನು ಯಾವುದೇ ಮನುಷ್ಯರು ಆಹ್ವಾನ ಕೊಟ್ಟು ಕರೆಸಿಕೊಳ್ಳುವುದಿಲ್ಲ. ಮನುಷ್ಯರಿಗೆ ಕಾಯಿಲೆಗಳು ಬರದೆ ಇನ್ನು ಯಾರಿಗೆ ತಾನೇ ಬರಬೇಕು? ನಿನ್ನ ಈ ಸತ್ಯದಿಂದ ನನಗೆ ಏನೂ ತೊಂದರೆ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಿನ್ನ ಸತ್ಯವನ್ನು ನಿನ್ನ ಬಾಯಿಂದ ಕೇಳಿ ನಿನ್ನ ಮೇಲೆ ನನಗೆ ತುಂಬಾ ಹೆಚ್ಚಿನ ಗೌರವ ಬಂದು ಬಿಟ್ಟಿದೆ. ಯಾವ ರೀತಿ ನೀನು ನಿನ್ನ ತಂದೆಗಾಗಿ ನಿಂತುಕೊಂಡಿದೆಯೋ ಅದನ್ನು ನೋಡಿ ನನಗೆ ನಿನ್ನ ಮೇಲೆ ತುಂಬಾ ಹೆಚ್ಚಿನ ವಿಶ್ವಾಸ ಬಂದಿದೆ. ನೀನು ನನ್ನನ್ನು ನಂಬಿ ನಿನ್ನ ಮನಸ್ಸಿನ ಇಷ್ಟೊಂದು ದೊಡ್ಡ ಭಾರವನ್ನು ಹೇಳಿಕೊಂಡಾಗ ನಾನು ಕೂಡ ಧೈರ್ಯವಾಗಿ ನಿಯತ್ತಿನಿಂದ ನನ್ನ ಮನಸ್ಸಿನ ಮಾತುಗಳನ್ನು ನಿನ್ನ ಜೊತೆ ಹಂಚಿಕೊಳ್ಳುತ್ತೇನೆ. ನನಗೂ ಈಗ ಮದುವೆಯ ವಯಸ್ಸು ಬಂದಿದೆ. ನಾನು ಅಂದುಕೊಳ್ತಾ ಇದ್ದೆ ನನ್ನ ಒಂದು ಪರಿವಾರವನ್ನು ಕಟ್ಟಿಕೊಳ್ಬೇಕು ಅಂತ. ನಿನಗೆ ಏನೂ ಅಭ್ಯಂತರವಿಲ್ಲವೆಂದರೆ ನಾನು ತಕ್ಷಣ ಮದುವೆಯನ್ನು ಮಾಡಿಕೊಳ್ಳೋಣ. ನಾನು ಈ ಜಗತ್ತಿನ ಮುಂದೆ ನಿನ್ನ ಗಂಡನಾಗಿ ನಿನ್ನ ಜೊತೆ ನಿಂತುಕೊಳ್ಳಬೇಕು ಅಂತ ಬಯಸುತ್ತೇನೆ. ಆಸ್ಪತ್ರೆಯಲ್ಲಿ ಕೂಡ ನಿನ್ನ ಜೊತೆ ಸೇರಿ ಅಂಕಲ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಾವು ಇಬ್ಬರು ಸಿಂಪಲ್ ಆಗಿ ಕೋರ್ಟಿನಲ್ಲಿ ಮದುವೆ ಮಾಡಿಕೊಳ್ಳೋಣ. ಮದುವೆಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ನೇರವಾಗಿ ಆಸ್ಪತ್ರೆಗೆ ಹೋಗೋಣ. ಅಂಕಲ್ ನಮ್ಮಿಬ್ಬರನ್ನು ನೋಡಿ ನೆಮ್ಮದಿಯಾಗಿ ತಮ್ಮ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಿ. ಮುಂದೆ ಯಾವುದೇ ತೊಂದರೆ ಬಂದರೂ ನಾನು ಎಲ್ಲ ತೊಂದರೆಯಲ್ಲೂ ನಿನ್ನ ಜೊತೆ ನಿಂತುಕೊಂಡಿರ್ತೀನಿ ಅಂತ ಹೇಳಿದಾಗ ನಿಖಿಲ್ನ ಪ್ರತಿಯೊಂದು ಮಾತುಗಳು ನನ್ನ ಹೃದಯವನ್ನು ಮುಟ್ಟುತ್ತಿದ್ದವು. ತನ್ನ ಒಳಗೆ ಅಡಗಿದಂತಹ ಭಯ ಒಂದು ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಇಷ್ಟು ಸಮಯದಿಂದ ನನ್ನೊಳಗೆ ಅಡಗಿದ್ದ ದುಃಖ ಕಣ್ಣೀರ ರೂಪದಲ್ಲಿ ಈಗ ಹೊರಗೆ ಬಂದು ಬಿಟ್ಟಿತ್ತು. ನಾನು ಅಲ್ಲೇ ರೆಸ್ಟೋರೆಂಟ್ನಲ್ಲಿ ಸಣ್ಣ ಮಗುವಿನ ಹಾಗೆ ಜೋರಾಗಿ ಅಳಲು ಶುರು ಮಾಡಿದೆ. ನನಗೆ ಅವರ ಮೇಲೆ ಪೂರ್ತಿ ವಿಶ್ವಾಸವಿತ್ತು. ಇವರು ನನ್ನ ಜೊತೆ ಯಾವುದೇ ನಾಟಕ ಆಡ್ತಾ ಇಲ್ಲ ಅಂತ. ನನ್ನ ತಂದೆಯ ಈ ಹೋರಾಟದಲ್ಲಿ ಇವರು ನನ್ನ ಜೊತೆ ನಿಂತುಕೊಂಡರೆ ನಾನು ಪೂರ್ತಿ ಜೀವನ ಇವರ ಜೊತೆ ಸಂತೋಷವಾಗಿ ಕಳೆಯಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ನಾನು ಒಳ್ಳೆಯ ಹೆಂಡತಿಯಾಗಿ ಅತ್ತೆ ಮಾವನಿಗೆ ಒಳ್ಳೆಯ ಸೊಸೆಯಾಗಿ ಅವರ ಸೇವೆ ಮಾಡುತ್ತಾ ನನ್ನ ಜೀವನವನ್ನು ಕಳೆದು ಬಿಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡೆ. ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು ನನ್ನ ಜೀವನದ ನಿಜವಾದ ಸಂಗಾತಿ ಇವರೇ ಅಂತ. ನಾನು ಈಗ ಅಂದುಕೊಳ್ತಾ ಇದ್ದೆ, ನಾನು ಕೆಲವು ದಿನಗಳಲ್ಲೇ ಕೋರ್ಟಿಗೆ ಹೋಗಿ ನಮ್ಮ ಮದುವೆಯನ್ನು ರಿಜಿಸ್ಟರ್ ಮಾಡಿಕೊಂಡು ಅಪ್ಪನಿಗೆ ಈ ಸಂತೋಷದ ವಿಷಯವನ್ನು ತಿಳಿಸ್ಬೇಕು ಅಂತ. ಆಗಲೇ ನಿಖಿಲ್ ನನ್ನನ್ನೇ ನೋಡ್ತಾ ಇದ್ರು. ಯಾವಾಗಲೂ ಶಾಂತವಾಗಿ ಇರುತ್ತಿದ್ದ ಅವರ ಕಣ್ಣುಗಳಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇತ್ತು. ಅವರು ತುಂಬಾ ದುಃಖದಿಂದ ಹೇಳಿದ್ರು, ಅನಿತಾ, ಇಷ್ಟು ಬೇಗ ಇಷ್ಟೊಂದು ಸಂತೋಷ ಪಡಬೇಡ. ನಾನು ಕೂಡ ಮಾಮೂಲಿ ಮನುಷ್ಯ. ನಾನು ಕೂಡ ಮದುವೆಗಿಂತಲೂ ಮೊದಲು ಕೆಲವು ವಿಷಯಗಳನ್ನು ಮಾತನಾಡಿ ಕ್ಲಿಯರ್ ಮಾಡಿಕೊಳ್ಳಬೇಕು. ನಂತರ ನಾನು ನಿನ್ನ ಜೊತೆ ಏನೋ ಮುಚ್ಚಿಟ್ಟಿದ್ದೀನಿ ಅಂತ ನೀನು ಅಂದುಕೊಳ್ಳಬಾರದು ಅಂತ ಹೇಳುತ್ತಾ ಅವನು ತನ್ನ ಹಳ್ಳಿ ಮತ್ತು ಪರಿವಾರದ ಬಗ್ಗೆ ಹೇಳಲು ಶುರು ಮಾಡಿದ. ಅವರು ಹೇಳಿದರು, ನಮ್ಮ ಪರಿವಾರದಲ್ಲಿ ದೊಡ್ಡ ಮಗ ಮತ್ತು ಸೊಸೆಯ ಮೇಲೆಯೇ ಪೂರ್ತಿ ಪರಿವಾರದ ಜವಾಬ್ದಾರಿ ಇರುತ್ತೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ 26ಕ್ಕೂ ಹೆಚ್ಚು ಆಯೋಜನೆಗಳು ನಡೆಯುತ್ತವೆ. ಅದರಲ್ಲಿ ಪಿತೃಗಳ ಶ್ರಾದ್ದ ಕಾರ್ಯಕ್ರಮಗಳು, ಪಿತೃಪಕ್ಷದ ಪೂಜೆಗಳು, ಎಷ್ಟೊಂದು ವಿಧವಾದ ಸಂಪ್ರದಾಯಗಳು ಇರುತ್ತವೆ. ಈ ಎಲ್ಲಾ ಜವಾಬ್ದಾರಿಗಳು ಕೇವಲ ದೊಡ್ಡ ಸೊಸೆಯ ಹೆಗಲಿನ ಮೇಲೆ ಇದೆ. ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ್ರು, ಪ್ರತಿ ವರ್ಷ ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಪೂರ್ತಿ ಸಂಬಂಧಿಕರಿಗೆ, ಊರಿನವರಿಗೆ ಎಲ್ಲರಿಗೂ ಊಟ ಹಾಕಬೇಕಾಗುತ್ತೆ. ಆದರೆ ಎಲ್ಲದಕ್ಕಿಂತ ತುಂಬಾ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅದು ದುಡ್ಡಲ್ಲ, ಅದು ನನ್ನ ಅಮ್ಮ. ನನ್ನ ಅಮ್ಮ ತುಂಬಾ ಹಳೆಯ ಕಾಲದ ಮಹಿಳೆ. ಅವರಿಗೆ ನಗರದಲ್ಲಿ ಕೆಲಸ ಮಾಡುವ ಹೆಂಗಸರು ಅಂದ್ರೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಅವರ ಪ್ರಕಾರ ಸೊಸೆ ಅಂದ್ರೆ ತಲೆ ಮೇಲೆ ಸೆರಗು, ಯಾವಾಗಲೂ ಅಡಿಗೆ ಮನೆಯಲ್ಲಿ ಕುಳಿತುಕೊಂಡು ಅಡಿಗೆ ಮಾಡುವವಳು ಮತ್ತು ವಂಶಕ್ಕೆ ವಾರಸುದಾರರನ್ನು ಕೊಡುವವಳು. ಅವನು ನನಗೆ ನೇರವಾಗಿ ಹೇಳ್ದ, ನೀನು ನನ್ನ ಮನೆಯ ಸೊಸೆಯಾದ್ರೆ ನಿನ್ನ ಈ ಕೆಲಸವನ್ನು, ನಿನ್ನ ಗೌರವವನ್ನು ಮನೆಯ ಹೊರಗೆ ಬಿಟ್ಟು ಬರಬೇಕು. ನೀನು ಎಲ್ಲರಿಗಾಗಿ ಅಡಿಗೆ ಮಾಡುವುದನ್ನು ಕಲಿಯಲೇಬೇಕು. ಅಮ್ಮನ ಕೋಪವನ್ನು ಸಹಿಸಿಕೊಳ್ಳಲೇಬೇಕು. ಅವನ ಪ್ರತಿಯೊಂದು ಮಾತುಗಳು ನನ್ನ ಹೃದಯಕ್ಕೆ ಗಾಯ ಮಾಡುತ್ತಿದ್ದವು. ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಟಾಪ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕೋಟ್ಯಾಂತರ ರೂಪಾಯಿ ಡೀಲ್ಗೆ ಸೈನ್ ಮಾಡ್ತಾ ಇದ್ದೆ. ನನ್ನ ಒಂದೇ ಒಂದು ಸೂಚನೆಯ ಮೇರೆಗೆ ಪೂರ್ತಿ ಸ್ಟಾಫ್ ತಲೆ ಬಗ್ಗಿಸಿಕೊಂಡು ಕೆಲಸ ಮಾಡ್ತಾ ಇದ್ರು. ನಾನು ಯಾವತ್ತೂ ಒಂದೇ ಒಂದು ಅಡುಗೆ ಮನೆಯ ಕೆಲಸವನ್ನು ಸಹ ಮಾಡಿರಲಿಲ್ಲ. ಮಾರ್ಕೆಟಿಗೆ ಹೋಗಿ ಏನನ್ನು ಕೊಂಡುಕೊಂಡು ಸಹ ಬಂದಿರಲಿಲ್ಲ. ಅಪರಿಚಿತ ಮತ್ತು ಅಷ್ಟೊಂದು ಕಟ್ಟುನಿಟ್ಟಿನ ಅತ್ತೆಯ ಕೋಪವನ್ನು, ಅವರ ಬೈಗುಳವನ್ನು ಕೇಳುತ್ತಾ ಜೀವನ ಕಳೆಯೋದು ಅಂದ್ರೆ ಇದು ಯಾವುದೇ ದುಸ್ವಪ್ನಕ್ಕಿಂತ ಕಡಿಮೆ ಏನೂ ಇರಲಿಲ್ಲ.
ನನ್ನ ಮನಸ್ಸಿನಲ್ಲಿ ಈ ಸಂಬಂಧದಿಂದ ಹಿಂದೆ ಸರಿಯೋಣ ಎನ್ನುವ ಆಲೋಚನೆ ಬಂದಾಗ ನನ್ನ ಅಪ್ಪನ ಮುಖ ನನ್ನ ಕಣ್ಣ ಮುಂದೆ ಬಂದಿತ್ತು. ಅವರ ಕಣ್ಣುಗಳಲ್ಲಿ ಇದ್ದ ಚಿಂತೆ ನನ್ನ ಕಣ್ಣ ಮುಂದೆ ಬಂದಿತ್ತು. ನಾನು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ನೀವು ಚಿಂತೆ ಮಾಡಬೇಡಿ, ನಾನು ಏನು ಹೇಳ್ತೀನೋ ಅದನ್ನು ಖಂಡಿತ ಮಾಡಿ ತೋರಿಸುತ್ತೇನೆ. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಪರಿವಾರದ ಸಂಪ್ರದಾಯಗಳಿಗೆ ಏನೇನು ಖರ್ಚಾಗುತ್ತೋ ಅದೆಲ್ಲವನ್ನು ನಾನು ಮಾಡ್ತೀನಿ. ಆದರೆ ನನಗೆ ಅಡಿಗೆ ಮಾಡೋದು ಬರೆಯೋದಿಲ್ಲ. ನಾನು ಖಂಡಿತ ಅದನ್ನು ಕೂಡ ಕಲಿಯುತ್ತೇನೆ. ನಿಮ್ಮ ಮನೆಯಲ್ಲಿ ನನಗೆ ಅವಮಾನ ಕಷ್ಟ ಅನುಭವಿಸಬೇಕಾಗಿ ಬಂದರೆ ನಾನು ಅದನ್ನು ಕೂಡ ಸಂತೋಷವಾಗಿ ಅನುಭವಿಸುತ್ತೇನೆ. ನಾನು ನನ್ನನ್ನು ನಿನ್ನ ಪರಿವಾರದ ಸೇವೆಯಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಳ್ಳುತ್ತೇನೆ. ಇದನ್ನು ನೋಡಿ ಆ ದೇವರು ನನ್ನ ಅಪ್ಪನಿಗೆ ಹೊಸ ಜೀವನವನ್ನು ಕೊಟ್ಟರೆ ಸಾಕು. ನನಗೆ ಪೂರ್ತಿ ನಂಬಿಕೆ ಇದೆ. ನಾನು ಒಳ್ಳೆಯ ಸೊಸೆಯಾಗಿ ನಿನ್ನ ಮನೆಯವರ ಸೇವೆಯನ್ನು ಮಾಡಿದ್ರೆ ಆ ದೇವರು ಖಂಡಿತ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಅವರು ನನ್ನ ಅಪ್ಪನಿಗೆ ಆಯುಷ್ಯ ಆರೋಗ್ಯವನ್ನು ಕೊಡುತ್ತಾರೆ ಅಂತ. ಆದರೆ ನೀನು ನಿನ್ನ ಮಾತುಗಳನ್ನು ಚೆನ್ನಾಗಿ ನೆನಪಿಟ್ಕೋ. ನೀನು ಒಳ್ಳೆಯ ಅಳಿಯನಾಗಿ ನನ್ನ ಅಪ್ಪನಿಗೆ ಸಂತೋಷ ಕೊಡಬೇಕು. ನೀನು ನನ್ನ ಅಪ್ಪನನ್ನು ಚೆನ್ನಾಗಿ ನೋಡಿಕೊಂಡರೆ ನಿನ್ನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಎಲ್ಲವನ್ನೂ ಅನುಭವಿಸುತ್ತೇನೆ. ನನ್ನ ಮಾತು ಕೇಳಿ ನಿಖಿಲ್ ತುಂಬ ಸಂತೋಷದಿಂದ ನಗುತ್ತಾ ತಲೆಯಾಡಿಸಿದ. ನಂತರ ಮದುವೆಯ ತಯಾರಿಗಳು ತುಂಬ ಬೇಗ ಶುರುವಾದವು. ಅದೇ ಭಾನುವಾರ ನಿಖಿಲ್ ನನ್ನನ್ನು ಅವರ ಹಳ್ಳಿಗೆ ಕೂಡ ಕರೆದುಕೊಂಡು ಹೋದ. ಅವರ ಅಮ್ಮ ಮತ್ತು ಕುಟುಂಬದವರನ್ನು ಭೇಟಿ ಮಾಡಲು. ಆ ಮನೆಯೊಳಗೆ ಕಾಲಿಟ್ಟ ತಕ್ಷಣ ನನಗೆ ಅಲ್ಲಿ ಉಸಿರು ಕಟ್ಟಿದ ಹಾಗೆ ಅನ್ನಿಸ್ತಾ ಇತ್ತು. ಆ ಮನೆಯಲ್ಲಿ ಅಗರಬತ್ತಿಯ ವಾಸನೆಗಳು ಎಷ್ಟೊಂದು ಹರಡಿದ್ದವು. ಮನೆಯ ಎಲ್ಲ ಗಂಡಸರು ಹಾಲಿನಲ್ಲಿ ಆರಾಮವಾಗಿ ಕುಳಿತುಕೊಂಡಿದ್ರು. ಮನೆಯಲ್ಲಿ ಅವರು ಬೀಡಿ ಸಿಗರೇಟುಗಳನ್ನು ಕುಡಿಯುತ್ತಿದ್ರು. ಅವರು ಯಾರು ನಮ್ಮನ್ನು ನೋಡಿ ನಮ್ಮ ಸ್ವಾಗತವನ್ನು ಮಾಡಲು ಸಿದ್ಧರಿರಲಿಲ್ಲ. ನಿಖಿಲ್ ನೇರವಾಗಿ ನನ್ನನ್ನು ಅಡಿಗೆ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಅವರ ಅಮ್ಮ ನೆಲದ ಮೇಲೆ ಕುಳಿತುಕೊಂಡು ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ಲು. ಆಕೆ ಸುಮಾರು 60 ವರ್ಷದ ದಟ್ಟವಾದ ಪ್ರಭಾವಶಾಲಿ ಮಹಿಳೆಯಾಗಿದ್ಲು. ಅವರ ಮುಖದಲ್ಲಿ ಕಠಿಣತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆಕೆಯ ಕಣ್ಣುಗಳು ನೋಡಿಯೇ ನನಗೆ ತುಂಬಾ ಭಯ ಕೂಡ ಆಗ್ತಾ ಇತ್ತು. ನಾನು ಆಕೆಯ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವರು ನನಗೆ ಆಶೀರ್ವಾದ ಕೂಡ ಕೊಡಲಿಲ್ಲ. ಅವರು ಕೇವಲ ಅಂತ ಹೇಳಿದರು ಅಷ್ಟೇ. ಅವರು ತಮ್ಮ ಕೆಲಸವನ್ನು ಬಿಟ್ಟು ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ಗುರಾಯಿಸುತ್ತಾ ಹೇಳಿದರು, ಪಟ್ಟಣದ ಮೇಡಮ್ ಆಗಿ ಈ ಮುಖ ಮತ್ತು ಉಗುರುಗಳಿಗೆ ಬಣ್ಣವನ್ನು ಬಳಿದುಕೊಂಡು ಇವಳ ಕೈಯಿಂದ ನಮ್ಮ ಮನೆಯ ಕೆಲಸಗಳು ಮಾಡಲು ಸಾಧ್ಯವೇ ಇಲ್ಲ. ನಮ್ಮ ಪರಿವಾರ ಈ ಪೂರ್ತಿ 7 ಹಳ್ಳಿಗಳಲ್ಲಿ ತುಂಬಾ ದೊಡ್ಡ ಹೆಸರುವಾಸಿಯಾದ ಕುಟುಂಬ. ನಮ್ಮ ಕುಟುಂಬದ ನಿಯಮಗಳು ತುಂಬಾ ಕಠಿಣವಾದದ್ದು. ಈ ಮನೆಯಲ್ಲಿ ಇರಬೇಕು ಅಂದ್ರೆ ನಿನ್ನ ಮಿತಿಯೊಳಗೆ ನೀನು ಇರಬೇಕು. ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಎದ್ದು ಪೂರ್ತಿ ಅಂಗಳವನ್ನು ಕಸ ಗುಡಿಸಬೇಕು. ಅಡಿಗೆ ಮನೆಯ ಎಲ್ಲ ಕೆಲಸವನ್ನು ಒಂಟಿಯಾಗಿ ಮಾಡಬೇಕು. ಮನೆಯ ಪಾರಂಪರಿಕ ಸಂಪ್ರದಾಯಗಳಿಗೆ 100 ಜನರ ಅಡಿಗೆಯನ್ನು ಒಬ್ಬಳೇ ನಿಂತು ಮಾಡಬೇಕು. ದೊಡ್ಡವರು ಏನಾದರೂ ಹೇಳಿದ್ರೆ ನಿನ್ನ ಬಾಯಿಂದ ಒಂದೇ ಒಂದು ಪದ ಕೂಡ ಹೊರಗೆ ಬರಬಾರದು. ಅವರು ನನ್ನ ಹತ್ತಿರ ಬಂದು ನನ್ನನ್ನೇ ಗುರಾಯಿಸುತ್ತಾ, ನೀನು ಹೊರಗೆ ಎಷ್ಟು ಲಕ್ಷ ಬೇಕಾದರೂ ಸಂಪಾದನೆ ಮಾಡು, ಆದ್ದರಿಂದ ನನಗೇನೂ ಆಗಬೇಕಾಗಿಲ್ಲ. ಆದರೆ ಈ ಮನೆಯಲ್ಲಿ ನೀನು ನಾನು ಹೇಳಿದ ಹಾಗೆ ಕುಣಿಯಬೇಕು ಮತ್ತು ನಾನು ಹೇಳುವ ಎಲ್ಲ ಕೆಲಸವನ್ನು ಸಹ ಮಾಡಬೇಕು. ನನಗೆ ಎದುರು ಉತ್ತರವನ್ನು ಕೊಡಲು ನೀನು ಯೋಚಿಸಲು ಬೇಡ. ಅತ್ತೆ, ಲತಾದೇವಿಯವರ ಬಾಯಿಂದ ಬಂದಂತಹ ಕೆಟ್ಟ ಅವಮಾನಭರಿತ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ರಕ್ತ ಕುದಿಯಲು ಶುರುವಾಯಿತು. ನನಗನ್ನಿಸ್ತಾ ಇತ್ತು, ನಾನು ಈ ಮನೆಯಲ್ಲಿ ನಿನ್ನ ಮಗನನ್ನು ಮದುವೆ ಮಾಡಿಕೊಂಡು ಬರ್ತಾ ಇದ್ದೀನಿ, ನಿನ್ನ ಮನೆಯಲ್ಲಿ ಕೆಲಸದವಳಾಗಿ ಬರ್ತಾ ಇಲ್ಲ ಅಂತ ಜೋರಾಗಿ ಕೂಗಿ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲೇ ನಿಖಿಲ್ ನನ್ನ ಭುಜದ ಮೇಲೆ ಜೋರಾಗಿ ಕೈಯನ್ನು ಇಟ್ಟು ಅಲ್ಲಾಡಿಸ್ತಾ ಇದ್ದ. ಅವನು ನನಗೆ ನನ್ನ ಉದ್ದೇಶವನ್ನು, ನನ್ನ ಮಿತಿಯನ್ನು ತೋರಿಸಿಕೊಡುತ್ತಿರುವಂತೆ. ನಾನು ಈಗ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡಿದ್ದೆ. ನನ್ನ ಒಳಗಿದ್ದ ಕೋಪವನ್ನು ನುಂಗಿಕೊಳ್ಳುತ್ತಾ ಇದೆಲ್ಲವೂ ಅಪ್ಪನಿಗಾಗಿ ಸಹಿಸಿಕೊಳ್ಳಲೇಬೇಕು ಅಂತ ಅಂದುಕೊಂಡೆ. ಆ ದಿನದ ನಂತರ ಸರಿಯಾಗಿ 2 ವಾರಕ್ಕೆ ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ನಾನು ಅಂದುಕೊಳ್ತಾ ಇದ್ದೆ, ಅತ್ತೆ ಮನೆಯವರಿಗೆ ಹೆಚ್ಚಿನ ದುಡ್ಡು ಖರ್ಚು ಮಾಡಿಸುವ ಅವಶ್ಯಕತೆ ಇಲ್ಲ, ತುಂಬಾ ಸಿಂಪಲ್ ಆಗಿ ಮದುವೆ ಮಾಡಿಕೊಳ್ಳೋಣ ಅಂತ. ಮದುವೆಗಾಗಿ ಎಲ್ಲ ಖರ್ಚನ್ನು ಕೂಡ ನಾನೇ ವಹಿಸಿಕೊಂಡೆ. ನನ್ನ ಸೀರೆಯಿಂದ ಹಿಡಿದು ಗಂಡಿನ ಕಡೆಯವರ ಎಲ್ಲ ಊಟದ ಖರ್ಚುಗಳು, ಅಲಂಕಾರಿಕ ವಸ್ತುಗಳ ಖರ್ಚುಗಳು, ಅವರ ಬಟ್ಟೆಗಳು, ಎಲ್ಲದಕ್ಕೂ ನಾನೇ ದುಡ್ಡನ್ನು ಕೊಟ್ಟೆ. ನನ್ನ ಒಂದೇ ಒಂದು ಕನಸು, ಅಪ್ಪನ ಮುಂದೆ ನಮ್ಮ ಮದುವೆ. ಅಪ್ಪ ನಮ್ಮನ್ನು ಸಂತೋಷವಾಗಿ ನೋಡಿ ಅವರ ಕಾಯಿಲೆಯ ವಿರುದ್ಧ ಹೋರಾಡಲು ಶಕ್ತಿ ತಂದುಕೊಳ್ಳಬೇಕು ಅಂತ. ಡಾಕ್ಟರ್ ಬಳಿ ಪರ್ಮಿಷನ್ ತೆಗೆದುಕೊಂಡು ಅಪ್ಪನನ್ನು ಸ್ವಲ್ಪ ಸಮಯಕ್ಕೆ ಮದುವೆಗೆ ಕರೆದುಕೊಂಡು ಬರಲಾಯಿತು. ಅವರು ತಮ್ಮ ಒಬ್ಬಳೆ ಮಗಳ ಕನ್ಯಾದಾನವನ್ನು ಮಾಡಲು. ಆ ದಿನ ಅವರ ಮುಖದ ಮೇಲಿದ್ದ ಸಂತೋಷ ಅದನ್ನು ವರ್ಣಿಸಲೇ ಸಾಧ್ಯವಾಗುವುದಿಲ್ಲ. ಅವರ ಕಣ್ಣುಗಳಿಂದ ಸತತವಾಗಿ ಸಂತೋಷದ ಕಣ್ಣೀರು ಬರ್ತಾ ಇತ್ತು. ಅಪ್ಪ ಅಳುತ್ತಾ ಹೇಳ್ತಾ ಇದ್ರು, ನಿಖಿಲ್, ನನ್ನ ಜೀವನದ ತುಂಬಾ ಅಮೂಲ್ಯವಾದ ಸಂಪತ್ತನ್ನು ನಾನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇನೆ. ನೀವಿಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು.
ನಂತರ ಅಪ್ಪ ನನ್ನನ್ನು ನೋಡಿ, ಮಗಳೇ, ಅತ್ತೆ ಮನೆಯಲ್ಲಿ ಯಾವಾಗಲೂ ಎಲ್ಲರಿಗೂ ಗೌರವ ಕೊಡು, ತಲೆ ಬಗ್ಗಿಸಿಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊ, ಆಗ ನಿನ್ನ ಮನೆ, ನಿನ್ನ ಸಂತೋಷ ಯಾವಾಗಲೂ ಹಸಿರಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಪ್ಪನ ಸ್ಥಿತಿಯನ್ನು ನೋಡಿ ನನಗೆ ತುಂಬಾ ದುಃಖವಾಗ್ತಾ ಇತ್ತು. ಆದರೆ ಅಪ್ಪನಿಗಾಗಿ ನನ್ನ ಮುಖದ ಮೇಲೆ ನಾನು ಸಂತೋಷವನ್ನು ತಂದುಕೊಂಡು ಅಪ್ಪನನ್ನು ತಬ್ಬಿಕೊಂಡು ನಿಧಾನವಾಗಿ ಹೇಳಿದೆ, ಅಪ್ಪ, ನೀವು ಸ್ವಲ್ಪ ಕೂಡ ಚಿಂತೆ ಮಾಡಬೇಡಿ. ನೀವು ಮೊದಲು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಮಗಳಿಗೆ ಜೀವನ ಪರ್ಯಂತ ಒಬ್ಬ ಒಳ್ಳೆಯ ಸಂಗಾತಿ ಸಿಕ್ಕಿಬಿಟ್ಟಿದ್ದಾರೆ. ನಾನು ಅಂದುಕೊಂಡ ಹಾಗೆ ಈಗ ಮದುವೆ ಕೂಡ ಮುಗಿದಿತ್ತು. ಅಪ್ಪ ಕೂಡ ಎಷ್ಟು ಸಂತೋಷದಿಂದ ವಾಪಸ್ ಆಸ್ಪತ್ರೆಗೆ ಹೋದರು. ನಮ್ಮ ಮದುವೆಯ ಫೋಟೋವನ್ನು ನಾನು ಫ್ರೇಮ್ ಮಾಡಿಸಿ ಅಪ್ಪನ ಹಾಸ್ಪಿಟಲ್ ಬೆಡ್ ಪಕ್ಕದಲ್ಲೇ ಇಟ್ಟಿದ್ದೆ. ಅವರು ಅದನ್ನು ನೋಡಿ ಸಂತೋಷದಿಂದ ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂತ ನಾನು ಅಂದುಕೊಂಡ ಹಾಗೆ ಅಪ್ಪ ಆ ಫೋಟೋವನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಲೇ ಚಿಕಿತ್ಸೆ ಪಡೆಯುತ್ತಾ ಈಗ ಚೆನ್ನಾಗಿ ಊಟ ಕೂಡ ಮಾಡ್ತಾ ಇದ್ರು. ಅಪ್ಪನ ರಿಕವರಿ ನೋಡಿ ಡಾಕ್ಟರ್ ಕೂಡ ಎಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ರು. ನಾನು ಅಂದುಕೊಂಡೆ, ಅಪ್ಪನನ್ನು ಉಳಿಸಿಕೊಳ್ಳಲು ನಾನು ಬೆಂಕಿಯ ಮೇಲಾದರೂ ಆರಾಮವಾಗಿ ನಡೆಯುತ್ತೇನೆ ಅಂತ. ನಮ್ಮ ಮದುವೆಯಾಗಿ ಈಗ 1 ವಾರವಾಗಿತ್ತು. ಹನಿಮೂನ್ ತುಂಬಾ ದೂರದ ಮಾತು. ನಮಗೆ ನೆಮ್ಮದಿಯಾಗಿ ಮಲಗಲು ಸಹ ಬಿಡುತ್ತಿರಲಿಲ್ಲ. ನಿಖಿಲ್ ಹೇಳ್ತಾ ಇದ್ರು, ನಮ್ಮ ಮುತ್ತಾತನ ಶ್ರಾದ್ದ ಕಾರ್ಯಕ್ರಮವಿದೆ, ನಾವು ತಕ್ಷಣ ರಜೆ ಹಾಕಿ ಊರಿಗೆ ಹೋಗಬೇಕು, ಎಲ್ಲ ತಯಾರಿಗಳನ್ನು ನೀನೇ ನಿನ್ನ ಕೈಯಾರೆ ಮಾಡಬೇಕು ಅಂತ. ನಾನು ಏನು ಮಾತನಾಡದೆ ಆಫೀಸಿನಲ್ಲಿ ರಜೆ ತೆಗೆದುಕೊಂಡೆ. ಇನ್ನು ಕತ್ತಲಲ್ಲೇ ಗಾಡಿ ಓಡಿಸುತ್ತಾ ಆ ಹಳ್ಳಿಯ ಕಡೆ ಹೊರಟು ಹೋದೆವು. ಆ ದೊಡ್ಡ ಮನೆಯಲ್ಲಿ ಕಾಲಿಡುತ್ತಿದ್ದ ಹಾಗೆ ಅತ್ತೆ ಒಂದು ಹಳೆಯ ದಪ್ಪದಾದ ಡೈರಿ ನನ್ನ ಮುಂದೆ ಹಾಕುತ್ತಾ ಹೇಳಿದ್ರು, ಇದನ್ನು ಓಪನ್ ಮಾಡಿ ಬೇಗ ಬೇಗ ಓದು. ಇದರಲ್ಲಿ ನಮ್ಮ ಪೂರ್ವಜರ ಎಲ್ಲರ ಹೆಸರು, ತಾರೀಕು ಬರೆಯಲಾಗಿದೆ. ಯಾವ ರೀತಿಯ ಎಷ್ಟು ಬಗೆಯ ಅಡಿಗೆ ಮಾಡಬೇಕು ಎಲ್ಲ ಬರೆಯಲಾಗಿದೆ. ಪ್ರತಿ ವರ್ಷ ನಾವು ಕರೆಕ್ಟ್ ಆಗಿ ಮಾಡಬೇಕು. ವರ್ಷದಲ್ಲಿ ಸುಮಾರು 25 ದೊಡ್ಡ ಆಯೋಜನೆಗಳು ನಡೆಯುತ್ತವೆ. ಈಗ ಈ ಮನೆಯ ದೊಡ್ಡ ಸೊಸೆಯಾಗಿರುವುದರಿಂದ ಈ ಎಲ್ಲ ಜವಾಬ್ದಾರಿ ನಿನ್ನದು. ಆಫೀಸಿನ ಕೆಲಸ ಇದೆ ಅಂತ ಇದರಿಂದ ತಪ್ಪಿಸಿಕೊಳ್ಳಬಹುದು ಅಂದುಕೊಳ್ಳಬೇಡ. ನಾನು ಏನು ಮಾತನಾಡದೆ ತಲೆ ಬಗ್ಗಿಸಿಕೊಂಡು ಡೈರಿ ಓಪನ್ ಮಾಡಿದೆ. ಅದನ್ನು ನೋಡಿದ ತಕ್ಷಣ ನನಗೆ ತಲೆ ತಿರುಗಿದಂತಾಗಿತ್ತು. ಪ್ರತಿಯೊಂದು ಪುಟದಲ್ಲೂ ವಿಚಿತ್ರವಾದ ಹೆಸರುಗಳು ಮತ್ತು ತಾರೀಕು ಬರೆಯಲಾಗಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ ಅತ್ತೆ ನನ್ನ ಕೈಗೆ ಒಂದು ದೊಡ್ಡ ಲಿಸ್ಟ್ ಅನ್ನು ಕೊಟ್ಟರು. ಅದರಲ್ಲಿ ಕಾರ್ಯಕ್ರಮದ ಪೂರ್ತಿ ಸಾಮಾನು ಮತ್ತು ರೇಷನ್ ಬರೆಯಲಾಗಿತ್ತು. ಅವರು ಸ್ವಲ್ಪ ಚಿಲ್ಲರೆ ದುಡ್ಡನ್ನು ನನ್ನ ಕೈಯಲ್ಲಿ ಇಟ್ಟು ಎಷ್ಟೋ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಎಲ್ಲ ಅಣ್ಣ ತಮ್ಮಂದಿರು ಈ ದುಡ್ಡನ್ನು ಚೆಂದ ಹಾಕಿ ಹೊಂದಿಸಿಕೊಂಡಿದ್ದಾರೆ. ಆ ಸ್ವಲ್ಪ ದುಡ್ಡನ್ನು ನೋಡಿದ ತಕ್ಷಣ ನಂಗೆ ಅರ್ಥವಾಗಿ ಬಿಟ್ಟಿತ್ತು, ಇವರು ನನಗೆ ಕೊಟ್ಟಂತಹ ಲಿಸ್ಟು, ಇವರು ಕೊಟ್ಟ ದುಡ್ಡಿನಿಂದ ಏನನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅಂತ. ಆದರೆ ಮೊದಲ ದಿನವೇ ನಾನು ಅತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಗಲಾಟೆ ಮಾಡಿ ತಮಾಷೆ ಮಾಡಲು ಇಷ್ಟಪಡಲಿಲ್ಲ. ಆದ್ದರಿಂದ ನಾನು ಏನೂ ಮಾತನಾಡದೆ ನಾನು ನಗರದ ಸೂಪರ್ ಮಾರ್ಕೆಟ್ಗೆ ಹೋಗಿ ಸುಮಾರು 3 ಲಕ್ಷ ರೂಪಾಯಿಗೆ ಒಳ್ಳೆಯ ಸಾಮಾನುಗಳನ್ನು ಕೊಂಡುಕೊಂಡು ಬಂದೆ. ನಾನು ಎಲ್ಲ ಒಳ್ಳೆಯ ಐಟಂಗಳನ್ನೇ ಆಯ್ಕೆ ಮಾಡಿ ತಂದೆ. ಅತ್ತೆ ಮನೆಯವರ ಗೌರವ ಉಳಿಸಲು ಎಲ್ಲ ಸಾಮಾನುಗಳನ್ನು ಹೊತ್ತುಕೊಂಡು ನಾನು ಮನೆಗೆ ಹೋದಾಗ ಅಲ್ಲಿನ ದೃಶ್ಯ ನೋಡಿ ನನ್ನ ರಕ್ತ ಕುದಿತಾ ಇತ್ತು. ಅವರ ಪರಿವಾರದ ಎಲ್ಲ ಗಂಡಸರು, ನನ್ನ ಗಂಡ ಕೂಡ ಸೇರಿ ಎಲ್ಲರೂ ಆರಾಮವಾಗಿ ಕಾಲು ಚಾಚಿಕೊಂಡು ಚೇರುಗಳ ಮೇಲೆ ಕುಳಿತುಕೊಂಡಿದ್ರು. ಅವರೆಲ್ಲರೂ ಮನೆಯಲ್ಲಿ ಬೀಡಿ ಸಿಗರೇಟ್ಗಳನ್ನು ಕುಡಿಯುತ್ತಾ ಹೊಗೆಯನ್ನು ಬಿಡುತ್ತಿದ್ದರು. ಅವರೆಲ್ಲ ಜೋರು ಜೋರಾಗಿ ನಗುತ್ತಾ ಟಿವಿಯಲ್ಲಿ ಬರುತ್ತಿದ್ದ ಕ್ರಿಕೆಟ್ ಅನ್ನು ನೋಡುತ್ತಿದ್ದರು. ಅಲ್ಲಿದ್ದ ಅಷ್ಟು ಜನರಿಗೆ ಯಾರೊಬ್ಬರಿಗೂ ಅನ್ನಿಸ್ಲಿಲ್ಲ ಎದ್ದು ಅಡಿಗೆ ಮನೆಗೆ ಹೋಗಿ ಹೆಂಗಸರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಇನ್ನು ಆ ಅಡುಗೆ ಮನೆ ಅದು ಎಷ್ಟೊಂದು ಬಿಸಿಯಿಂದ ಕುದಿಯುತ್ತಿತ್ತು ಅಂದರೆ ಓವನ್ ಇದ್ದ ಹಾಗೆ ಇತ್ತು. ನಾನು ಮತ್ತು ಕೆಲವು ಜನ ವಯಸ್ಸಾದ ಹೆಂಗಸರು ಅಲ್ಲಿ ಪ್ರಾಣಿಗಳ ಹಾಗೆ ಕಷ್ಟಪಡ್ತಾ ಇದ್ವಿ. ಅಲ್ಲಿ ಎಷ್ಟೊಂದು ಬಿಸಿ ಇತ್ತು ಅಂದರೆ ನಾನು ಈಗ ತಾನೇ ಸ್ನಾನ ಮಾಡಿ ಬಂದ ಹಾಗೆ ಬೆವರಿನಿಂದ ನನ್ನ ಮೈಯೆಲ್ಲ ಪೂರ್ತಿಯಾಗಿ ನೆನೆದು ಹೋಗಿತ್ತು. ನಾನು ಎಷ್ಟೋ ಕಷ್ಟಪಟ್ಟು ತರಕಾರಿಗಳನ್ನು ಕೆಜಿ ಗಟ್ಟಲೆ ಈರುಳ್ಳಿಯನ್ನು ಕುಯ್ತಾ ಇದ್ದೆ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ನಾನು ಅಡಿಗೆ ಮನೆಗೆ ಕಾಲಿಟ್ಟು ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆ ತಯಾರು ಮಾಡ್ತಾ ಇದ್ದೆ. ಅತ್ತೆ ನನ್ನ ತಲೆಯ ಮೇಲೆಯೇ ನಿಂತುಕೊಂಡಿದ್ರು, ಜೈಲರ್ನ ರೀತಿ. ಅವರು ಎಷ್ಟೊಂದು ದ್ವೇಷದಿಂದ, ಆ ಚಿಕನ್ ಅನ್ನು ಇಷ್ಟು ಸಣ್ಣದಾಗಿ ಯಾಕೆ ಕಟ್ ಮಾಡಿದ್ಯಾ, ಇದನ್ನು ಇಷ್ಟೊಂದು ದಪ್ಪ ದಪ್ಪ ಯಾಕೆ ಮಾಡಿಸಿದ್ಯಾ, ತಿನ್ನುವವರಿಗೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು ಅಂತನಾ, ನಿನಗೆ ಒಂದು ಕೆಲಸ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂತ ಅವರು ಅಲ್ಲೇ ನಿಂತು 100 ಬಾರಿ ಹೇಳ್ತಾ ಇದ್ರು. ನಗರದಲ್ಲಿ ಬೆಳೆದಿರುವ ಇವಳಿಗೆ ಅಡಿಗೆ ಮಾಡಲು ಕೂಡ ಬರೋದಿಲ್ಲ. ಇವರ ಅಪ್ಪ ಇವಳಿಗೆ ಅದೆಂತಹ ಸಂಸ್ಕಾರ ಕೊಟ್ಟಿದ್ದಾರೆ ನೋಡಿ. ಅತ್ತೆಯ ಬಾಯಿಂದ ಅಪ್ಪನಿಗಾಗಿ ಬರುತ್ತಿದ್ದ ಪ್ರತಿಯೊಂದು ಮಾತುಗಳು ನನ್ನ ಹೃದಯವನ್ನು 1000 ಚೂರಿಗಳಿಂದ ಚುಚ್ಚಿದ ಹಾಗೆ ಅನ್ನಿಸ್ತಾ ಇತ್ತು. ನನ್ನ ಹೃದಯದಲ್ಲಿ ಎಷ್ಟೊಂದು ಕೋಪ ತುಂಬಿಕೊಂಡಿತ್ತು ಅಂದರೆ ನನ್ನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದರೂ ನಾನು ಸೈಲೆಂಟ್ ಆಗಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡ್ತಾ ಇದ್ದೆ. ಪದೇ ಪದೇ ನನಗೆ ನಾನೇ ಹೇಳಿಕೊಳ್ತಾ ಇದ್ದೆ, ನೀನು ಇದೆಲ್ಲವನ್ನು ನಿನ್ನ ಅಪ್ಪನ ಪ್ರಾಣ ಉಳಿಸಲು ಮಾಡ್ತಾ ಇದೀಯಾ, ನೀನು ಈ ಎಲ್ಲ ನರಕವನ್ನು ಅನುಭವಿಸಲೇಬೇಕು ಅಂತ. ನನ್ನ ಗಂಡ ನಿಖಿಲ್ ಪ್ರಪಂಚದ ಎಲ್ಲ ಸುಖ ನನಗೆ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದವನು. ಅವನು ಈ ಸಮಯದಲ್ಲಿ ಹಾಲಿನಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಡ್ರಿಂಕ್ಸ್ ಅನ್ನು ಸರ್ವ್ ಮಾಡ್ತಾ ಇದ್ದ.
ತನ್ನ ಹೆಂಡತಿಯನ್ನು ತನ್ನ ಕಠಿಣವಾದ ಅಮ್ಮನ ಬಾಯಲ್ಲಿ ಬಿಟ್ಟು. ವಾರಕ್ಕೆ ಒಮ್ಮೆ ನಾನು ಆಫೀಸಿನಲ್ಲಿ ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು 100 ಕಿಲೋಮೀಟರ್ನಷ್ಟು ದೂರ ಇರುವ ಈ ಹಳ್ಳಿಗೆ ಬರಬೇಕಾಗಿತ್ತು. ಕುಲದೇವರ ಪೂಜೆ, ಈ ಕಾರ್ಯಕ್ರಮ, ಮನೆಯ ಶಾಂತಿ, ಮುತ್ತಾತನ ಶ್ರಾದ್ದ, ಮುತ್ತಜ್ಜಿಯ ಶ್ರಾದ್ದ, ದೊಡ್ಡಪ್ಪನ ತಿಥಿ, ಅದು ಇದು ಇಲ್ಲ ಸಲ್ಲದ್ದೆಲ್ಲವನ್ನು ಹೇಳ್ತಾ ಇದ್ರು. ಅತ್ತೆ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ತಕ್ಷಣ ಎಲ್ಲವನ್ನು ಬಿಟ್ಟು ಅವರ ಬಳಿ ಓಡಿ ಹೋಗ್ಬೇಕಾಗಿತ್ತು. ಅರ್ಧ ಗಂಟೆ ಲೇಟ್ ಆದ್ರೂ ಅತ್ತೆ ನನ್ನ ಹುಷಾರಿಲ್ಲದ ಅಪ್ಪನನ್ನು ಬೈಯಲು ಶುರು ಮಾಡಿ ಬಿಡ್ತಾ ಇದ್ರು. ಅವರು ಜೋರಾಗಿ ಕಿರುಚುತ್ತಾ ಹೇಳ್ತಾ ಇದ್ರು, ನಮ್ಮ ಕುಲದ ಹಣೆ ಬರಹವೇ ಸರಿಯಿಲ್ಲ, ನಿನ್ನಂತಹ ದುರಾಸೆ ತುಂಬಿದ ಕೆಟ್ಟ ಸೊಸೆ ನಮಗೆ ಸಿಕ್ಕಿಬಿಟ್ಟಿದ್ದಾಳೆ. ಇವಳಿಗೆ ತನ್ನ ಪೂರ್ವಜರ ಶಾಂತಿಗಿಂತಲೂ ದುಡ್ಡೇ ತುಂಬಾ ಮುಖ್ಯ. ಇವರ ಅಪ್ಪ ಆಸ್ಪತ್ರೆಯಲ್ಲಿ ಸಾಯುತ್ತಿದ್ದಾರೆ, ಆದ್ರೆ ಇವಳಿಗೆ ಯಾವುದೇ ಚಿಂತೆ ಇಲ್ಲ. ಅತ್ತೆ ಮನೆಯವರಿಗೆ ಸ್ವಲ್ಪ ಸೇವೆ ಮಾಡಿ ಪುಣ್ಯ ಗಳಿಸಿಕೊಳ್ಳೋಣ ಅಂತ. ಅತ್ತೆಗೆ ಚೆನ್ನಾಗಿ ಗೊತ್ತಿತ್ತು ಅಪ್ಪ ಅಂದ್ರೆ ನನಗೆಷ್ಟು ಪ್ರೀತಿ, ನನಗೆ ಅವರೇ ಎಲ್ಲ ಅಂತ. ಆದರೂ ಅತ್ತೆ ಇದೇ ಮಾತುಗಳನ್ನು ಬೆಳೆಸಿಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ರಾತ್ರಿ ಹಗಲು ಎನ್ನದೆ ನನಗೆ ಕತ್ತೆಯ ಹಾಗೆ ದುಡಿಸಿಕೊಳ್ತಾ ಇದ್ರು. ಆ ದೊಡ್ಡ ಕಾರ್ಯಕ್ರಮಗಳು ಮುಗಿದು ದನದಂತಹ ಗಂಡಸರು ಚೆನ್ನಾಗಿ ತಿಂದು ಕುಡಿದು ಮಲಗಿದ ಮೇಲೆ ಇವರು ತಿಂದು ಬಿಟ್ಟಂತಹ ಆ ದೊಡ್ಡ ಸಾಮಾನುಗಳು, ಎಂಜಲು ತಟ್ಟೆಗಳು, ಬೆಟ್ಟದಷ್ಟು ಸಾಮಾನುಗಳನ್ನು ನನಗಾಗಿ ಎದುರು ನೋಡುತ್ತಿದ್ದವು. ಪರಿವಾರದ ಉಳಿದ ಹೆಂಗಸರು ಮಕ್ಕಳು, ಮನೆ ಕೆಲಸ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ತಪ್ಪಿಸಿಕೊಳ್ತಾ ಇದ್ರು. ಈ ಪೂರ್ತಿ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬೀಳ್ತಾ ಇತ್ತು. ರಾತ್ರಿ 12 ಗಂಟೆಯಾದರೂ ನಾನು ಆ ಬಾವಿಯ ಬಳಿ ಕುಳಿತು ಅಷ್ಟು ಪಾತ್ರೆಗಳನ್ನು ಉಜ್ಜುತ್ತಿದ್ದೆ. ಎಷ್ಟೋ ಕೋಮಲವಾಗಿದ್ದ ನನ್ನ ಕೈಗಳು ಈಗ ಚರ್ಮವೆಲ್ಲ ಎದ್ದು ಗಂಡಸರ ಕೈಗಿಂತಲೂ ಒರಟಾಗಿ ಕಾಣಿಸುತ್ತಿದ್ದವು. ಗಂಟೆಗಳ ಗಟ್ಟಲೆ ಬಗ್ಗೆ ಕೆಲಸ ಮಾಡುವುದರಿಂದ ನನ್ನ ಸೊಂಟದಲ್ಲಿ ವಿಪರೀತವಾದ ನೋವು ಕೂಡ ಶುರುವಾಗ್ತಾ ಇತ್ತು. ಎಷ್ಟೋ ಬಾರಿ ನನಗನ್ನಿಸ್ತಾ ಇತ್ತು, ನನ್ನ ಜೀವನದ ಜೊತೆ ನಾನು ಇದೇನು ತಾನೇ ಮಾಡ್ತಾ ಇದ್ದೀನಿ ಅಂತ. ಮದುವೆಯಾದ ನಂತರ ಅತ್ತೆ ಮನೆಯವರ ಎಲ್ಲ ಖರ್ಚುಗಳನ್ನು ನಾನೇ ನಿಭಾಯಿಸುತ್ತಿದ್ದೆ. ಯಾವುದಾದರೂ ಶ್ರಾದ್ದ ಅಥವಾ ಪೂಜೆ ಕಾರ್ಯಕ್ರಮಗಳಿದ್ದರೆ ಅತ್ತೆ ಬೇಕಂತಲೇ ತುಂಬಾ ದುಬಾರಿಯಾದ ವಸ್ತುಗಳನ್ನು ಲಿಸ್ಟ್ನಲ್ಲಿ ಬರೆಯುತ್ತಿದ್ರು. ನನ್ನಿಂದ ದುಡ್ಡನ್ನು ಖರ್ಚು ಮಾಡಿಸಲು ಅವರಿಗೆ ವಿದೇಶದ ಹಣ್ಣುಗಳು, ತುಂಬಾ ದುಬಾರಿಯಾದ ಸ್ವೀಟ್ಗಳು, ಶುದ್ಧ ಹಸುವಿನ ತುಪ್ಪ ಬೇಕಾಗಿರ್ತಾ ಇತ್ತು. ಅವರು ಪೂರ್ತಿ ಹಳ್ಳಿಯ ಎಲ್ಲರ ಮುಂದೆ ಎಷ್ಟೋ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ನನ್ನ ಸೊಸೆ ನಗರದಲ್ಲಿ ದೊಡ್ಡ ಆಫೀಸರ್ ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಬಳಿ ದುಡ್ಡಿಗೆ ಯಾವುದೇ ಕಡಿಮೆ ಇಲ್ಲ, ಬೆಟ್ಟದಷ್ಟು ದುಡ್ಡಿದೆ ನನ್ನ ಸೊಸೆಯ ಬಳಿ ಅಂತ. ಅವರ ಈ ಸುಳ್ಳಾದ ಗೌರವವನ್ನು ಉಳಿಸಿಕೊಳ್ಳಲು ಅವರು ಸಾವಿರಾರು ರೂಪಾಯಿಗಳನ್ನು ನನ್ನಿಂದ ಖರ್ಚು ಮಾಡಿಸುತ್ತಿದ್ದರು. ಆ ದರೋಡೆಯಿಂದ ಬೇಸತ್ತ ನಾನು ಒಂದು ದಿನ ನನ್ನ ಗಂಡನ ಬಳಿ ಈ ವಿಷಯಗಳ ಬಗ್ಗೆ ಮಾತನಾಡಿದೆ. ಒಂದು ಕಾಲದಲ್ಲಿ ಎಷ್ಟೋ ಬುದ್ಧಿವಂತನಾಗಿ ಕಾಣಿಸುತ್ತಿದ್ದ ಇವನು ಈಗ ನಮ್ಮ ಅಮ್ಮನ ಕೈಗೊಂಬೆಯಾಗಿ ಬಿಟ್ಟಂತೆ ಕಾಣಿಸುತ್ತಿದ್ದ. ಅವನು ನನ್ನ ಮಾತುಗಳನ್ನು ಕೇಳಿ ಕೋಪದಿಂದಲೇ ಅವುಗಳನ್ನು ತೆಗೆದು ಹಾಕಿದ. ಅವನು ನನಗೆ ಪ್ರತಿ ಬಾರಿ ಹೇಳ್ತಾ ಇದ್ದ, ಇಷ್ಟೊಂದು ದೊಡ್ಡ ಆಫೀಸರ್ ಆಗಿದ್ದು ಇಷ್ಟೊಂದು ಸಂಪಾದನೆ ಮಾಡ್ತಾ ಇದ್ರು, ಪರಿವಾರಕ್ಕಾಗಿ ನೀನು ಕೊಡುವ ಈ ಚಿಲ್ಲರೆ ಕಾಸುಗಳನ್ನು ಕೂಡ ಲೆಕ್ಕ ಹಾಕ್ತೀಯಾ? ಸ್ವಲ್ಪ ಕೂಡ ನಾಚಿಕೆ ಇಲ್ಲದ ಹಾಗೆ ಹೇಳುತ್ತಿದ್ದ. ನೀನು ಈ ಪರಿವಾರದ ಒಬ್ಬಳೆ ಸಂಪಾದಿಸುವ ಸೊಸೆ ಗೊತ್ತಾ? ನಿನ್ನ ಪೂರ್ವಜರಿಗೆ ಸ್ವಲ್ಪ ಒಳ್ಳೆಯ ಅಡಿಗೆಯನ್ನು ತಿನ್ನಿಸಿದರೆ ನಿನ್ನ ಆಸ್ತಿ ಏನಾದರೂ ಕರಗಿ ಹೋಗುತ್ತಾ? ನೀನು ಮಾಡುವುದರಿಂದ ನಿನ್ನ ತಂದೆಗೆ ಎಷ್ಟೊಂದು ಪುಣ್ಯ ಬರುತ್ತೆ. ಮುಂದಿನ ಜನ್ಮದಲ್ಲಾದರೂ ನೀವು ಚೆನ್ನಾಗಿ ಸ್ವಲ್ಪ ಪುಣ್ಯವನ್ನು ಸಂಪಾದಿಸಿಕೊಳ್ಳಿ. ಅವರ ಬಾಯಿಂದ ಈ ಪಾಪ ಪುಣ್ಯದ ಶಬ್ದಗಳನ್ನು ಕೇಳಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅವನ ನಡತೆಯಿಂದ ಅವನ ಮೇಲೆ ಇದ್ದಂತಹ ಗೌರವ ಪೂರ್ತಿಯಾಗಿ ಕಡಿಮೆಯಾಗ್ತಾ ಇತ್ತು. ಆದರೆ ಈಗ ಆ ನರಕದಲ್ಲಿ ಇರುವುದನ್ನು ಬಿಟ್ಟು ಹೊರಬರಲಾರದ ಸ್ಥಿತಿ ನನ್ನದಾಗಿ ಬಿಟ್ಟಿತ್ತು. ನನಗನ್ನಿಸ್ತಾ ಇತ್ತು, ನನ್ನ ಈ ಕಷ್ಟಕ್ಕೆ ಆ ದೇವರು ನನಗೆ ಖಂಡಿತ ಫಲ ಕೊಟ್ಟೇ ಕೊಡುತ್ತಾರೆ, ನನ್ನ ಅಪ್ಪ ಪೂರ್ತಿಯಾಗಿ ವಾಸಿಯಾಗ್ತಾರೆ ಅಂತ. ಒಮ್ಮೆ ನಾನು ನನ್ನ ಎಲ್ಲ ಕೆಲಸವನ್ನು ಮುಗಿಸಿ ಅಡಿಗೆ ಮನೆ ಕ್ಲೀನ್ ಮಾಡಿ ಪೂರ್ವಜರ ಫೋಟೋಗಳು ಇರುವ ರೂಮಿಗೆ ಹೋದೆ. ಅಲ್ಲಿ ಈಗಲೂ ದೀಪ ಉರಿತಾ ಇದ್ವು. ಗಂಧದ ಕಡ್ಡಿಯ ವಾಸನೆ ತುಂಬಿಕೊಂಡಿತ್ತು. ನಾನು ಆ ದೀಪಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ 4 ಗಂಧದ ಕಡ್ಡಿಗಳನ್ನು ಅಂಟಿಸಿ ಅವರ ಮುಂದೆ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೆ. ನಮ್ಮ ಹಿರಿಯರೇ, ಪೂರ್ವಜರೇ, ನನ್ನ ಹೆಸರು ಅನಿತಾ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಈ ಮನೆ, ಈ ವಂಶಕ್ಕಾಗಿ ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಕಷ್ಟಪಡ್ತಾನೆ ಇರ್ತೀನಿ. ನನಗೆ ಎಷ್ಟೇ ಕಷ್ಟ, ಎಷ್ಟೇ ದುಃಖವಾದರೂ ಯಾವತ್ತೂ ಯಾರಿಗೂ ಏನೂ ಹೇಳ್ಕೊಳ್ಳೋದಿಲ್ಲ. ನನ್ನ ದುಡ್ಡು, ನನ್ನ ವಯಸ್ಸು ಎಲ್ಲವನ್ನೂ ಈ ಪರಿವಾರಕ್ಕಾಗಿ ನಾನು ಖರ್ಚು ಮಾಡುತ್ತೇನೆ. ನನಗೆ ನಿಮ್ಮಿಂದ ಯಾವುದೇ ಆಶೀರ್ವಾದ ಬೇಡ, ಯಾವುದೇ ಐಶ್ವರ್ಯ ಕೂಡ ಬೇಡ. ಕೇವಲ ಒಂದೇ ಒಂದು ಭಿಕ್ಷೆ ಕೇಳುತ್ತಿದ್ದೇನೆ. ದಯವಿಟ್ಟು ನನ್ನ ಅಪ್ಪನನ್ನು ಮಾತ್ರ ಕಾಪಾಡಿ. ಅವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ದಯವಿಟ್ಟು ಅವರನ್ನು ಈ ಭಯಾನಕವಾದ ಕಾಯಿಲೆಯಿಂದ ಹೊರಗೆ ತೆಗೆದುಕೊಂಡು ಬನ್ನಿ ಎಂದು ನಾನು ಅಲ್ಲೇ ತಲೆ ಬಗ್ಗಿಸಿ ಅವರ ಮುಂದೆ ಕೇಳಿಕೊಂಡು ಕೈ ಮುಗಿದು ಹೊರಗೆ ಬಂದು ಬಿಟ್ಟೆ. ಆ ಕ್ಷಣವೇ ನಾನು ತೀರ್ಮಾನ ಮಾಡಿದೆ, ನನ್ನ ಅಪ್ಪ ಚೆನ್ನಾಗಿ ಇರುವವರೆಗೂ ನಾನು ಏನನ್ನು ಯೋಚಿಸದೆ, ಏನು ಮಾತನಾಡದೆ ಈ ನರಕದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಇವರ ಸೇವೆಯನ್ನು ಮಾಡ್ತೀನಿ ಅಂತ. ಸಮಯ ಇದೇ ರೀತಿ ಕಳೀತಾ ಇತ್ತು.
ನಗರದ ಆಸ್ಪತ್ರೆಯಲ್ಲಿ ನನ್ನ ಅಪ್ಪನನ್ನು ಬದುಕಿಸುವ ಕೆಲಸ ಈಗ ತುಂಬ ಕಠಿಣವಾಗ್ತಾ ಇತ್ತು. ಎಷ್ಟೋ ತಿಂಗಳ ಭಯಾನಕವಾದ ಕೀಮೋಥೆರಪಿಯ ನಂತರ ಅವರ ಶರೀರ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ನೋವಿನಲ್ಲೂ ನನ್ನ ಮಗಳು ಮದುವೆ ಮಾಡಿಕೊಂಡು ತನ್ನ ಜೀವನದಲ್ಲಿ ಸೆಟಲ್ ಆಗಿದ್ದಾಳೆ, ಅವಳು ಸಂತೋಷವಾಗಿದ್ದಾಳೆ ಎನ್ನುವ ಒಂದೇ ಒಂದು ಚಿಕ್ಕ ಆಸೆ ನನ್ನ ತಂದೆಯನ್ನು ಬದುಕುವಂತೆ ಮಾಡ್ತಾ ಇತ್ತು. ಡಾಕ್ಟರ್ಗಳು ತೀರ್ಮಾನ ಮಾಡಿ ಹೇಳಿದ್ರು, ಇನ್ನೊಂದು ದೊಡ್ಡ ಆಪರೇಷನ್ ಮಾಡೋಣ. ಅವರ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಹರಡಿರುವ ಭಾಗವನ್ನು ಪೂರ್ತಿಯಾಗಿ ತೆಗೆದುಹಾಕೋಣ. ಈ ಆಪರೇಷನ್ ತುಂಬಾ ಕಷ್ಟಕರವಾದದ್ದು ಅಂತ ಕೂಡ ಹೇಳಿದ್ರು. ಅಪ್ಪನ ಆಪರೇಷನ್ ಸಮಯದಲ್ಲಿ ನಾನು ರಜೆ ತೆಗೆದುಕೊಂಡು ಅಪ್ಪನ ಜೊತೆಯಲ್ಲಿಯೇ ಇರ್ತಾ ಇದ್ದೆ. ಅಪ್ಪನಿಗೆ ಹಳೆಯ ಕಥೆಗಳನ್ನು ಹೇಳಿಕೊಂಡು ಅವರ ಧ್ಯಾನ ಬೇರೆ ಕಡೆಗೆ ಸೆಳೆಯುತ್ತಾ ಅವರ ಸೇವೆ ಮಾಡ್ತಾ ಇದ್ದೆ. ಅವರು ನಗುತ್ತಾ ಇದ್ರು, ಆದರೆ ಅವರ ಮುಖದಲ್ಲಿ ಎಷ್ಟೊಂದು ನೋವು ಮತ್ತು ಭಯ ತುಂಬಿಕೊಂಡಿತ್ತು. ಅವರು ನಡುಗುತ್ತಿರುವ ಧ್ವನಿಯಲ್ಲೇ ನನ್ನ ಕೈ ಹಿಡಿದುಕೊಂಡು, ಮಗಳೇ, ನೀನು ಮೊದಲು ನಿನ್ನ ಕಡೆ ಗಮನ ಕೊಡು, ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಅತ್ತೆ ಮನೆಯವರ ಜೊತೆ ಯಾವಾಗಲೂ ಹೊಂದಿಕೊಂಡು ಹೋಗು. ಅಪ್ಪನ ಬಾಯಿಂದ ಅತ್ತೆ ಮನೆ ಎನ್ನುವ ಪದ ಹೊರಬಂದಾಗ ನನ್ನ ನರಗಳಲ್ಲಿ ಭಯ ಮತ್ತು ಕೋಪ ಓಡ್ತಾ ಇತ್ತು. ಆಗಲೇ ನನ್ನ ಫೋನ್ ರಿಂಗ್ ಆಗಿತ್ತು. ಫೋನನ್ನು ತೆಗೆದುಕೊಂಡು ನೋಡಿದರೆ ಅದು ನನ್ನ ಅತ್ತೆ ಫೋನ್ ಮಾಡಿದ್ರು. ಅವರ ಹೆಸರನ್ನು ನೋಡಿದ ತಕ್ಷಣ ಒಂದು ಕ್ಷಣ ನನ್ನ ಉಸಿರ ನಿಂತಂತೆ ಆಗ್ಬಿಟ್ಟಿತ್ತು. ಈ ದಿನ ನಿಖಿಲ್ ಅವರ ಮುತ್ತಾತನ ತಂದೆಯ ಶ್ರಾದ್ದದ ಕಾರ್ಯಕ್ರಮವಿತ್ತು. ನಾನು ಹೋದ ವಾರವೇ ಅತ್ತೆಗೆ ಫೋನ್ ಮಾಡಿ ಕೈ ಜೋಡಿಸಿ ಅವರ ಮುಂದೆ ಕೇಳಿಕೊಂಡಿದ್ದೆ, ನನ್ನ ಅಪ್ಪನ ಆರೋಗ್ಯ ಸರಿಯಿಲ್ಲ, ಮುಂದಿನ ವಾರ ಆಪರೇಷನ್ ಇದೆ, ಆದ್ದರಿಂದ ನಾನು ಬರಲು ಸಾಧ್ಯವಿಲ್ಲ ಅಂತ ಅವರ ಬಳಿ ವಿನಂತಿಸಿಕೊಂಡಿದ್ದೆ. ಶ್ರಾದ್ದಕ್ಕಾಗಿ ನಾನು ನಿಖಿಲ್ಗೆ ದುಡ್ಡನ್ನು ಸಹ ಕಳುಹಿಸಿಕೊಟ್ಟಿದ್ದೆ. ನಾನು ಬರಲಿಲ್ಲ ಅಂದರೂ ನೀವು ಎಲ್ಲ ಏರ್ಪಾಟುಗಳನ್ನು ಮಾಡಿಕೊಳ್ಳಿ ಅಂತ. ಆ ಸಮಯದಲ್ಲಿ ನಿಖಿಲ್ ಎಷ್ಟೋ ಒಳ್ಳೆಯವನೇ ರೀತಿ, ಸರಿ ಆಯಿತು, ನೀನು ನಿನ್ನ ತಂದೆಯನ್ನು ನೋಡಿಕೋ, ನಾನು ನನ್ನ ಅಮ್ಮನನ್ನು ಸಂಭಾಳಿಸುತ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ್ದ. ಆದರೆ ಈ ಫೋನ್ ಕಾಲ್ ನನ್ನ ಎಲ್ಲ ಭರವಸೆಯನ್ನು ಹಾಳು ಮಾಡಿತ್ತು. ನಾನು ತಕ್ಷಣ ಅಪ್ಪನ ರೂಮಿನಿಂದ ಹೊರಗೆ ಬಂದು ಬಿಟ್ಟಿದ್ದೆ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಫೋನ್ ಅಟೆಂಡ್ ಮಾಡಿದೆ. ಆ ಕಡೆಯಿಂದ ಅತ್ತೆಯ ಕೋಪದ ಜೋರಾದ ಧ್ವನಿಗಳು ಕೇಳಿಸುತ್ತಿದ್ವು. ಆಕೆ ಹುಚ್ಚಿಯ ತರ ಜೋರಾಗಿ ಕಿರಿಚಿಕೊಳ್ಳುತ್ತಾ ನನ್ನನ್ನು ಕೆಟ್ಟದಾಗಿ ಮಾತನಾಡ್ತಾ ಇದ್ಲು. ಆಕೆಗೆ ಎಷ್ಟೊಂದು ಅಹಂಕಾರದಿಂದ, ನೀನು ಈ ಸಮಯದಲ್ಲಿ ಯಾವನ ಜೊತೆ ಸೇರಿಕೊಂಡು ಮನೆ ಹಾಳು ಕೆಲಸ ಮಾಡ್ತಾ ಇದೀಯಾ? ಇನ್ನು ನಿನ್ನ ದರಿದ್ರದ ಮುಖವನ್ನು ಹೊತ್ತುಕೊಂಡು ನಮ್ಮ ಮನೆಗೆ ಯಾಕೆ ಬಂದಿಲ್ಲ? ನಿನಗೆ ಚೆನ್ನಾಗಿ ಗೊತ್ತಲ್ವಾ ಈ ದಿನ ನಮ್ಮ ಮುತ್ತಾತನ ದೊಡ್ಡ ಶ್ರಾದ್ದ ಕಾರ್ಯಕ್ರಮ ಇದೆ ಅಂತ. ಆಕೆ ಬಾಯಿಗೆ ಬಂದ ಹಾಗೆ ಎಲ್ಲ ಮಾತುಗಳನ್ನು ಮಾತನಾಡ್ತಾ ಇದ್ಲು. ಮಾನ ಮರ್ಯಾದೆ ಇಲ್ಲದವಳೆ, ನೀನು ನಮ್ಮ ಪರಿವಾರಕ್ಕೆ ಕಳಂಕಿನಿಯಾಗ್ಬಿಟ್ಟಿದೀಯಾ. ನಿನಗೆ ನಿನ್ನ ಅತ್ತೆ ಮನೆಯವರ ಗೌರವದ ಬಗ್ಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲ. ಪರಿವಾರದ 100ಕ್ಕಿಂತಲೂ ಹೆಚ್ಚು ಜನ ಮನೆಯಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಎಲ್ಲ ಗಂಡಸರು ಟೀ ಮತ್ತು ಸಿಗರೆಟ್ಗಳನ್ನು ಕೇಳ್ತಾ ಇದ್ದಾರೆ. ಅಡಿಗೆ ಮನೆಯಲ್ಲಿ ಇನ್ನೂ ಒಲೆ ಕೂಡ ಅಂಟಿಸಿಲ್ಲ. ಲತಾದೇವಿ ಕೆಟ್ಟ ಮಾತುಗಳಿಂದ ನನ್ನ ಹೃದಯವನ್ನು ಛಿದ್ರ ಮಾಡ್ತಾ ಇದ್ಲು. ಅವಳು ಹೇಳ್ತಾ ಇದ್ಲು, ನಿನ್ನಂತಹ ಮರ್ಯಾದೆ ಇಲ್ಲದವಳನ್ನು ನನ್ನ ಮನೆಯ ದೊಡ್ಡ ಸೊಸೆಯನ್ನಾಗಿ ಮಾಡಿಕೊಂಡು ನಮ್ಮ ಪೂರ್ತಿ ಪರಿವಾರದ ಗೌರವವನ್ನು ನಾವು ಮಣ್ಣುಪಾಲು ಮಾಡಿಬಿಟ್ಟಿದ್ದೇನೆ. ಇಷ್ಟು ದೊಡ್ಡ ಶ್ರಾದ್ದದ ದಿನ ನೀನು ಮನೆಯಲ್ಲಿ ಇಲ್ಲ. ಊರಿನ ಜನ ಎಲ್ಲರ ಮುಂದೆ ನಮಗೆ ಅವಮಾನವಾಗ್ತಾ ಇದೆ ಅಂತ ಹೇಳ್ತಾ ಇದ್ರು. ನಾನು ಹೇಗೋ ಕಷ್ಟಪಟ್ಟು ನನ್ನ ಒಳಗೆ ಇದ್ದಂತಹ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡೆ. ಭಯ ಮತ್ತು ಕೋಪದಿಂದ ನನ್ನ ಧ್ವನಿ ನಡುಗುತ್ತಿತ್ತು. ಆದರೂ ನಾನು ಎಷ್ಟೋ ಗೌರವದಿಂದ ಮರ್ಯಾದೆಯಾಗಿ ಅತ್ತೆಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದೆ. ನಾನು ಅಳುತ್ತಾ ಹೇಳ್ತಾ ಇದ್ದೆ, ಅತ್ತೆ, ನಾನು ಈ ಸಮಯದಲ್ಲಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡಿನ ಹೊರಗೆ ನಿಂತುಕೊಂಡಿದ್ದೇನೆ. ನನ್ನ ತಂದೆಗೆ ಈಗ ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ. ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈ ದಿನ ಅವರಿಗೆ ತುಂಬಾ ದೊಡ್ಡ ಆಪರೇಷನ್ ನಡೆಯುತ್ತೆ. ನಾನು ಹೋದ ವಾರವೇ ನಿಮಗೆ ಎಲ್ಲ ಮಾತುಗಳನ್ನು ಹೇಳ್ಬಿಟ್ಟಿದ್ದೆ. ನಿಮ್ಮ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಸಹ ಕೇಳಿಕೊಂಡಿದ್ದೆ. ನಾನು ನಿಖಿಲ್ಗೆ ಪೂರ್ತಿ ಖರ್ಚಿನ ದುಡ್ಡನ್ನು ಸಹ ಕೊಟ್ಟು ಬಿಟ್ಟಿದ್ದೇನೆ. ದಯವಿಟ್ಟು ಆ ದೇವರಿಗಾಗಿ ನನ್ನ ಮೇಲೆ ಸ್ವಲ್ಪ ಕರುಣೆಯನ್ನು ತೋರಿಸಿ ನನ್ನನ್ನು ನನ್ನ ಅಪ್ಪನ ಬಳಿ ಇರಲು ಅವಕಾಶ ಮಾಡಿಕೊಡಿ. ಅಪ್ಪನ ಆಪರೇಷನ್ ಮುಗಿದ ತಕ್ಷಣ ನಾಳೆ ಬೆಳಿಗ್ಗೆ ನಾನು ಊರಿಗೆ ಬಂದು ಎಲ್ಲರ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆಯನ್ನು ಕೇಳಿಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ನನ್ನ ಕಣ್ಣುಗಳಲ್ಲಿ ನೀರು ಬಂದರೂ ಆ ಕೆಟ್ಟ ಮಹಿಳೆಯ ಮನಸ್ಸು ಮಾತ್ರ ಕರಗಲಿಲ್ಲ. ಫೋನಿನಲ್ಲಿಯೇ ಆಕೆ ಎಷ್ಟೊಂದು ಭಯಾನಕವಾಗಿ ಕೆಟ್ಟದಾಗಿ ನಗುತ್ತಿದ್ದಳು. ನಾನು ಯಾವುದೋ ಮನುಷ್ಯರ ಜೊತೆ ಅಲ್ಲ, ಯಾವುದೋ ರಾಕ್ಷಸಿಯ ಜೊತೆ ಮಾತನಾಡುತ್ತಿದ್ದೇನೆ ಅನ್ನುವ ರೀತಿ ಅನ್ನಿಸ್ತಾ ಇತ್ತು ನನಗೆ. ಆಕೆ ಹಲ್ಲನ್ನು ಮಸಿಯುತ್ತಾ ಹೇಳಿದ್ರು, ನನಗೆ ಈ ಕಾಯಿಲೆಯ ಬಗ್ಗೆ, ಸಾವು ಬದುಕಿನ ಬಗ್ಗೆ ಹೇಳಿ ಹೆದರಿಸುವ ಬ್ಲ್ಯಾಕ್ ಮೇಲ್ ಮಾಡುವ ಅವಶ್ಯಕತೆ ಇಲ್ಲ. ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ತೆಗೆದುಕೊಳ್ಳುವ ಡಾಕ್ಟರ್ಗಳು, ನರ್ಸುಗಳು ಕುಳಿತುಕೊಂಡಿದ್ದಾರೆ. ನೀನೇನಾದರೂ ಅಲ್ಲಿ ನಿಂತುಕೊಂಡು ನಿನ್ನ ಅಪ್ಪನಿಗೆ ಆಪರೇಷನ್ ಮಾಡ್ತೀಯಾ? ಜೀವಂತವಾಗಿರುವ ಮನುಷ್ಯರು ವರ್ಷಾನುಗಟ್ಟಲೆ ಕಾಯಿಲೆ ಬಿದ್ದು ಮಂಚದ ಮೇಲೆ ಬಿದ್ದಿರ್ತಾರೆ. ಆದ್ರೆ ನಮ್ಮ ಮುತ್ತಾತನ ಶ್ರಾದ್ದ ವರ್ಷದಲ್ಲಿ ಒಂದೇ ಒಂದು ಬಾರಿ ಬರುತ್ತೆ. ಈ ದಿನ ನೀನೇನಾದರೂ ಬಂದು ಅವರ ಶ್ರಾದ್ದದ ಅಡಿಗೆಯನ್ನು ಮಾಡಲಿಲ್ಲ ಅಂದ್ರೆ ಅವರ ಶ್ರಾದ್ದದ ಕಾರ್ಯಕ್ರಮ ಮಧ್ಯದಲ್ಲೇ ನಿಂತು ಬಿಡುತ್ತೆ. ಅವರ ಶಾಪದಿಂದ ನಮ್ಮ ಪೂರ್ತಿ ವಂಶವೇ ಹಾಳಾಗಿ ಹೋಗುತ್ತೆ.
ಕೊನೆಯಲ್ಲಿ ಅವರು ತಮ್ಮ ಕೊನೆಯ ತೀರ್ಮಾನವನ್ನು ಸಹ ಹೇಳಿಬಿಟ್ರು. ಆಕೆ ಹೇಳ್ತಾ ಇದ್ಲು, ಇನ್ನು ಒಂದೇ ಒಂದು ಗಂಟೆಯಲ್ಲಿ ನೀನು ಇಲ್ಲಿಗೆ ಬಂದು ಸೇರ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನೀನು ನಮ್ಮ ಮನೆಯಲ್ಲಿ ಕಾಲಿಡಬಾರ್ದು, ನಿನ್ನನ್ನು ನಾವು ಒದ್ದು ಹೊರಗೆ ಹಾಕಬೇಕಾಗುತ್ತೆ ಅಂತ ಹೇಳಿ ಅವಳು ಫೋನನ್ನು ಕಟ್ ಮಾಡಿ ಬಿಟ್ಟಿದ್ದಳು. ನಾನು ಆಸ್ಪತ್ರೆಯ ರೂಮಿನ ಹೊರಗೆ ಕಲ್ಲಿನ ಹಾಗೆ ನಿಂತುಕೊಂಡಿದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನನ್ನ ಅತ್ತೆ ಮನೆಯವರ ಈ ಕಠಿಣತೆ ನನ್ನ ಆಲೋಚನೆಗಳಿಗಿಂತಲೂ ತುಂಬಾ ಭಯಾನಕವಾಗಿತ್ತು. ಅಪ್ಪನನ್ನು ಅಂತಹ ಸ್ಥಿತಿಯಲ್ಲಿ ಬಿಟ್ಟು ಹೋದಾಗಲೇ ನನ್ನ ಅರ್ಧ ಮನಸ್ಸು ಕಲ್ಲಾಗಿ ಬಿಟ್ಟಿತ್ತು. ಆದರೆ ಆ ದೇವರ ದಯೆಯಿಂದ ನನ್ನ ಅಪ್ಪನ ಆಪರೇಷನ್ ಯಶಸ್ವಿಯಾಗಿತ್ತು. ಡಾಕ್ಟರ್ಗಳು ಹೇಳಿಬಿಟ್ಟಿದ್ರು, ಇವರಿಗೆ ಕೀಮೋ ಕೊಡಲು ಸಾಧ್ಯವಿಲ್ಲ, ಇವರ ಶರೀರ ಎಷ್ಟೊಂದು ಬಲಹೀನವಾಗಿ ಬಿಟ್ಟಿದೆ ಅಂದರೆ ಇವರಿಂದ ಅದನ್ನು ಸಹಿಸಿಕೊಳ್ಳಲು ಅಸಾಧ್ಯ, ಬದುಕಬೇಕು ಎನ್ನುವ ಆಸೆ ಮಾತ್ರ ಅವರನ್ನು ಉಳಿಸಲು ಸಾಧ್ಯ ಅಂತ. ಆ ಪರಿವಾರ ಒಂದು ಬಕಾಸುರನ ವಂಶದ ರಾಕ್ಷಸರ ರೀತಿ ಇತ್ತು. ಅವರ ಹೊಟ್ಟೆ ಯಾವತ್ತೂ ತುಂಬಲು ಸಾಧ್ಯವೇ ಇರಲಿಲ್ಲ. ಅವರು ಪ್ರತಿದಿನ ನನ್ನ ರಕ್ತವನ್ನು, ನನ್ನ ದುಡ್ಡನ್ನು, ನನ್ನ ಮಾನವ ತೆಗೀತಾ ಇದ್ರು. ಈ ದಿನ ಮತ್ತೆ ರಜೆ ಇತ್ತು. ನಿಖಿಲ್ನ ಪರಿವಾರದಲ್ಲಿ ಮತ್ತೆ ಯಾವುದೋ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ರು. ಅತ್ತೆ ಹೇಳ್ತಾ ಇದ್ರು, ನಮ್ಮ ಮುತ್ತಾತನ ತಾತನ ಪುಣ್ಯತಿಥಿ ಅಂತ. ಊರಿನ ಎಲ್ಲರಿಗೂ ಊಟವನ್ನು ಹಾಕಬೇಕಾದ ತುಂಬಾ ಅವಶ್ಯಕತೆ ಅಂತ ಹೇಳ್ತಾ ಇದ್ರು. ನಿಖಿಲ್ ಒಂದು ದಿನ ಮೊದಲೇ ನನಗೆ ಫೋನ್ ಮಾಡಿ ಇದರ ಬಗ್ಗೆ ತಿಳಿಸಿ ಮೆಸೇಜ್ ಅನ್ನು ಕೂಡ ಕಳಿಸಿಬಿಟ್ಟಿದ್ದ. ನಗರದ ದೊಡ್ಡ ಸೂಪರ್ ಮಾರ್ಕೆಟ್ನಿಂದ ಎಲ್ಲ ಒಳ್ಳೆಯ ಸಾಮಾನುಗಳನ್ನು ತೆಗೆದುಕೊಂಡು ಬಂದ್ಬಿಡು, ನಾನು ನನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡುತ್ತಿದ್ದೇನೆ, ನಿನ್ನನ್ನು ಕರೆದುಕೊಂಡು ಹೋಗಲು ಬರಲು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟ. ನಾನು ಏನು ಮಾತನಾಡದೆ ಸೈಲೆಂಟ್ ಆಗಿ ನನ್ನ ಕ್ರೆಡಿಟ್ ಕಾರ್ಡ್ ಅನ್ನು ತೆಗೆದುಕೊಂಡು ದೊಡ್ಡ ಸೊಸೆ ಜವಾಬ್ದಾರಿಯನ್ನು ನಿಭಾಯಿಸಲು ಹೊರಟು ಹೋದೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಸಾಮಾನುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಲಿಸ್ಟ್ ಅನ್ನು ನೋಡಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಪೂರ್ತಿ ಹಳ್ಳಿಗೆ ಊಟ ಹಾಕಿಸಲು ಸುಮಾರು 10 ಮೂಟೆ ಬಾಸ್ಮತಿ ಅಕ್ಕಿ ಬರೆದಿದ್ರು, ಅದು ಕೂಡ ಪ್ರೀಮಿಯಂ ಕ್ವಾಲಿಟಿ. ಎಣ್ಣೆ, ತುಪ್ಪ, ಅವರು ಬರೆದ ಲಿಸ್ಟ್ ಅನ್ನು ನೋಡಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅವರು ಬರೆದಂತಹ ಹಣ್ಣುಗಳು, ನಾನು ಕೂಡ ಜೀವನದಲ್ಲಿ ಯಾವತ್ತೂ ಅವುಗಳನ್ನು ತಿಂದಿರಲಿಲ್ಲ. ನನ್ನ ಹುಷಾರಿಲ್ಲದ ಅಪ್ಪನಿಗೂ ಅವುಗಳನ್ನು ಯಾವತ್ತೂ ಕೊಡಿಸಿರಲಿಲ್ಲ. ವಿದೇಶದ ಹಣ್ಣುಗಳನ್ನು ಇವರ ಸತ್ತು ಹೋದ ಪೂರ್ವಜರಿಗಾಗಿ ನಾನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾಗಿತ್ತು. ನಾನು ಅಂದುಕೊಳ್ತಾ ಇದ್ದೆ, ಯಾವಾಗಲೂ ಸತ್ತು ಹೋಗಿರುವ ಇವರ ಪೂರ್ವಿಕರು ವಿದೇಶದ ಹಣ್ಣುಗಳನ್ನು, ಹಬ್ಬದ ಊಟವನ್ನು ತಿಂದು ನನ್ನ ಅಮಾಯಕ ತಂದೆಯ ಆರೋಗ್ಯಕ್ಕಾಗಿ ಆಶೀರ್ವಾದ ಮಾಡ್ತಾರ. ಅತ್ತೆ ಕೊಟ್ಟ ಲಿಸ್ಟ್ನ ಪ್ರಕಾರ ದುಬಾರಿ ವಿದೇಶಿ ಮದ್ಯದ ಬಾಟಲ್ಗಳನ್ನು ನಾನು ಜೋಡಿಸಿಕೊಳ್ಳಬೇಕಾದ್ರೆ ಆಗಲೇ ನನ್ನ ಫೋನ್ ರಿಂಗ್ ಆಗಿತ್ತು. ಹಾಸ್ಪಿಟಲ್ನಿಂದ ಫೋನ್ ಬಂದಿದ್ದನ್ನು ನೋಡಿ ನನಗೆ ಶಾಕ್ ಆಗಿಬಿಟ್ಟಿತ್ತು. ನಾನು ತಕ್ಷಣ ಕಾಲನ್ನು ಅಟೆಂಡ್ ಮಾಡಿದಾಗ ಡಾಕ್ಟರ್ ಗಾಬರಿಯಿಂದ ಹೇಳ್ತಾ ಇದ್ರು, ನಿಮ್ಮ ತಂದೆಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರು ಬ್ಲಡ್ ಪ್ರೆಷರ್ ಪೂರ್ತಿ ಡೌನ್ ಆಗಿದೆ, ಅವರನ್ನು ತಕ್ಷಣ ವೆಂಟಿಲೇಟರ್ನಲ್ಲಿ ಇಡಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವು ಈ ಸಮಯದಲ್ಲಿ ಏನೇ ಮಾಡ್ತಾ ಇದ್ರು ಎಲ್ಲ ಬಿಟ್ಟು ತಕ್ಷಣ ಆಸ್ಪತ್ರೆಗೆ ಬಂದುಬಿಡಿ, ಪೇಪರ್ಗಳ ಮೇಲೆ ಸೈನ್ ಮಾಡಲು. ಡಾಕ್ಟರ್ ಈ ಮಾತುಗಳನ್ನು ಕೇಳಿ ನನ್ನ ಕೈಯೊಳಗಿದ್ದ ವಿದೇಶಿ ಮದ್ಯದ ಬಾಟಲ್ಗಳು ಒಂದೇ ಕ್ಷಣದಲ್ಲಿ ನನ್ನ ಕೈ ಜಾರಿ ಕೆಳಗೆ ಬಿದ್ದು ಹೋದವು. ಎಲ್ಲವೂ ಹೊಡೆದು ಚೂರು ಚೂರಾಗಿ ಬಿಟ್ಟಿದ್ವು. ಅಕ್ಕಪಕ್ಕದವರ ಕಿರುಚಾಟ, ಮ್ಯಾನೇಜರ್ನ ಕೂಗು, ಇದು ಯಾವುದು ನನ್ನ ಕಿವಿಗೆ ಕೇಳಿಸ್ಲೇ ಇಲ್ಲ. ನಾನು ಎಲ್ಲವನ್ನು ಹಾಗೆಯೇ ಬಿಟ್ಟು ಅಲ್ಲಿಂದ ಆಸ್ಪತ್ರೆಯ ಕಡೆ ಓಡಿದೆ. ಆಗಲೇ ಜೋರಾಗಿ ಮಳೆ ಕೂಡ ಶುರುವಾಗಿ ಬಿಟ್ಟಿತ್ತು. ನಾನು ಹುಚ್ಚಿಯ ಹಾಗೆ ಆ ಬೀದಿಗಳಲ್ಲಿ ಓಡುತ್ತಾ ಟ್ಯಾಕ್ಸಿಯನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾ ಇದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಡ್ರೈವರ್ ಮೇಲೆ ಕೂಗಾಡ್ತಾ ಇದ್ದೆ, ಬೇಗ, ಇನ್ನೂ ಬೇಗ ಗಾಡಿ ಓಡಿಸಿ, ನನ್ನ ಅಪ್ಪ ಸಾಯುವ ಸ್ಥಿತಿಯಲ್ಲಿದ್ದಾರೆ ಅಂತ ಕೇಳಿಕೊಳ್ತಾ ಇದ್ದೆ. ಆ ಸಮಯದಲ್ಲಿ ನನ್ನ ಅಪ್ಪನ ನಗುಮುಖ ಮಾತ್ರ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ನಾನು ಪದೇ ಪದೇ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ದೇವರೇ, ನನ್ನ ಅಪ್ಪನನ್ನು ನನ್ನಿಂದ ಕಸಿದುಕೊಳ್ಳಬೇಡಿ ಅಂತ. ಟ್ಯಾಕ್ಸಿ ಇಳಿದ ತಕ್ಷಣ ನಾನು ಹುಚ್ಚಿಯ ಹಾಗೆ ಎದ್ನೋ ಬಿದ್ನೋ ಅಂತ ICU ಕಡೆ ಓಡಿ ಹೋದೆ. ನಾನು ಅಲ್ಲಿ ನೋಡಿದಾಗ ಡಾಕ್ಟರ್ಗಳು, ನರ್ಸ್ಗಳು ಎಲ್ಲರೂ ಅಪ್ಪನ ಸುತ್ತಲೂ ಸೇರಿದ್ರು. ನಾನು ಆ ಬಾಗಿಲಿನ ಹಿಂದೆ ಅಲ್ಲೇ ಆ ದೇವರಿಗೆ ಕೈ ಮುಗಿದು ಜೋರಾಗಿ ಅಳುತ್ತಾ ನಿಂತುಕೊಂಡಿದ್ದೆ. ಆಗಲೇ ನನ್ನ ಫೋನ್ ಮತ್ತೆ ರಿಂಗ್ ಆಗಿತ್ತು. ನಾನು ನಡುಗುತ್ತಿರುವ ಕೈಗಳಿಂದಲೇ ಫೋನನ್ನು ಅಟೆಂಡ್ ಮಾಡಿದೆ. ಡಾಕ್ಟರ್ ಫೋನ್ ಮಾಡ್ತಾ ಇರಬಹುದು ಅಂತ ನಾನು ಅಂದುಕೊಂಡೆ. ಆದರೆ ಸ್ಕ್ರೀನ್ ಅನ್ನು ನೋಡಿದ ತಕ್ಷಣ ನನಗೆ ಕೋಪ ಮತ್ತು ದ್ವೇಷ ಹುಟ್ಟುಕೊಂಡಿತ್ತು. ಸ್ಕ್ರೀನ್ ಮೇಲೆ ನನ್ನ ಅತ್ತೆಯ ಹೆಸರು ಕಾಣಿಸ್ತಾ ಇತ್ತು. ನಾನು ಸೈಲೆಂಟ್ ಆಗಿ ಫೋನನ್ನು ಅಟೆಂಡ್ ಮಾಡಿದೆ. ಅತ್ತೆ ತುಂಬಾ ಕೋಪದಿಂದ, ನೀನು ಈ ಸಮಯದಲ್ಲಿ ಎಲ್ಲಿ ಆಯ್ಕೊಂಡು ತಿಂತಾ ಇದೀಯಾ? ಇಲ್ಲಿಯವರೆಗೂ ನೀನು ಶ್ರಾದ್ದದ ಸಾಮಾನುಗಳನ್ನು ತೆಗೆದುಕೊಂಡು ಯಾಕೆ ನಮ್ಮ ಊರಿಗೆ ಬಂದಿಲ್ಲ? ಅವರು ಹಲ್ಲನ್ನು ಮಸಿಯುತ್ತಾ, ಪರಿವಾರದ ಎಲ್ಲ ಹಿರಿಯರು ಬಂದು ಅಂಗಳದಲ್ಲಿ ಕುಳಿತುಕೊಂಡಿದ್ದಾರೆ, ಎಲ್ಲವೂ ರೆಡಿಯಾಗಿದೆ, ಆದ್ರೆ ನೀನು ಮಾತ್ರ ಇನ್ನು ಎಲ್ಲಿ ಸತ್ತಿದೀಯಾ? ನೀನು ಯಾವಾಗಲೂ ಇದೇ ರೀತಿ ನಮ್ಮ ಮನೆಯ, ನಮ್ಮ ಪರಿವಾರದ ಗೌರವ ಹಾಳು ಮಾಡಿಕೊಂಡು ಎಲ್ಲೋ ಸುತ್ತಾಡ್ತಾ ಇರ್ತೀಯ. ನಮ್ಮ ಮನೆಯ ಗಂಡಸರೆಲ್ಲ ಹಸಿವಿನಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಈಗ ನೇರವಾಗಿ ನನ್ನನ್ನು ಹೆದರಿಸಲು ಪ್ರಯತ್ನ ಪಡ್ತಾ ಇದ್ರು. ಇನ್ನು 1 ಗಂಟೆಯಲ್ಲಿ ನೀನು ಎಲ್ಲ ಸಾಮಾನು ತೆಗೆದುಕೊಂಡು ಇಲ್ಲಿಗೆ ಬರಲಿಲ್ಲ ಅಂದ್ರೆ ಈ ದಿನದ ಈ ಕಾರ್ಯಕ್ರಮದಲ್ಲಿ ಏನಾದರೂ ಒಂದೇ ಒಂದು ಕಡಿಮೆ ಬಿದ್ದರೂ ನಿನ್ನ ತಲೆಯನ್ನು ಬೋಳಿಸಿ ನಿನಗೆ ಚಪ್ಪಲಿಗಳ ಹಾರ ಹಾಕಿ ನಿನ್ನನ್ನು ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸುತ್ತೇನೆ ಅಂತ ಹೇಳಿದ್ರು.
ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ನನ್ನೊಳಗಿದ್ದ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ದುಃಖದಿಂದ ಹೇಳಿದೆ, ಅತ್ತೆ, ನಾನು ಈ ಸಮಯದಲ್ಲಿ ಆಸ್ಪತ್ರೆಯ ಐಸಿಯುವಿನ ಹೊರಗೆ ನಿಂತುಕೊಂಡಿದ್ದೇನೆ. ನನ್ನ ಅಪ್ಪನಿಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಅವರು ಈ ಕ್ಷಣದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ನಾನು ನನ್ನ ಕೈಯನ್ನು ಮುಗಿದು ನಿಮ್ಮ ಬಳಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳಿ. ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪನಾದರೂ ಪ್ರಯತ್ನ ಪಡಿ. ಈ ಕ್ಷಣದಲ್ಲಿ ನಾನು ಇಲ್ಲಿಂದ ಒಂದೇ ಒಂದು ಹೆಜ್ಜೆ ಕೂಡ ಹೊರಗೆ ಇಡಲು ಸಾಧ್ಯವೇ ಇಲ್ಲ. ಶ್ರಾದ್ದದ ಕಾರ್ಯಕ್ರಮಗಳಿಗಾಗಿ ಎಲ್ಲ ದುಡ್ಡನ್ನು ನಾನು ನಿಖಿಲ್ ಅಕೌಂಟ್ಗೆ ಕಳಿಸಿಬಿಟ್ಟಿದ್ದೀನಿ. ನೀವು ಅವರಿಗೆ ಹೇಳಿ ಮಾರ್ಕೆಟಿಗೆ ಹೋಗಿ ಎಲ್ಲ ಸಾಮಾನುಗಳನ್ನು ಕೊಂಡುಕೊಂಡು ಬರುತ್ತಾರೆ. ದಯವಿಟ್ಟು ನೀವು ನನ್ನ ಪರಿಸ್ಥಿತಿಯನ್ನು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಿ. ಬದುಕಿರುವ ಮನುಷ್ಯರ ಜೀವಕ್ಕಿಂತಲೂ ಈ ಶ್ರಾದ್ದ ಕಾರ್ಯಕ್ರಮಗಳು ಮುಖ್ಯವಲ್ಲ. ಈ ಸ್ಥಿತಿಯಲ್ಲಿ ನನ್ನ ಅಪ್ಪನ ಮೇಲೆ ಸ್ವಲ್ಪವಾದರೂ ಕರುಣೆ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೆ. ನನ್ನ ಮಾತು ಕೇಳಿ ಅವರ ಒಳಗೆ ಇರುವ ಸ್ವಲ್ಪ ಮನುಷ್ಯತ್ವ ಎದ್ದೇಳಬಹುದೇನೋ ಅಂತ ನಾನು ಅಂದುಕೊಂಡೆ. ಆದರೆ ನಾನು ಅಂದುಕೊಂಡ ರೀತಿ ಏನೂ ನಡೆಯಲಿಲ್ಲ. ಅವರು ಕೊಟ್ಟ ಉತ್ತರವನ್ನು ಕೇಳಿ ನನಗೆ ಅರ್ಥವಾಗಿ ಬಿಟ್ಟಿತ್ತು. ಆ ಮಹಿಳೆ ಮನುಷ್ಯಳೇ ಅಲ್ಲ, ಅವಳು ಒಂದು ಪಿಶಾಚಿನಿ ಅಂತ. ಆಕೆ ಫೋನಿನಲ್ಲಿ ಒಂದು ಭಯಾನಕವಾದ ನಗುವನ್ನು ನಗುತ್ತಾ, ನೀನು ನನಗೆ ಈ ಸಾವು ಬದುಕಿನ ಆಟವನ್ನು ಹೇಳುವುದು ನಿಲ್ಲಿಸು. ನಮ್ಮ ವಂಶದ ಪವಿತ್ರವಾದ ಕಾರ್ಯ ಅಂತ ಏನಾದರೂ ಇದ್ರೆ ಅದು ಕೇವಲ ಹಿರಿಯರ ಶ್ರಾದ್ದಗಳನ್ನು ಮಾಡುವುದು ಮಾತ್ರ. ನೀನು ಈ ಪರಿವಾರದ ದೊಡ್ಡ ಸೊಸೆ, ಆದ್ದರಿಂದ ನೀನು ಈ ಕ್ಷಣವೇ ಇಲ್ಲಿಗೆ ಬರಬೇಕು. ಆಸ್ಪತ್ರೆಯ ಈ ನಾಟಕಗಳನ್ನು ನೀನು ಇಲ್ಲಿಂದ ಹೋದ ನಂತರ ನೋಡಿಕೋ. ಅವರು ಮುಂದೆ ಹೇಳ್ತಾ ಇದ್ರು, ಮೊದಲು ಸತ್ತ ಪೂರ್ವಿಕರ ಆತ್ಮಶಾಂತಿಗಾಗಿ ಶ್ರಾದ್ದ ಮಾಡು, ನಂತರ ನಿನ್ನ ತಂದೆಯ ಅಂತಿಮ ಸಂಸ್ಕಾರಗಳನ್ನು ಮಾಡಿಕೊ. ಆಕೆಯ ಬಾಯಿಂದ ಬಂದಂತಹ ಈ ಮಾತುಗಳು ನನ್ನ ತಾಳ್ಮೆಯ ಎಲ್ಲ ಕಟ್ಟೆ ಹೊಡೆದು ಹಾಕಿದ್ವು. ನನ್ನ ಒಳಗಿದ್ದ ತಾಳ್ಮೆ, ಸಹನೆ, ಗೌರವ ಎಲ್ಲವೂ ಒಂದೇ ಒಂದು ಮಾತಿನಲ್ಲಿ ಚೂರು ಚೂರಾಗ್ಬಿಟ್ಟಿತ್ತು. ಆ ಕ್ಷಣವೇ ನನಗೆ ಅರ್ಥವಾಗಿ ಬಿಟ್ಟಿತ್ತು, ನಾನು ಎಷ್ಟೊಂದು ದೊಡ್ಡ ಮುಟ್ಟಾಳಲು. ಇಂತಹ ಕಠಿಣವಾದ ನೀಚ ಜನರ ಮುಂದೆ ತಲೆ ಬಗ್ಗಿಸಿಕೊಳ್ತಾ ಇದ್ದೆ. ಇವರೊಳಗೆ ಮನುಷ್ಯತ್ವ ಒಂದೇ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಇಲ್ಲ. ನಾನು ಈಗ ಅಳುವುದನ್ನು ನಿಲ್ಲಿಸಿಬಿಟ್ಟೆ. ಏನು ಮಾತನಾಡದೆ ಸೈಲೆಂಟ್ ಆಗಿ ಫೋನ್ ಕಟ್ ಮಾಡಿಬಿಟ್ಟಿದ್ದೆ. ನನ್ನ ಒಳಗಿದ್ದ ಭಯ, ಮೌನ, ತಾಳ್ಮೆ ಎಲ್ಲವೂ ಈಗ ಬದಲಾಗಿ ಬಿಟ್ಟಿತ್ತು. ನಾನು ಸೈಲೆಂಟ್ ಆಗಿ ನನ್ನ ಅಪ್ಪನನ್ನೇ ನೋಡ್ತಾ ಇದ್ದೆ. ನನ್ನ ತಲೆಯಲ್ಲಿ ಈಗ ಒಂದು ಭಯಾನಕವಾದ ಪ್ಲಾನ್ ರೆಡಿಯಾಗಿತ್ತು. ನಗರದ ವಿದ್ಯಾವಂತ ಇಂಡಿಪೆಂಡೆಂಟ್ ಹೆಣ್ಣಾಗಿ ಈ ನೀಚ ಗಂಡ ಮತ್ತು ಅತ್ತೆಗೆ ನಾನು ಸರಿಯಾಗಿ ಬುದ್ಧಿ ಕಲಿಸಲೇಬೇಕಾಗಿತ್ತು. ಆಕೆಯ ಮಾತುಗಳು ಪದೇ ಪದೇ ನನ್ನ ಕಿವಿಯಲ್ಲಿ ಜೋರಾಗಿ ಕೇಳಿಸ್ತಾ ಇದ್ವು. ಮೊದಲು ನಮ್ಮ ಪರಿವಾರದ ಸತ್ತವರ ಶ್ರಾದ್ದ ಕಾರ್ಯಕ್ರಮ, ನಂತರ ನಿನ್ನ ಅಪ್ಪನ ಅಂತ್ಯ ಸಂಸ್ಕಾರ. ಅವಳು ಹೆಣ್ಣು, ಮನುಷ್ಯಳು, ತಾಯಿ ಅಲ್ವೇ ಅಲ್ಲ. ಆಗಲೇ ಐಸಿಯುನಿಂದ ಡಾಕ್ಟರ್ ಹೊರಗೆ ಬಂದು ಹೇಳಿದ್ರು, ಈಗ ನಿಮ್ಮ ತಂದೆ ಸುರಕ್ಷಿತವಾಗಿದ್ದಾರೆ, ಅವರಿಗೆ ಯಾವುದೇ ತೊಂದರೆ ಇಲ್ಲ. ಹಾರ್ಟಿನಲ್ಲಿದ್ದ ಬ್ಲಾಕೇಜ್ ಅನ್ನು ಓಪನ್ ಮಾಡಲಾಗಿದೆ. ಡಾಕ್ಟರ್ ಹೇಳ್ಬಿಟ್ಟಿದ್ರು, ಇನ್ನು ಮುಂದೆ ಅವರಿಗೆ ಯಾವುದೇ ರೀತಿಯ ಟೆನ್ಷನ್ ಆಗಬಾರ್ದು ಅಂತ. ನಾನು ತಕ್ಷಣ 2 ಕೈ ಜೋಡಿಸಿ ಆಕಾಶವನ್ನೇ ನೋಡುತ್ತಾ ಆ ದೇವರಿಗೆ ಧನ್ಯವಾದಗಳನ್ನು ಹೇಳಿದೆ. ಈಗ ನನ್ನ ಅಪ್ಪ ಜೀವಂತವಾಗಿದ್ರು. ನನ್ನ ಒಳಗಿದ್ದ ಆ ಭಯಾನಕವಾದ ಭಯ ಈಗ ಮಾಯವಾಗಿ ಬಿಟ್ಟಿತ್ತು. ಈಗ ನನ್ನೊಳಗೆ ತುಂಬ ಶಾಂತಿ, ನೆಮ್ಮದಿ ಬಂದುಬಿಟ್ಟಿತ್ತು. ನಾನು ಅಲ್ಲೇ ಒಂದು ಚೇರಿನ ಮೇಲೆ ಕುಳಿತುಕೊಂಡು ಹೊರಗೆ ಬೀಳುತ್ತಿರುವ ಮಳೆಯನ್ನೇ ನೋಡ್ತಾ ಇದ್ದೆ. ಈ ದಿನ ಮೊಟ್ಟ ಮೊದಲ ಬಾರಿ ನನಗೆ ಅರ್ಥವಾಗಿತ್ತು ನಾನು ಮಾಡಿದ ಅತಿ ದೊಡ್ಡ ತಪ್ಪು ಏನು ಅಂತ. ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ನನ್ನ ತಲೆ ಬಗ್ಗಿಸಿಕೊಂಡು ಎಲ್ಲವನ್ನೂ ಮಾಡ್ತಾ ಇದ್ರೆ ಆ ಕೆಟ್ಟ ಪರಿವಾರದ ಎಲ್ಲ ಅವಮಾನ, ಅವರ ಎಲ್ಲ ಆದೇಶ ಪಾಲನೆ ಮಾಡಿದ್ರೆ ಆ ದೇವರು ನನ್ನ ತ್ಯಾಗ, ನನ್ನ ಕಷ್ಟ ನೋಡಿ ನನ್ನ ಅಪ್ಪನನ್ನು ಉಳಿಸುತ್ತಾರೆ. ನಾನು ನನ್ನ ಅವಮಾನವನ್ನು ಯಾವುದು ಪುಣ್ಯ ಅಂತ ಅಂದುಕೊಂಡು ಬಿಟ್ಟಿದ್ದೆ. ಆದರೆ ನಾನು ಜೀವನದ ಅತಿ ದೊಡ್ಡ ಸತ್ಯವನ್ನೇ ಮರೆತು ಹೋಗಿದ್ದೆ. ನನ್ನ ಅತ್ತೆಯಂತಹ ರಾಕ್ಷಸಿ, ನಿಖಿಲ್ನಂತಹ ನೀಚ ವ್ಯಕ್ತಿಯ ಮುಂದೆ ತಲೆ ಬಗ್ಗಿಸುವುದರಿಂದ ನನಗೆ ಯಾವುದೇ ಪುಣ್ಯ ಬರೋದಿಲ್ಲ. ಈ ಎಲ್ಲ ನೋವು ನನ್ನನ್ನು ಇನ್ನೂ ತುಂಬ ಬಲಹೀನಲನ್ನಾಗಿ ಮಾಡಿಬಿಡ್ತಾ ಇತ್ತು. ನಾನು ಈಗ ತೀರ್ಮಾನ ಮಾಡಿಕೊಂಡಿದ್ದೆ, ಇನ್ನು ಮುಂದೆ ಈ ಪರಿವಾರಕ್ಕಾಗಿ ನನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಮಾತ್ರವಲ್ಲ, ಏನನ್ನು ಖರ್ಚು ಮಾಡಬಾರ್ದು ಅಂತ. ನಾನು ಈಗ ತಕ್ಷಣ ನನ್ನ ಫೋನನ್ನು ತೆಗೆದು ನನ್ನ ಹಳೆಯ ಗೆಳೆಯನಿಗೆ ಫೋನ್ ಮಾಡಿದೆ. ಸಂತೋಷ್ ಡೈವರ್ಸ್ ಲಾಯರ್ ಆಗಿದ್ದ. ಅವನು ಫೋನ್ ಅಟೆಂಡ್ ಮಾಡಿದ ತಕ್ಷಣ ನಾನು ನೇರವಾಗಿ ಹೇಳಿದೆ, ನೀನು ಈ ಕ್ಷಣವೇ ನನಗಾಗಿ ಡೈವರ್ಸ್ ಪಿಟಿಷನ್ ಅನ್ನು ತಯಾರಿ ಮಾಡು. ನಾನು ನೀಟಾಗಿ ಹೇಳಿದೆ, ನನಗೆ ಆ ನೀಚ ಪರಿವಾರದಿಂದ ಒಂದೇ ₹1 ಕೂಡ ಬೇಕಾಗಿಲ್ಲ. ಅವರ ಆಸ್ತಿಯಲ್ಲಿ ಯಾವ ಅಧಿಕಾರವೂ ಬೇಕಾಗಿಲ್ಲ. ಮದುವೆಯಾದ ದಿನದಿಂದ ಇಲ್ಲಿಯವರೆಗೂ ಅವರು ನನ್ನ ದುಡ್ಡಿನ ಮೇಲೆ ಎಂಜಾಯ್ ಮಾಡ್ತಾ ಇದ್ರು. ನಾನು ಆ ಎಲ್ಲ ಲಕ್ಷಾಂತರ ರೂಪಾಯಿಗಳನ್ನು ಭಿಕ್ಷೆ ಅಂದುಕೊಂಡು ಅವರ ಮುಖದ ಮೇಲೆಯೇ ಬಿಸಾಕ್ತೀನಿ. ನನಗೆ ನನ್ನ ಸ್ವಾತಂತ್ರ್ಯ ಬೇಕಾಗಿತ್ತು. ನಾನು ಅದೇ ಕ್ಷಣ ಲಾಯರ್ನ ಫೀಸ್ ಮತ್ತು ಕೋರ್ಟಿನ ಎಲ್ಲ ಖರ್ಚಿನ ದುಡ್ಡನ್ನು ಸಹ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ನನ್ನ ಕಠಿಣವಾದ ನಿರ್ಧಾರವನ್ನು ಕೇಳಿ ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು, ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ. ಅವರು ನನಗೆ ಮಾತು ಕೊಟ್ಟರು, ಇನ್ನು 1 ಗಂಟೆಯ ಒಳಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ. ಆದರೆ ನಾನು ಈಗ ಸುಮ್ಮನೆ ಕುಳಿತು ಕಾಯಲಿಲ್ಲ. ನಾನು ಅಲ್ಲೇ ಇದ್ದ ಕಂಪ್ಯೂಟರನ್ನು ಓಪನ್ ಮಾಡಿ ನನ್ನ ಅತ್ತೆಯ ಫೇಸ್ಬುಕ್ ಪ್ರೊಫೈಲನ್ನು ಓಪನ್ ಮಾಡಿ ಅವರ ಒಂದು ಫೋಟೋ ಡೌನ್ಲೋಡ್ ಮಾಡಿಕೊಂಡೆ.
ಆ ಫೋಟೋವನ್ನು ನಾನು ಈಗ ಎಡಿಟ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಕೊಂಡೆ. ಆ ಫೋಟೋವನ್ನು ನೋಡಿದ್ರೆ ನನ್ನ ಅತ್ತೆ ಸತ್ತ ಹಾಗೆಯೇ ಕಾಣಿಸ್ತಾ ಇತ್ತು. ಆ ಫೋಟೋವನ್ನು ನೋಡಿ ನನ್ನ ಒಳಗೆ ಒಂದು ಶಾಂತವಾದ ಮುಗುಳ್ನಗೆ ಬಂದಿತ್ತು. ನಾನು ತಕ್ಷಣ ಫೋಟೋ ಸ್ಟುಡಿಯೋಗೆ ಫೋನ್ ಮಾಡಿ ಅದನ್ನು ಅವರಿಗೆ ಸೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಇದನ್ನು ದೊಡ್ಡ ಸೈಜಿನಲ್ಲಿ ಗೋಲ್ಡನ್ ಫ್ರೇಮ್ ಹಾಕಿಸಿ ಸತ್ತವರ ಫೋಟೋವನ್ನು ರೆಡಿ ಮಾಡಿಸಿದ ಹಾಗೆ ಮಾಡಿ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಸ್ವಲ್ಪ ಸಮಯದಲ್ಲೇ ನಾನು ಬಂದು ತೆಗೆದುಕೊಂಡು ಹೋಗ್ತೀನಿ. ನಾನು ಆ ಪರಿವಾರಕ್ಕೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಜೀವಂತವಾಗಿರುವ ಮನುಷ್ಯನನ್ನು ಸತ್ತು ಹೋಗಿದ್ದಾರೆ ಅಂತ ತೀರ್ಮಾನ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಅವರಿಗೂ ಕೂಡ ಅರ್ಥ ಮಾಡಿಸಬೇಕು ಅಂತ ನಾನು ಅಂದುಕೊಂಡೆ. ನನ್ನ ಭಯಾನಕವಾದ ಪ್ಲಾನ್ ಈಗ ಸಿದ್ಧವಾಗಿತ್ತು. ನನ್ನ ಬ್ಯಾಗ್ನಲ್ಲಿ ಡೈವರ್ಸ್ ಪೇಪರ್ಸ್ ಮತ್ತು ಅತ್ತೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕೂಡ ಇಟ್ಟುಕೊಂಡೆ. ಅಪ್ಪ ಆರಾಮವಾಗಿ ಮಲಗಿರುವುದನ್ನು ನೋಡಿ ನಾನು ಅಪ್ಪನಿಗೆ ಪ್ರಮಾಣ ಮಾಡಿದೆ. ಅಪ್ಪ, ಒಂದು ಸ್ವತಂತ್ರವಾದ ಸುಂದರವಾದ ಜೀವನವನ್ನು ವಾಪಸ್ ತೆಗೆದುಕೊಂಡು ಬರುತ್ತೇನೆ. ನಾನು ಆಸ್ಪತ್ರೆಯಿಂದ ಹೊರಗೆ ಬಂದ ತಕ್ಷಣ ನನ್ನ ಕಾರನ್ನು ತೆಗೆದುಕೊಂಡು ಆ ನರಕಕ್ಕೆ ವಾಪಸ್ ಹೋಗಲು ಮುಂದಾದೆ. ನಾನು ಈಗ ಯಾವಾಗಲೂ ಮುಸುಕಿನಲ್ಲಿ ಹೆದರಿಕೊಂಡು ತಲೆ ಬಗ್ಗಿಸಿಕೊಂಡಿರುವ ಸೊಸೆಯಾಗಿರಲಿಲ್ಲ. ನಾನು ಈಗ ಭಯಾನಕವಾದ ಉಗ್ರ ಸಿಂಹಿಣಿಯಾಗ್ಬಿಟ್ಟಿದ್ದೆ. ನಾನು ಅಲ್ಲಿಗೆ ಹೋಗಿ ತಲುಪಿದಾಗ ಮಳೆ ನಿಂತು ಹೋಗಿತ್ತು, ರಾತ್ರಿ ಆಗ್ತಾ ಇತ್ತು. ನಾನು ಎಷ್ಟೋ ಆತ್ಮವಿಶ್ವಾಸದಿಂದ ನನ್ನ ಬ್ಯಾಗ್ ತೆಗೆದುಕೊಂಡು ಅವರ ಮನೆಯ ಅಂಗಳದಲ್ಲಿ ಕಾಲಿಟ್ಟಿದ್ದೆ. ಮನೆ ಒಳಗೆ ಕಾಲಿಟ್ಟ ತಕ್ಷಣ ನನ್ನ ಎದುರುಗಡೆ ಭಯಾನಕವಾದ ವಿಚಿತ್ರವಾದ ದೃಶ್ಯವಿತ್ತು. ಮನೆಯ ಅಂಗಳದಲ್ಲಿ 3 ದೊಡ್ಡ ತಟ್ಟೆಗಳನ್ನು ಇಡಲಾಗಿತ್ತು. ಅದರಲ್ಲಿ ಯಾವುದೇ ಹಬ್ಬದ ಊಟವಿರಲಿಲ್ಲ. ಅದರಲ್ಲಿ ಯಾವುದೇ ಹಣ್ಣುಗಳು, ಯಾವುದೇ ರೀತಿಯ ವಿದೇಶಿ ಮದ್ಯದ ಬಾಟಲ್ಗಳಿರಲಿಲ್ಲ. ಯಾವುದೋ ಸಣ್ಣ ಹೋಟೆಲ್ನಿಂದ ತಂದಂತಹ ರೊಟ್ಟಿಗಳು, ಅನ್ನ, ಸಾರು ಮತ್ತು ಪಲ್ಯ ಇಡಲಾಗಿತ್ತು. ಅದನ್ನು ನೋಡಿ ನನಗೆ ನೀಟಾಗಿ ಅರ್ಥವಾಗಿತ್ತು, ನಿಖಿಲ್ ದುಡ್ಡನ್ನು ಉಳಿಸಲು ತುಂಬಾ ಕಡಿಮೆ ರೇಟಿನ ಊಟವನ್ನು ಹೋಟೆಲ್ನಿಂದ ತಂದಿದ್ದಾರೆ ಅಂತ. ಆ ತಟ್ಟೆಗಳ ಸುತ್ತಲೂ ಅವರ ಪರಿವಾರದ ಗಂಡಸರು ಹಸಿವಿನಿಂದ ಕುಳಿತುಕೊಂಡಿದ್ರು. ಅಡಿಗೆ ಮನೆಯಿಂದ ಸಾಮಾನುಗಳ ಶಬ್ದ, ಮುದುಕಿಯರ ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದ್ವು. ನಿಖಿಲ್ ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಸಿಗರೇಟ್ ಕುಡಿಯುತ್ತಿದ್ದ. ನಾನು ಆ ಮನೆಯಲ್ಲಿ ಕಾಲಿಟ್ಟ ತಕ್ಷಣ ನನ್ನ ಅತ್ತೆ ರಾಕ್ಷಸಿಯ ರೀತಿ ನನ್ನನ್ನು ತಿಂದು ಬಿಡುವ ಹಾಗೆ ಒಳಗಿನಿಂದ ಓಡಿ ಬಂದಿದ್ಲು. ಅವರು ತಮ್ಮ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ತುಂಬಾ ಕೋಪದಿಂದ ಬಾಯ್ಬಿಟ್ಟು ಎಲ್ಲರಿಗೂ ಕೇಳಿಸುವಂತೆ ಜೋರಾಗಿ ಕಿರುಚಿಕೊಳ್ಳಲು ಶುರು ಮಾಡಿದ್ರು. ಎಲ್ಲರೂ ನಿಮ್ಮ ಕಣ್ಣುಗಳನ್ನು ಬಿಟ್ಟು ನೋಡಿ, ಇಡೀ ಜಗತ್ತಿನ ಅತ್ಯಂತ ನಾಚಿಕೆ ಇಲ್ಲದ ಮತ್ತು ಅಸಹ್ಯಕರ ಮಹಿಳೆ ಕೊನೆಗೂ ಈ ರಾತ್ರಿಯ ಸಮಯದಲ್ಲಿ ತನ್ನ ದರಿದ್ರ ಮುಖವನ್ನು ಎತ್ತಿಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಇಷ್ಟಕ್ಕೂ ಶ್ರಾದ್ದದ ಎಲ್ಲ ದುಬಾರಿ ಸಾಮಾನುಗಳು ಎಲ್ಲಿದ್ದಾವೆ? ಈ ದಿನ ಪೂರ್ತಿ ಪರಿವಾರದವರನ್ನು ಉಪವಾಸದಿಂದ ಸಾಯಿಸಲು ಬರೀ ಕೈಯಲ್ಲಿ ಬಂದಿದೆಯಾ? ನೀನು ಅಂದುಕೊಳ್ತಾ ಇದೆಯಾ ನಮ್ಮ ಪೂರ್ವಜರು ಬರೀ ಗಾಳಿಯನ್ನು ತಿಂದು ವಾಪಸ್ ಹೊರಟು ಹೋಗ್ಬೇಕು ಅಂತ? ನಿನ್ನ ಆ ಡ್ರಾಮಾ ತಂದೆ ಇನ್ನು ಆಸ್ಪತ್ರೆಯಲ್ಲೇ ಸತ್ತಿಲ್ವಾ? ನೀನು ಇಲ್ಲಿ ಬಂದು ನಿನ್ನ ಜವಾಬ್ದಾರಿಯನ್ನು ಕೂಡ ನಿಭಾಯಿಸಲು ಸಾಧ್ಯವಾಗ್ತಾ ಇಲ್ವಾ? ಅವರು ಸತ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿನ್ನನ್ನು ನೀನು ಬಹುದೊಡ್ಡ ಆಫೀಸರ್ ಅಂತ ಅಂದುಕೊಂಡು ಬಿಟ್ಟಿದೆಯಾ? 4 ದುಡ್ಡನ್ನು ಸಂಪಾದಿಸಿದ ತಕ್ಷಣ ನಮ್ಮ ತಲೆಯ ಮೇಲೆ ನಿಂತುಕೊಂಡು ನಾಟ್ಯ ಆಡಬಹುದು ಅಂತ ಅಂದುಕೊಂಡಿದೆಯಾ? ಆಕೆಯ ಮಾತು ಕೇಳಿ ಎಲ್ಲರೂ ನನ್ನನ್ನು ಒಬ್ಬ ಅಪರಾಧಿಯಂತೆ ನೋಡ್ತಾ ಇದ್ರು. ನನ್ನ ಕೈಲಾಗದ ನಪುಂಸಕ ಗಂಡ ಅಲ್ಲಿ ನಿಂತು ಎಲ್ಲ ನೋಡ್ತಾ ಇದ್ದ. ಅವನು ಒಂದೇ ಒಂದು ಶಬ್ದ ಕೂಡ ಮಾತನಾಡಲಿಲ್ಲ. ಅವನು ಅಷ್ಟು ಜನರ ಮುಂದೆ ನನ್ನನ್ನು ಒಂಟಿಯಾಗಿ ಬಿಟ್ಟಿದ್ದ. ನಾನು ಮೌನವಾಗಿ ಇರುವುದನ್ನು ನೋಡಿದ ನನ್ನ ಅತ್ತೆ ಅಂದುಕೊಂಡ್ರು ನಾನು ಹೆದರಿಕೊಂಡು ಬಿಟ್ಟಿದ್ದೀನಿ ಅಂತ. ಅವರು ಈಗ ಬಾವಿಯ ಬಳಿ ಹೋಗಿ ಅಲ್ಲಿ ಬಿದ್ದಿದ್ದ ಹಳೆಯ ಏಪ್ರನ್ ಅನ್ನು ತೆಗೆದುಕೊಂಡು ಬಂದು ಜೋರಾಗಿ ನನ್ನ ಮುಖದ ಮೇಲೆ ಬಿಸಾಕಿ, ಇದನ್ನು ಹಾಕಿಕೊಂಡು ಮೊದಲು ಎಲ್ಲ ಐಟಂಗಳನ್ನು ರೆಡಿ ಮಾಡು. ನಂತರ ಎಲ್ಲ ಗಂಡಸರಿಗೆ ನಿನ್ನ ಕೈಯಾರೆ ನೀನೇ ಅಡಿಗೆಯನ್ನು ಬಡಿಸಬೇಕು. ಈ ದಿನ ಏನಾದರೂ ಊಟ ಸಾಕಾಗದೆ ಕಡಿಮೆ ಬಿದ್ದರೆ ಇಲ್ಲೇ ಎಲ್ಲರ ಮುಂದೆ ನಿನ್ನ ಕೂದಲನ್ನು ಹಿಡಿದುಕೊಂಡು ನಿನ್ನನ್ನು ದರ ಅಂತ ಎಳೆದುಕೊಂಡು ಹೋಗಿ ಹೊರಗೆ ಬಿಸಾಕ್ತೀನಿ ಅಂತ ಹೇಳಿದಾಗ ನಾನು ಆರಾಮವಾಗಿ ಕೆಳಗೆ ಬಿದ್ದಿದ್ದ ಆ ಬಟ್ಟೆಯನ್ನು ತೆಗೆದುಕೊಂಡೆ. ಅಲ್ಲಿ ಕುಳಿತಿದ್ದ ಎಲ್ಲರ ಮುಖವನ್ನು ನೀಟಾಗಿ ಗಮನಿಸುತ್ತಾ ನನ್ನ ಅತ್ತೆಯ ಮುಖವನ್ನೇ ನೋಡಿಕೊಂಡು ಆ ಬಟ್ಟೆಯನ್ನು 2 ಕೈಯಲ್ಲಿ ಜೋರಾಗಿ ಹಿಡಿದು ಹರಿದು ಬಿಸಾಕಿದೆ. ನಾನು ಆ ಬಟ್ಟೆಗಳನ್ನು ಎತ್ತಿ ಅತ್ತೆಯ ಕಡೆ ಬಿಸಾಕಿದೆ. ನಾನು ಆಕೆಯ ಮುಖವನ್ನೇ ಗಮನಿಸ್ತಾ ಇದ್ದೆ. ಅಚಾನಕ್ ಆಗಿ ನಡೆದ ಈ ಸನ್ನಿವೇಶದಿಂದ ಆಕೆ ಶಾಕ್ ಆಗಿದ್ದಳು. ನಾನು ಈಗ ಧೈರ್ಯವಾಗಿ ಮಾತನಾಡಲು ಶುರು ಮಾಡಿದೆ. ಲತಾದೇವಿ, ನಿನ್ನ ಕಿವಿಗಳನ್ನು ತೆರೆದು ನನ್ನ ಮಾತುಗಳನ್ನು ನೀಟಾಗಿ ಗಮನವಿಟ್ಟು ಕೇಳು. ಈ ಕ್ಷಣದಿಂದಲೇ ನಿಮ್ಮಂತಹ ನೀಚ ಪರಿವಾರದ ಜೊತೆ ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ನಿನ್ನ ಕುಟುಂಬದ ಜಂಬವನ್ನು ನೀನು ನನಗೆ ತೋರಿಸುವ ಅವಶ್ಯಕತೆ ಕೂಡ ಇಲ್ಲ. ಇಷ್ಟಕ್ಕೂ ನಿಮ್ಮನ್ನು ನೀವು ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಷ್ಟೊಂದು ತಿಂಗಳಿನಿಂದ ನೀವು ನನ್ನ ದುಡ್ಡಿನ ಮೇಲೆ ಆರಾಮವಾಗಿ ಬದುಕ್ತಾ ಇದ್ದೀರಾ. ನೀವು ಮನೆಯಲ್ಲಿ ಮಾಡುತ್ತಿರುವ ಎಲ್ಲ ಅದ್ದೂರಿ ಕಾರ್ಯಕ್ರಮಗಳು ಇವೆಲ್ಲವೂ ನನ್ನ ದುಡ್ಡಿನಿಂದ ನಡೀತಾ ಇರೋದು. ನೀವೆಲ್ಲರೂ ನನ್ನನ್ನು ಬಿಟ್ಟು ಕೆಲಸದವಳು ಅಂತ ಅಂದುಕೊಂಡು ಬಿಟ್ಟಿದ್ದೀರಾ. ನೀವು ಅಂದುಕೊಂಡಿದ್ದೀರಾ ನನ್ನ ಮೌನ ಮತ್ತು ತಾಳ್ಮೆಯನ್ನು ನೋಡಿ ನಾನು ಕೈಲಾಗದವಳು ಅಂತ. ನಾನು ಕೇವಲ ಹುಷಾರಿಲ್ಲದ ನನ್ನ ತಂದೆಗಾಗಿ ಇವೆಲ್ಲವನ್ನು ಸಹಿಸಿಕೊಂಡು ಬಂದಿದ್ದೆ ಅಷ್ಟೇ.
ಆದರೆ ನೀವು ಮನುಷ್ಯರೇ ಅಲ್ಲ, ನಿಮ್ಮೊಳಗೆ ಮನುಷ್ಯತ್ವನೇ ಇಲ್ಲ. ನೀನು ನಿನ್ನ ಎಲ್ಲ ಹದ್ದುಗಳನ್ನು ಮೀರಿಬಿಟ್ಟಿದೀಯಾ. ನೀವು ನಿಮ್ಮ ಸತ್ತ ಪೂರ್ವಿಜರ ಹೊಟ್ಟೆ ತುಂಬಿಸಲು ನನ್ನ ಅಪ್ಪನ ಸಾವನ್ನು ಕೇಳ್ಕೊಳ್ತಾ ಇದ್ದೀರಾ. ಈ ದಿನ ಎಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪೂರ್ತಿ ಪರಿವಾರದ ಜೊತೆ ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ನನಗೆ ನಿಮ್ಮ ಈ ನಾಟಕದ ಶ್ರಾದ್ದಗಳು, ನಿಮ್ಮ ಈ ದುರಹಂಕಾರ, ಇದು ಯಾವುದರಿಂದ ಏನೂ ಆಗಬೇಕಾಗಿಲ್ಲ. ನಾನು ಎಲ್ಲರ ಮುಂದೆ ಧೈರ್ಯವಾಗಿ ಒಳಗೆ ಹೋದೆ. ಪೂರ್ವಿಜರ ಸತ್ತವರ ಫೋಟೋ ಇಟ್ಟಿರುವ ರೂಮಿಗೆ. ಆ ರೂಮಿನಲ್ಲಿ ಅವರ ಫೋಟೋಗಳ ಮುಂದೆ ಇಟ್ಟಿರುವ ಮೃಷ್ಟಾನ್ನ ಭೋಜನಗಳನ್ನು ನೋಡಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಇದೆಲ್ಲವೂ ನನ್ನ ಕಷ್ಟಾರ್ಜಿತ, ನನ್ನ ದುಡ್ಡಿನಿಂದ ಇವರು ಇವೆಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ದೆ. ಅಲ್ಲಿದ್ದ ಆ ತಟ್ಟೆಯನ್ನು ಕೋಪದಿಂದ ಎತ್ತಿಕೊಂಡು ಎಲ್ಲರ ಮುಂದೆ ಜೋರಾಗಿ ಕೆಳಗೆ ಬಿಸಾಕಿಬಿಟ್ಟೆ. ಎಲ್ಲರೂ ಗಾಬರಿಯಿಂದ ಅಲ್ಲಿಗೆ ಓಡಿ ಬರ್ತಾ ಇದ್ರು ನನ್ನನ್ನು ತಡೆಯಲು. ಆದರೆ ಅಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಎಲ್ಲ ಸಂಬಂಧಿಕರು ಶಾಕ್ನಿಂದ ಹಾಗೆಯೇ ನಿಂತು ಬಿಟ್ಟಿದ್ದರು. ಅತ್ತೆ ಬೇಗ ಬೇಗ ಅಲ್ಲಿಗೆ ಓಡಿ ಬಂದು ಜೋರಾಗಿ ಅಳುತ್ತಾ ಕಿರಿಚಿಕೊಳ್ತಾ ಇದ್ಲು. ಅವರು ನನ್ನನ್ನು ರಾಕ್ಷಸಿ, ಕಳಂಕಿನಿ, ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ರು. ನಾನು ಪೂರ್ವಜರ ಪ್ರಸಾದವನ್ನು ಮಣ್ಣುಪಾಲು ಮಾಡಿ ತುಂಬಾ ದೊಡ್ಡ ಪಾಪ ಮಾಡಿಬಿಟ್ಟಿದ್ದೀನಿ. ಆ ದೇವರು ನನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ, ನರಕದಲ್ಲಿ ಕೂಡ ನನಗೆ ಜಾಗ ಸಿಗೋದಿಲ್ಲ ಅಂತ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ಲು. ಕೆಳಗೆ ಬಿದ್ದಿರುವ ಆ ಕಸವನ್ನು ತೋರಿಸುತ್ತಾ ಹೇಳಿದೆ, ಯಾವ ಮನುಷ್ಯರು ಜೀವಂತವಾಗಿ ನಿಮ್ಮ ಮುಂದೆ ಒದ್ದಾಡ್ತಾ ಇದ್ದಾರೋ ಅವರ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಚಿಂತೆ ಇಲ್ಲ. ಆದರೆ ಸತ್ತಿರುವ ಈ ಜನರ ಮುಂದೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಇಡ್ತಾ ಇದ್ದೀರಾ. ಈ ಬೂಟಾಟಿಕೆಯ ಹೆಸರಿನಲ್ಲಿ ನೀವು ನಿಮ್ಮ ಮನೆಯ ಮಹಿಳೆಯರನ್ನು ಬಲಿ ಕೊಡ್ತಾ ಇದ್ದೀರಾ. ನೀವುಗಳು ಈ ಊರಿನಲ್ಲಿ ನಾವೇ ತುಂಬಾ ಗೌರವಸ್ಥರು, ನಮಗೆ ತುಂಬಾ ಹೆಸರಿದೆ ಅಂತ ಡಂಗೂರ ಹೊಡೆದುಕೊಂಡು ಓಡಾಡ್ತಾ ಇದ್ದೀರಾ. ಆದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ತಂದೆಯನ್ನು ಒಂಟಿಯಾಗಿ ಬಿಟ್ಟು ಬರುವಂತೆ ಆ ಮಗಳಿಗೆ ಎಷ್ಟೊಂದು ಕಾಟ ಕೊಟ್ಟಿದ್ದೀರಾ. ನಿಮಗೆ ನಿಜವಾಗಿಯೂ ಅನ್ನಿಸ್ತಾ ಇದೆಯಾ ನಿಮ್ಮ ಪೂರ್ವಜರು ಈ ಕಣ್ಣೀರು, ಈ ಗೋಳು, ಈ ರಕ್ತದಲ್ಲಿ ನೆನೆದ ಊಟವನ್ನು ತಿಂದು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ? ನಾನು ಈಗ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಎಲ್ಲರನ್ನು ದ್ವೇಷದಿಂದ ನೋಡುತ್ತಾ, ನಿಮ್ಮ ಈ ಪೂರ್ವಜರಲ್ಲಿ ಸ್ವಲ್ಪರಾದರೂ ಆತ್ಮ ಅನ್ನುವುದು ಉಳಿದಿದ್ರೆ ನಿಮ್ಮಂತಹ ನೀಚ ಜನರನ್ನು ನೋಡಿ ಅವರು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಳ್ಳುತ್ತಾರೆ. ಈ ದಿನ ನಾನು ಕೇವಲ ಈ ಮೃಷ್ಟಾನ್ನವನ್ನು ಮಾತ್ರ ಕೆಳಗೆ ಹಾಕಲಿಲ್ಲ, ನೀವು ನನ್ನ ಕುತ್ತಿಗೆಯಲ್ಲಿ ಹಾಕಿದ್ದ ಬೇಡಿಗಳನ್ನು ಸಹ ನಾನು ಮುರಿದು ಹಾಕಿದ್ದೇನೆ. ಇಂದಿನಿಂದ ನಿಮ್ಮ ವಂಶದ, ನಿಮ್ಮ ಪರಿವಾರದ ಯಾವ ಒಂದು ನಾಯಿ ಕೂಡ ನನಗೆ ಆದೇಶವನ್ನು ಮಾಡಬೇಕು ಅಂತ ಯೋಚನೆ ಕೂಡ ಮಾಡಬೇಡಿ. ನನ್ನ ಈ ಶಬ್ದಗಳನ್ನು ಕೇಳಿ ಆ ಪರಿವಾರದ ವಯಸ್ಸಾದವರು ಕೋಪದಿಂದ ನಡುಗುತ್ತಾ ಏನನ್ನೋ ಹೇಳಲು ಪ್ರಯತ್ನ ಪಡ್ತಾ ಇದ್ರು. ಆಗಲೇ ನಿಖಿಲ್ ಓಡುತ್ತಾ ಅಲ್ಲಿಗೆ ಬಂದಿದ್ದ. ಅವನು ನನ್ನನ್ನು ಒಡೆಯಲು ಕೈ ಎತ್ತಿದಾಗ ಅವನು ನನ್ನ ಮುಖದ ಮೇಲೆ ಇದ್ದ ಕೋಪ ಮತ್ತು ದ್ವೇಷವನ್ನು ನೋಡಿ ಅವನ ಕೈಗಳು ಗಾಳಿಯಲ್ಲಿಯೇ ನಿಂತು ಬಿಟ್ಟಿದ್ವು. ಅವನು ಬಾಯಿ ಬಿಟ್ಕೊಂಡು, ನೀನು ನಮ್ಮ ಪೂರ್ತಿ ಪರಿವಾರದ ಗೌರವವನ್ನು ಎಲ್ಲರ ಮುಂದೆ ಮಣ್ಣು ಪಾಲು ಮಾಡಿದ್ಯಾ, ನಮ್ಮನ್ನು ಅವಮಾನ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದ. ನಾನು ಅವನ ಮುಖವನ್ನೇ ನೋಡುತ್ತಾ ನಿಧಾನವಾಗಿ ನಗುತ್ತಾ, ಏನು ಗೌರವನ? ಇಷ್ಟಕ್ಕೂ ನಿಮಗೆ ಯಾವ ಗೌರವ ಇದೆ? ನೀನು ಮತ್ತು ನಿನ್ನ ಈ ರಾಕ್ಷಸಿ ಅಮ್ಮ ಇಬ್ಬರು ಸೇರಿಕೊಂಡು ನನಗೆ ಕೊಟ್ಟಿರುವ ಕಾಟದಲ್ಲಿ ಒಂದೇ 1% ಕೂಡ ನಾನು ನಿಮಗೆ ಇನ್ನೂ ಏನು ಮಾಡೇ ಇಲ್ಲ. ನಾನು ಈಗ ಒಂದು ಹೆಜ್ಜೆ ಹಿಂದೆ ಸರಿದು ನನ್ನ ಬ್ಯಾಗನ್ನು ಓಪನ್ ಮಾಡಿದೆ. ಎಲ್ಲರೂ ಎಷ್ಟೋ ಗಾಬರಿಯಿಂದ ನನ್ನ ಬ್ಯಾಗನ್ನೇ ನೋಡ್ತಾ ಇದ್ರು. ನಾನು ಅದರೊಳಗಿಂದ ಏನು ಹೊರತೆಗಿತೀನೋ ಅಂತ ನಾನು ನನ್ನ ಬ್ಯಾಗ್ನಿಂದ ಆ ವಸ್ತುವನ್ನು ಹೊರತೆಗೆದು ಅದರ ಮೇಲೆ ಇದ್ದ ಕವರನ್ನು ಹರಿದು ಬಿಸಾಕ್ದೆ. ರೂಮಿನಲ್ಲಿದ್ದ ಎಲ್ಲರೂ ಭಯದಿಂದ ಒಂದು ಹೆಜ್ಜೆ ಹಿಂದೆ ಹಾಕಿದ್ರು. ಯಾಕೆಂದ್ರೆ ನನ್ನ ಕೈಯಲ್ಲಿ ಅತ್ತೆಯ ಫೋಟೋ ಇತ್ತು. ಅತ್ತೆ ನನ್ನ ಕೈಯಲ್ಲಿ ಸತ್ತಂತೆ ಇರುವ ತನ್ನ ಫೋಟೋವನ್ನು ನೋಡಿ ಅವರ ಕಣ್ಣುಗಳು ಶಾಕ್ನಿಂದ ಹಾಗೆಯೇ ದೊಡ್ಡದಾಗಿ ಬಿಟ್ಟಿದ್ರು. ಗಾಬರಿಯಿಂದ ಆಕೆ ಕೆಳಗೆ ಬೀಳುವ ಹಂತದಲ್ಲಿ ಅಲ್ಲಿ ನಿಂತಿದ್ದ ಸಂಬಂಧಿಕರು ಆಕೆಯನ್ನು ಸಂಭಾಳಿಸುತ್ತಿದ್ರು. ಅಲ್ಲಿ ಸೇರಿದ್ದ ಎಲ್ಲರೂ ಜೋರಾಗಿ ಕಿರುಚಾಡ್ತಾ ಇದ್ರು. ಆದರೆ ನಾನು ಅವರ ಮಾತುಗಳನ್ನು ಕಿವಿ ಮೇಲೆ ಕೂಡ ಹಾಕಿಕೊಳ್ಳದೆ ಯಾರನ್ನು ತಿರುಗಿಯೂ ನೋಡದೆ ಅತ್ತೆಯ ಫೋಟೋವನ್ನು ಆ ಊಟ, ಆ ಮದ್ಯದ ಬಾಟಲಿಗಳ ಮಧ್ಯದಲ್ಲಿ ಇಟ್ಟುಬಿಟ್ಟೆ. ನಾನು ಬೇಕಂತಲೇ 3 ಹೆಜ್ಜೆ ಹಿಂದೆ ಹಾಕಿ 2 ಕೈಗಳನ್ನು ಜೋಡಿಸಿ ಕೆಳಗೆ ಕುಳಿತು ಆ ಫೋಟೋದ ಮುಂದೆ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಹಾಕಿದೆ. ಜೀವಂತವಾಗಿರುವ ವ್ಯಕ್ತಿಯ ಫೋಟೋದ ಮುಂದೆ ಕೆಳಗೆ ಬಗ್ಗಿ ನಮಸ್ಕಾರ ಮಾಡುವುದು ಅಂದ್ರೆ ಇವರು ಮಾಡಿದ ಎಲ್ಲ ಅನ್ಯಾಯಕ್ಕೂ ಇವರಿಗೆ ನಾನು ಕೊಡುತ್ತಿರುವ ಅತಿ ದೊಡ್ಡ ಉತ್ತರವಾಗಿತ್ತು. ಇದೆಲ್ಲವೂ ಮುಗಿದ ನಂತರ ನಾನು ನನ್ನ ಬ್ಯಾಗಿಗೆ ಕೈ ಹಾಕಿ ಡೈವರ್ಸ್ ಪೇಪರ್ಸ್ ಅನ್ನು ಹೊರತೆಗೆದು ನಾನು ಎಷ್ಟೋ ಧೈರ್ಯವಾಗಿ ಆ ಪೇಪರ್ಗಳನ್ನು ಅವನ ಮುಖದ ಮೇಲೆ ಬಿಸಾಕಿ ಎಲ್ಲರ ಮುಂದೆ ಅವನನ್ನು ಅವಮಾನ ಮಾಡುತ್ತಾ, ನಿಖಿಲ್, ಇದೇ ಕೊನೆಯದ್ದು. ನಿಮ್ಮಂತಹ ಬಿಕಾರಿಗಳಿಗೆ ನಾನು ಇದನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಮರ್ಯಾದೆಯಾಗಿ ಇದರ ಮೇಲೆ ಸೈನ್ ಮಾಡಿ ಇದನ್ನು ತೆಗೆದುಕೊಂಡು ಹೋಗಿ ಕೋರ್ಟ್ನಲ್ಲಿ ಜಮೆ ಮಾಡು. ವಕೀಲರು ಮತ್ತು ಕೋರ್ಟಿನ ಎಲ್ಲ ದುಡ್ಡನ್ನು ನಾನು ಮೊದಲೇ ಕಟ್ಟಿಬಿಟ್ಟಿದ್ದೀನಿ. ಈ ಕ್ಷಣದಿಂದಲೇ ನಿನ್ನ ಮತ್ತು ನನ್ನ ಎಲ್ಲ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು. ನೀನು ಕೇವಲ ಒಬ್ಬ ಹೆದರು ಪುಕ್ಲ ಮತ್ತು ನಪುಂಸಕ.
ಮನೆಯ ದೊಡ್ಡ ಮಗ ಎನ್ನುವ ಮುಸುಕಿನಲ್ಲಿ ನೀನು ನಿನ್ನ ರಾಕ್ಷಸಿ ಅಮ್ಮನ ಹಿಂದೆ ಬಚ್ಚಿಟ್ಟುಕೊಂಡು ನಿನ್ನ ಹೆಂಡತಿಯ ರಕ್ತವನ್ನು ಹೇರ್ತಾ ಇದೀಯಾ. ನೀನು ನನಗೆ ಮಾತ್ರವಲ್ಲ, ಈ ಪ್ರಪಂಚದ ಯಾವ ಹೆಣ್ಣಿಗೂ ಲಾಯಕ್ಕಿಲ್ಲದವನು. ನಿಮ್ಮ ಮನೆಯ ಈ ಶ್ರಾದ್ದಗಳಿಗೆ, ಈ ಕಾರ್ಯಕ್ರಮಗಳಿಗೆ ನಾನು ಲಕ್ಷಾಂತರ ರೂಪಾಯಿಗಳನ್ನು ಸುರಿದಿದ್ದೀನಲ್ಲ, ಅದೆಲ್ಲವನ್ನು ನನ್ನ ಭಿಕ್ಷೆ ಅಂದುಕೊಳ್ಳಿ. ನಿಮಗೆ ಭಿಕ್ಷೆ ಕೊಟ್ಟು ನಾನು ನನ್ನ ಮತ್ತು ನನ್ನ ಅಪ್ಪನ ಸ್ವಾತಂತ್ರ್ಯವನ್ನು ಖರೀದಿಸುತ್ತಿದ್ದೇನೆ. ಇಂದಿನಿಂದ ಈ ಪೂರ್ವಜರ ಈ ಬೂಟಾಟಿಕೆಯನ್ನು ನಿಮಗೆ ಹೇಗೆ ಬೇಕೋ ಹಾಗೆ ನೀವೇ ಸಂಭಾಳಿಸಿಕೊಳ್ಳಿ. ಮರೆತು ಕೂಡ ನನ್ನ ಮತ್ತು ನನ್ನ ತಂದೆಯ ಕಡೆ ನಿಮ್ಮ ಈ ಕೆಟ್ಟ ದೃಷ್ಟಿ ಹಾಕಬೇಡಿ. ಇಷ್ಟು ಹೇಳಿ ನಾನು ಅಲ್ಲಿಂದ ಧೈರ್ಯವಾಗಿ ಬಂದುಬಿಟ್ಟೆ. ಆ ಜನರ ಮುಖವನ್ನು ನೋಡಲು ಸಹ ನನಗಿಷ್ಟವಾಗಲಿಲ್ಲ. ಆ ಮನೆಯ ಹೊರಗೆ ಬಂದ ತಕ್ಷಣ ನನಗನ್ನಿಸ್ತಾ ಇತ್ತು, ನಾನು ಒಂದು ಸ್ವತಂತ್ರವಾದ ಪಕ್ಷಿಯಾಗ್ಬಿಟ್ಟಿದ್ದೀನಿ ಅಂತ. ಕೊನೆಗೆ ನಾನು ಈಗ ನನ್ನ ಕುತ್ತಿಗೆಯಲ್ಲಿ ಆ ಬೇಡಿಗಳನ್ನು, ನನ್ನ ತಾಳಿಯನ್ನು ತೆಗೆದು ಅಲ್ಲೇ ಕೆಳಗೆ ಬಿಸಾಕಿಬಿಟ್ಟೆ. ಆ ಕತ್ತಲ ರಾತ್ರಿಯಲ್ಲಿಯೂ ನಾನು ಎಷ್ಟೋ ಸಂತೋಷವಾಗಿ ನನ್ನ ಕಾರನ್ನು ಓಡಿಸುತ್ತಾ ಆ ನರಕದಿಂದ ಹೊರಗೆ ಬಂದು ಬಿಟ್ಟಿದ್ದೆ. ಈಗ ನನಗೆ ಎಷ್ಟೋ ನೆಮ್ಮದಿಯಾಗಿತ್ತು. ಇನ್ನು ಮುಂದೆ ನನ್ನ ಫೋನಿಗೆ ಇವರ ಬೂಟಾಟಿಕೆಯ ಮೆಸೇಜ್ಗಳು ಬರೋದಿಲ್ಲ. ಇನ್ನು ಮುಂದೆ ನನಗೆ ಈ ನರಕದಲ್ಲಿ ಕಾಲಿಡುವ ಅವಶ್ಯಕತೆ ಇರೋದಿಲ್ಲ. ಅತ್ತೆಯ ಕೆಟ್ಟ ಮಾತು ಕೇಳಿಸಿಕೊಳ್ಳುವ ಅವಶ್ಯಕತೆ ಕೂಡ ಇರೋದಿಲ್ಲ. ನನ್ನ ಈ ಮದುವೆಯ ನಾಟಕ ಪೂರ್ತಿಯಾಗಿ ಮುಗಿದು ಹೋಗಿತ್ತು. ಮಾರನೆಯ ದಿನ ಬೆಳಿಗ್ಗೆ ನಾನು ಎಷ್ಟೋ ಸಂತೋಷದಿಂದ, ಹುಮ್ಮಸ್ಸಿನಿಂದ ನನ್ನ ತಂದೆಯ ಬಳಿ ಹೋದೆ. ಅಪ್ಪ ಪ್ರಜ್ಞೆಯಲ್ಲೇ ಇದ್ರು. ಆಪರೇಷನ್ನಿಂದ ಅವರು ಸ್ವಲ್ಪ ಸುಸ್ತಾಗಿದ್ರು ಅಷ್ಟೇ. ನನ್ನನ್ನು ಅಷ್ಟೊಂದು ಸಂತೋಷವಾಗಿ ರೂಮಿನೊಳಗೆ ಬರುತ್ತಿರುವುದನ್ನು ನೋಡಿದ ನನ್ನ ತಂದೆ, ಅವರ ಮುಖದ ಮೇಲೆ ಎಷ್ಟೊಂದು ಪ್ರೀತಿಯಾದ, ಸುಂದರವಾದ, ಸಣ್ಣದಾದ ಒಂದು ನಗು ಬಂದಿತ್ತು. ನಾನು ತೀರ್ಮಾನ ಮಾಡಿಕೊಂಡೆ, ಇನ್ನು ಮುಂದೆ ನನ್ನ ಅಪ್ಪನ ಬಳಿ ಏನನ್ನು ಮುಚ್ಚಿಡೋದಿಲ್ಲ ಅಂತ. ನಾನು ತುಂಬ ನಿಧಾನವಾಗಿ, ಆರಾಮವಾಗಿ ಅವರಿಗೆ ಎಲ್ಲ ಸತ್ಯವನ್ನು ಹೇಳಿಬಿಟ್ಟೆ. ನಾನು ಅವರಿಗೆ ಹೇಳಿದೆ, 5 ಲಕ್ಷ ಕೊಟ್ಟು ಮ್ಯಾರೇಜ್ ಬ್ಯೂರೋನಲ್ಲಿ ಅವರನ್ನು ಹುಡುಕಿದ್ದು, ನಿಖಿಲ್ನ ನೀಚ ಬುದ್ಧಿ ಮತ್ತು ರಾತ್ರಿ ನಡೆದ ಎಲ್ಲವನ್ನು ಆರಾಮವಾಗಿ ಅಪ್ಪನಿಗೆ ಹೇಳಿದೆ. ನಂತರ ನಾನು ತುಂಬ ಶಾಂತವಾಗಿ ಅಪ್ಪನನ್ನೇ ನೋಡುತ್ತಾ, ಅಪ್ಪ, ನಿಮ್ಮ ಮಗಳು ಈಗ ಹೊಸ ಜೀವನ ಶುರು ಮಾಡ್ತಾಳೆ. ಇನ್ನು ಮುಂದೆ ನಿಮ್ಮ ಮಗಳು ಯಾವುದೋ ದೌರ್ಜನ್ಯಕ್ಕೆ ತಲೆ ಬಗ್ಗಿಸುವುದಿಲ್ಲ. ನಾನು ಆ ಸುಳ್ಳು ಮದುವೆಗಾಗಿ ಅಪ್ಪನ ಬಳಿ ಕ್ಷಮಾಪಣೆಯನ್ನು ಸಹ ಕೇಳಿದೆ. ಇದೆಲ್ಲವನ್ನು ಹೇಳಬೇಕಾದ್ರೆ ನನಗೆ ತುಂಬ ಭಯವಾಗ್ತಾ ಇತ್ತು. ನನ್ನ ಮಾತು ಕೇಳಿ ಅಪ್ಪನಿಗೆ ಏನಾದರೂ ಆದರೆ ಹೇಗೆ ಅಂತ. ಆದರೆ ಆ ರೀತಿ ಏನೂ ನಡೆಯಲಿಲ್ಲ. ಅವರ ಕಣ್ಣುಗಳಿಂದ ಕೇವಲ ಸ್ವಲ್ಪ ಕಣ್ಣೀರು ಮಾತ್ರ ಬಂತು ಅಷ್ಟೇ. ಆ ಕಣ್ಣೀರು ದುಃಖದ ಕಣ್ಣೀರಾಗಿರಲಿಲ್ಲ, ಪಶ್ಚಾತ್ತಾಪದ ಕಣ್ಣೀರಾಗಿತ್ತು. ಮಗಳೇ, ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ನನ್ನ ಹಳೆಯ ಕಾಲದ ಯೋಚನೆಯಿಂದ, ಜನರ ಮಾತುಗಳಿಗೆ ಹೆದರಿಕೊಂಡು ನನ್ನ ಮುದ್ದು ಮಗಳನ್ನು ನರಕದಲ್ಲಿ ತಳ್ಳಿಬಿಟ್ಟೆ. ಆ ದಿನ ಫೋನಿನಲ್ಲಿ ಆ ನೀಚ ಮಹಿಳೆಯ ಎಲ್ಲ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೆ. ಆಗಲೇ ನನಗೆ ನೀಟಾಗಿ ಅರ್ಥವಾಗ್ತಾ ಇತ್ತು, ನನ್ನ ಇದೇ ಹಠ ನಿನ್ನ ಪೂರ್ತಿ ಜೀವನ ಹಾಳು ಮಾಡ್ತಾ ಇದೆ ಅಂತ. ಈ ದಿನ ನೀನು ಆ ನರಕದಿಂದ ಹೊರಬಂದಿದ್ದಕ್ಕೆ ನಿನ್ನನ್ನು ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಿನ್ನ ಈ ನಿರ್ಧಾರದಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ನಂತರ ಅಪ್ಪ ಸ್ವಲ್ಪ ಕೋಪವಾಗಿ ಹೇಳಿದ್ರು, ಇನ್ನು ಮುಂದೆ ನೀನು ಯಾರಿಗಾಗಿಯೂ ಈ ರೀತಿ ಏನನ್ನು ಮಾಡಬಾರ್ದು. ನಿನಗೆ ಹೇಗೆ ಅನ್ನಿಸುತ್ತೋ ಹಾಗೆ ಸಂತೋಷವಾಗಿ ಜೀವನ ಮಾಡು. ಅವರು ಹೇಳಿದ್ರು, ಇನ್ನು ಮೇಲೆ ನಾನು ಧೈರ್ಯವಾಗಿ ನನ್ನ ಕಾಯಿಲೆಯ ವಿರುದ್ಧ ಹೋರಾಡ್ತೀನಿ. ಡಾಕ್ಟರ್ನ ಪ್ರತಿಯೊಂದು ಮಾತುಗಳನ್ನು ಕೇಳಿಸ್ಕೊಳ್ತೀನಿ. ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಂಡು ನಾನು ಬೇಗ ಸ್ವಸ್ಥನಾಗ್ತೀನಿ. ಅವರು ನನಗಾಗಿ ಬದುಕಬೇಕು ಅಂತ ಅಂದುಕೊಂಡಿದ್ರು. ನಂತರ ನನ್ನ ಡೈವರ್ಸ್ ಯಾವುದೇ ತೊಂದರೆ ಇಲ್ಲದೆ ತುಂಬ ಬೇಗ ಮುಗಿದು ಹೋಯಿತು. ಆ ರಾತ್ರಿ ಎಲ್ಲರ ಮುಂದೆ ನಾನು ಅವರಿಗೆ ಮಾಡಿದ ಅವಮಾನದಿಂದ ಅವನ ಅಹಂಕಾರ ಮುರಿದು ಬಿದ್ದಿತ್ತು. ಆ ಮನೆಯವರು ಒಂದೇ ಒಂದು ಬಾರಿ ಕೂಡ ನನಗೆ ಫೋನ್ ಮಾಡಲಿಲ್ಲ. ನನ್ನನ್ನು ತಡೆಯಲು ಸಹ ಪ್ರಯತ್ನ ಪಡಲಿಲ್ಲ. ಅವನು ಕೋರ್ಟಿಗೆ ಬಂದು ಸೈಲೆಂಟ್ ಆಗಿ ಸೈನ್ ಮಾಡಿ ಅಲ್ಲಿಂದ ಹೊರಟು ಹೋದ. ನನ್ನ ಅಹಂಕಾರಿ ಅತ್ತೆಯ ಕಡೆಯಿಂದ ನನಗೆ ಇದುವರೆಗೂ ಯಾವುದೇ ಫೋನ್ ಮತ್ತು ಮೆಸೇಜ್ ಕೂಡ ಬಂದಿರಲಿಲ್ಲ. ಬಹುಶಃ ಅವರಿಗೆ ಚೆನ್ನಾಗಿ ಅರ್ಥವಾಗಿತ್ತು ಅನಿಸುತ್ತೆ. ಪ್ರೀತಿ ಮಾಡುವುದು ಅವಶ್ಯಕತೆ ಬಿದ್ದರೆ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳಿಕೊಡುವುದು ಕೂಡ ಗೊತ್ತಿರುವ ಹೆಣ್ಣಿನ ಜೊತೆ ನಮ್ಮ ಗಂಟು ಬಿದ್ದಿತ್ತು ಅಂತ. ಇದೆಲ್ಲದರಲ್ಲಿಯೂ ನನಗೆ ಸಮಾಧಾನ ಕೊಟ್ಟ ಒಂದೇ ಒಂದು ವಿಷಯ ಅಂದರೆ, ನನ್ನ ಅಪ್ಪ ಪೂರ್ತಿಯಾಗಿ ಗುಣವಾಗಿ ನಮ್ಮ ಮನೆಗೆ ವಾಪಸ್ ಬಂದಿದ್ದರು. ನಮ್ಮ ಜೀವನ ಈಗ ಮತ್ತೆ ಮೊದಲಿನಂತೆ ತುಂಬ ಶಾಂತವಾಗಿ ಸುಂದರವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ನಾನು ಅಪ್ಪನನ್ನು ಕರೆದುಕೊಂಡು ಪಾರ್ಕಿಗೆ ವಾಕಿಂಗ್ ಮಾಡಲು ಹೋಗ್ತಾ ಇದ್ದೆ. ರಾತ್ರಿ ನಾವಿಬ್ಬರು ಬಾಲ್ಕನಿಯಲ್ಲಿ ಕುಳಿತು ಗ್ರೀನ್ ಟೀ ಕುಡಿಯುತ್ತಾ ಕಾಮಿಡಿ ಶೋ ನೋಡುತ್ತಾ ಮನಸ್ಫೂರ್ತಿಯಾಗಿ ನಗುತ್ತಿದ್ದೆವು. ನಾನು ಇನ್ನೂ ಹೆಚ್ಚಿಗೆ ಕಷ್ಟಪಟ್ಟು ತುಂಬ ಹೆಚ್ಚಿನ ದುಡ್ಡನ್ನು ಸಂಪಾದನೆ ಮಾಡಿದೆ. ಆ ದೇವರ ದಯೆಯಿಂದ ನಾವು ಮುಂದೆ ಕೂಡ ಸಂತೋಷವಾಗಿ ಇರುತ್ತೇವೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.